ಶಾಲಾ ಸಮಾರಂಭದಲ್ಲಿ ಉತ್ತಮ ವರ್ತನೆ ಬಹುಮಾನವನ್ನು ನೀಡಲಾಗುತ್ತದೆ. ಪ್ರಸ್ತುತಿಗಾರನು ಸೆಯುನ್ ಅಂದರೆ ಸೈ ಎಂದು ಪರಿಚಿತವಾಗಿರುವವಳನ್ನು ಕರೆಯುತ್ತಾನೆ. ಪ್ರಿನ್ಸಿಪಲ್ ಯುನ್ ಹುಯಿ ಕಿಮ್ ಅವರನ್ನು ಮಾದರಿ ವಿದ್ಯಾರ್ಥಿನಿ ಎಂದು ಪ್ರಶಂಸಿಸುತ್ತಾರೆ. ತಾಳಿಗಳು ಗರ್ಜಿಸುತ್ತವೆ. ಈ ಬಹುಮಾನವು ಸೈಯ ಶುದ್ಧ ಖ್ಯಾತಿಯನ್ನು ಇನ್ನಷ್ಟು ದೃಢಪಡಿಸುತ್ತದೆ. ಇದು ಭವಿಷ್ಯದ ಪ್ರತಿಯೊಂದು ನಿರ್ಧಾರದಲ್ಲೂ ಅವಳನ್ನು ಒತ್ತಡಕ್ಕೆ ಒಳಪಡಿಸುವ ಗುರುತು ಆಗುತ್ತದೆ. ಈ ಗೌರವವು ಸೈಗೆ ತನ್ನ ಚಿತ್ರವನ್ನು ಎಲ್ಲಾ ಬೆಲೆಗೆ ರಕ್ಷಿಸಬೇಕೆಂದು ಬಲವಂತಗೊಳಿಸುತ್ತದೆ. ಸೈ ಮತ್ತು ಜೆಹಾ ಮೆಟಲ್ ಬ್ಯಾಂಡ್ ಕಾಫೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಕಂಚುಗಳೊಂದಿಗೆ ವಾಫಲ್ಸ್ ಕತ್ತರಿಸುತ್ತಿದ್ದಾರೆ. ಜೆಹಾ ಸೈಯಿಂದ ಕತ್ತರಿಸಿದ ತುಂಡನ್ನು ತೆಗೆದು ಅದನ್ನು ರುಚಿಕರ ಎಂದು ಘೋಷಿಸಿ ನಂತರ ಪ್ಯಾಸ್ಟ್ರಿ ಶಾಲೆಗೆ ಹೋಗಲು ನಟನೆಯಿಂದ ಕೈ ಬಿಡುವೆ ಎಂದು ಹಾಸ್ಯ ಮಾಡುತ್ತಾರೆ. ಸೈ ನಗುತ್ತಾ ಅದನ್ನು ಅಲ್ಪವಾಗಿ ನಿರ್ಲಕ್ಷಿಸುತ್ತಾನೆ, ಆದರೆ ಮಾತುಗಳ ನಡುವೆ ಅನಕೂಟವಾದ ಉದ್ವಿಗ್ನತೆಯ ಚುರುಕು ಸ್ಪಂದನೆ ಇದೆ. ಅವರ ಹಾಸ್ಯ ಆಟವು ಹೆಚ್ಚುತ್ತಿರುವ ಬಂಧವನ್ನು ಮುಚ್ಚಿಯಿಡುತ್ತದೆ ಹಾಗೂ ಸೈಯ ಅಡಗಿರುವ ಅಡುಗೆ ಕೌಶಲ್ಯದ ಸೂಚನೆಯನ್ನು ನೀಡುತ್ತದೆ. ಹಾಸ್ಯದ ಹಿಂದೆ ಏನೋ ಆಳವಾದದ್ದು ಕುದಿಯುತ್ತಿದೆ. ತೊಗಲಿರುವ ಜೆಹಾ ನಗುತ್ತಾನೆ, ಒಟ್ಟಿಗೆ ಓದಿಕೊಳ್ಳುವುದು ಅದ್ಭುತ. ಸೈನಗೆ ಕಣ್ಮುಚ್ಚಿ ಒಪ್ಪಿಕೊಂಡು ಕಾಫೆ ಹತ್ತಿರದ ಗುಂಗುಟುಗಳ ನಡುವೆ. ಅವರ ಅನೌಪಚಾರಿಕ ಮಾತುಕತೆ ಅವರು ಹಂಚಿಕೊಂಡ ಒಪ್ಪಂದವನ್ನು ಮುಚ್ಚಿಯಿಡುತ್ತದೆ, ಪೋಷಕರ ಕಣ್ಣಿನ ಮುಂದೆ ಕೃತಕ ಸಂಬಂಧವನ್ನು ಬಲಪಡಿಸುತ್ತದೆ. ಆ ಕ್ಷಣವು ಅವರ ಸಾರ್ವಜನಿಕ ಚಿತ್ರವನ್ನು ಬಲಪಡಿಸಿ ಯೋಜನೆಯನ್ನು ನಿಗದಿಪಡಿಸುತ್ತದೆ. ಒಟ್ಟಿಗೆ ಓದಿಕೊಳ್ಳುವುದು ಎಷ್ಟು ಅದ್ಭುತ. ಅಚಾನಕ್ ಒಂದು ರಹಸ್ಯಮಯ ವ್ಯಕ್ತಿ ಬರುತ್ತಾನೆ, ಅವರ ಶಾಂತಿಯನ್ನು ವ್ಯತಿರಿಕ್ತಗೊಳಿಸುವ ಬೆದರಿಕೆಯನ್ನು ಎಬ್ಬಿಸುತ್ತಾನೆ. ಒಂದು ಹೊದಿಕೆಯುಳ್ಳ ಅನ್ಯ ವ್ಯಕ್ತಿ ಅವರ ಎದುರಿನ ಆಸನಕ್ಕೆ ನುಗ್ಗಿ ಕೂತುಕೊಳ್ಳುತ್ತಾನೆ. ಆತ ತಿರುಗಿ ಸೈಗೆ ನೆನಪಿಸುತ್ತಾನೆ, ಈ ರಾತ್ರಿ ನಮ್ಮ ಭೋಜನ ಯೋಜನೆಯನ್ನು ಮರೆತಿಡಬೇಡ. ಅವಳು ಅಲ್ಪ ಉತ್ಸಾಹದೊಂದಿಗೆ ಹೌದು ಖಂಡಿತ ಎಂದು ಹೇಳಿ ತನ್ನ ನರ್ವಸ್ನೆಸ್ನನ್ನು ಮರೆಮಾಡಲು ಪ್ರಯತ್ನಿಸುತ್ತಾಳೆ. ಈ ಮುಖಾಮುಖಿ ಅವರಿಗೆ ವಾಗ್ದಾನಗಳನ್ನು ಸಮತೋಲನಗೊಳಿಸಿ ರಹಸ್ಯಗಳನ್ನು ರಕ್ಷಿಸುವ ಕಾರ್ಯವನ್ನು ಒತ್ತಾಯಿಸುತ್ತದೆ ಮತ್ತು ಅವರ ವೇಳಾಪಟ್ಟಿ ಒಕ್ಕೂಟದ ಸುತ್ತು ಎಷ್ಟು ಕಟ್ಟುಬದ್ಧವಾಗಿ ಜೋಡಿಸಲಾಗಿದೆ ಎಂಬುದನ್ನು ತೋರಿಸುತ್ತದೆ. ನಮ್ಮ ಭೋಜನ ಯೋಜನೆಯನ್ನು ಮರೆತಿಡಬೇಡ. ಆ ಭೋಜನವು ನಿಜವಾಗಿ ಯಾರೇ ದಾರಿಯನ್ನು ಹಾಯಿಸುತ್ತಾರೆ ಎಂಬುದನ್ನು ಬಹಿರಂಗಪಡಿಸಬಹುದು. ಸೈ ಮಕ್ಕಳನ್ನು ರೆಸ್ಟೋರೆಂಟ್ನ ಪ್ಲೇರೂಮ್ಗೆ ತೆಗೆದುಕೊಂಡು ಹೋಗಿ ಅವರು ಮುಕ್ತವಾಗಿ ಓಡಾಡಲು ಸೂಚಿಸುತ್ತಾನೆ. ಜೆಹಾ ಒಪ್ಪಿಗೆ ನೀಡುತ್ತಾನೆ. ನಂತರದ ಸಮಯದಲ್ಲಿ ಅವರ ತಾಯಂದಿರ ಗಮನವನ್ನು ವ್ಯತ್ಯಾಸಗೊಳಿಸುವುದಕ್ಕಾಗಿ ಈ ಅಸ್ತವ್ಯಸ್ತತೆಯನ್ನು ಬಳಸುವ ನಿರೀಕ್ಷೆಯಿಂದ ಅವರ ಯೋಜನೆ ಸಾರ್ವಜನಿಕ ಪರಿಸರವನ್ನು ಮರೆಮಾಡುವ ಪರದೆಯಾಗಿ ಬಳಸುತ್ತದೆ. ಅವರನ್ನು ಆಡಿಸು, ವ್ಯಸ್ತವಾಗಿಡು. ಪ್ಲೇರೂಮ್ನಲ್ಲಿ ಅಚಾನಕ್ ಸಂಭವಿಸಿದ ಒಂದುದಕ್ಕೆ ಎಲ್ಲವನ್ನೂ ಬದಲಾಯಿಸುತ್ತದೆ. ಜೆಹಾ ಸೈಗೆ ಶಾಲಾ ಪ್ರಾಜೆಕ್ಟ್ಗಾಗಿ ಕೀಟಗಳನ್ನು ಹಿಡಿಯಲು ಸಹಾಯ ಕೇಳುತ್ತಾನೆ. ಅವರು ಒಟ್ಟಿಗೆ ಮಡಿದು ತೇವದ ಮಣ್ಣನ್ನು ಹುಡುಕುತ್ತಾರೆ, ಜಾರುಕೀಟಗಳೊಂದಿಗೆ ಹೋರಾಡುತ್ತಾ ನಗುತ್ತಾರೆ. ಅವರ ತಂಡದ ಕಾರ್ಯವು ನಕಲಿ ಸಮೀಪತೆಯನ್ನು ಹೃದಯದ ಒಂದು ಬುಂಕುಮಟ್ಟಿಗೆ ನಿಜವಾಗಿಸಿಕೊಳ್ಳುತ್ತದೆ. ನಾವು ಕೀಟಗಳನ್ನು ಹಿಡಿಯುವಾಗ ಹತ್ತಿರವಾಗುತ್ತೇವೆ. ಆ ಕ್ಷಣದ ಸಮೀಪತೆ ಹಳೆಯ ನೆನಪುಗಳು ಹೊರಬರುವಾಗ ಪರೀಕ್ಷೆಗೆ ಒಳಗಾಗುತ್ತದೆ. ಸೈಗೆ ಜೆಹಾ ಅವರ ಮಗಳು ಇನ್ನೂ ಬಹಳ ಚಿಕ್ಕವಳೆ ಮತ್ತು ತನ್ನ ತಾಯಿಯನ್ನು ಕಳೆದುಕೊಂಡಿರುವುದನ್ನು ತಿಳಿದು ದುಃಖಿಸುತ್ತಾಳೆ. ಅವಳಿಗೆ ಕರುಣೆ ಹಾರುವಂತೆ ಎಬ್ಬಿ ಮಗುವಿನ ಭವಿಷ್ಯದ ಬಗ್ಗೆ ಆತಂಕವೂ ಉಂಟಾಗುತ್ತದೆ. ತೀವ್ರ ಸಂಭಾಷಣೆಯ ನಂತರ ಸೈ ಸ್ಪಷ್ಟ ಯೋಜನೆಯನ್ನು ಪ್ರಸ್ತಾಪಿಸುತ್ತಾಳೆ, ಕುಟುಂಬಗಳೊಂದಿಗೆ ಕೊನೆಗೂ ಭೇಟಿಯಾಗುವ ದಿನವನ್ನು ಆಯ್ಕೆ ಮಾಡು. ಜೆಹಾ ತಲೆಯು ತಿರುಗಿಸಿ ದಿನಾಂಕವನ್ನು ತನ್ನ ಫೋನ್ನಲ್ಲಿ ಗುರುತಿಸುತ್ತಾನೆ. ಅಸ್ಪಷ್ಟ ಯೋಜನೆ ಒಂದು ಗಡುವಾಗಿ ಬದಲಾಗುತ್ತದೆ. ಇದರಿಂದ ಇಬ್ಬರೂ ಅನಿವಾರ್ಯ ಮುಖಾಮುಖಿಗೆ ತಯಾರು ಆಗುತ್ತಾರೆ. ದಿನಾಂಕವನ್ನು ನಿಗದಿಪಡಿಸುವುದು ತುರ್ತುಭಾವವನ್ನು ಹೆಚ್ಚಿಸುತ್ತದೆ, ಸುಳ್ಳನ್ನು ನಿಜದ ಕ್ಷಣದವರೆಗೆ ಕಠಿಣಗೊಳಿಸುತ್ತದೆ. ನಾವು ಅವರನ್ನು ಭೇಟಿಯಾಗುವ ದಿನವನ್ನು ಹೇಳಲು ನಿರ್ಧರಿಸೋಣ. ಆಯ್ದ ದಿನ ಇನ್ನಷ್ಟು ಸಮೀಪಿಸುತ್ತಿದೆ ಮತ್ತು ಕುಟುಂಬಗಳ ಪ್ರತಿಕ್ರಿಯೆಗಳು ಭಾರೀವಾಗಿ ಪ್ರಭಾವ ಬೀರುತ್ತಿವೆ. ಕಾಫೆದಲ್ಲಿ ಮೆಟಲ್ ವಾಫಲ್ ಯಂತ್ರದ ಗರ್ಜನೆ ಹತ್ತಿರದ ಗುಂಗು ಬರುತ್ತಿದೆ. ಸೈ ಆ ಸಾಧನವನ್ನು ನೋಡುವಾಗ ಅದರ ಹಮ್ಮುವ ಶಬ್ದದಿಂದ ಕಣ್ಣುಗಳು ವಿಶಾಲವಾಗುತ್ತವೆ. ಜೆಹಾ ಕಣ್ಣು ಚುಚ್ಚಿ ಆ ನೋಟವನ್ನು ಗಮನಿಸುತ್ತಾನೆ. ಆ ಗುಂಗು ವಿಶೇಷ ವಾಫಲ್ ಆಗಮನವನ್ನು ಸೂಚಿಸುತ್ತದೆ. ಅವರ ಕಚೇರಿ ದಿನಾಂಕದ ಹಂತವನ್ನು ಹೆಚ್ಚಿಸುತ್ತದೆ. ಆ ಗುಂಗು ಅವರಿಗೆ ಕಾಯುತ್ತಿರುವ ಅಚ್ಚರಿಯನ್ನು ಸೂಚಿಸುತ್ತದೆ. ಸೈ ಪ್ಲೇಟ್ ಮಾಡಲಾದ ಲೋಹ ಮಾಡಿದ ಸ್ಟ್ರಾಬೆರಿ ವಾಫಲ್ ಅನ್ನು ಎತ್ತಿ ಅದರ ಮೇಲ್ಮೈ ಹೊಳೆಯುತ್ತಿದೆ. ಕಾಫೆ ಮಾಲೀಕ ಅವರು ಅವರನ್ನು ಒಳಕ್ಕೆ ಆಹ್ವಾನಿಸಿ ಹೆವಿ ಮೆಟಲ್ ಬ್ಯಾಂಡ್ರಿಂದ ಪ್ರಶಂಸಿಸಲ್ಪಟ್ಟ ಮೆಟಲ್ ಸ್ಟ್ರಾಬೆರಿ ವಾಫಲ್ ಬಗ್ಗೆ ಅತಿರೇಕವಾಗಿ ಹೇಳುತ್ತಾರೆ.
ಸೈ ಮತ್ತು ಜೆಹಾ ಕುಳಿತು ಅಸಾಮಾನ್ಯ ಆಹಾರವನ್ನು ಆರ್ಡರ್ ಮಾಡುತ್ತಾರೆ ಮತ್ತು ಅಡುಗೆ ಮಂದಿರದ ಹಗುರ ಚಲನವಲನವನ್ನು ನೋಡುವರು. ಈ ವಿಚಿತ್ರ ಆಹಾರವು ಅವರ ರಹಸ್ಯ ಒಡಂಬಡಿಕೆಯ ಹಿನ್ನೆಲೆಯಾಗಿ ಪರಿಣಮಿಸುತ್ತದೆ. ಈ ವಿಚಿತ್ರ ವಾಫಲ್ ತಪ್ಪಾಗಿ ಹೋದರೆ ಅವರ ನಕಲಿ ಬಂಧನವನ್ನು ಬಹಿರಂಗಪಡಿಸಬಹುದು. ಸರ್ವರ್ ಹೊಸ ಭೋಜನ ರುಚಿ ಚೆನ್ನಾಗಿದೆಯೇ ಎಂದು ಕೇಳುತ್ತದೆ. ಜೆಹಾ ಉತ್ತರಿಸುತ್ತಾನೆ, ಹೌದು, ನಿಸ್ಸಂದೇಹವಾಗಿ, ಮತ್ತು ಇದನ್ನು ಯಾರು ರಚಿಸಿದ್ದಾರೆ ಎಂದು ಕೇಳುತ್ತಾನೆ. ಸೈ ಸ್ವೀಕರಿಸುತ್ತಾಳೆ, ಇದನ್ನು ಅವಳ ಸಹೋದರಿಯೇ ನಿರ್ಮಿಸಿದಳು ಮತ್ತು ಇನ್ನೂ ಕಲಿಯಬೇಕೆನ್ನಿಸುತ್ತದೆ. ಅವರ ಪ್ರಾಮಾಣಿಕತೆ ಸಂಭಾಷಣೆಯನ್ನು ಹಗುರವಾಗಿರಿಸುತ್ತದೆ, ಆದರೆ ಕುಟುಂಬಗಳ ಒತ್ತಡ ಹೆಚ್ಚುತ್ತಿದೆ. ಹೌದು, ನಿಸ್ಸಂದೇಹವಾಗಿ. ಇದನ್ನು ಯಾರು ಮಾಡಿದರು? ನನ್ನ ಸಹೋದರಿಯೇ ಮಾಡಿದರು. ಇನ್ನೂ ದೀರ್ಘ ಮಾರ್ಗ ಉಳಿದಿದೆ. ಅವರ ಅನೌಪಚಾರಿಕ ಸಂಭಾಷಣೆ ಹೆಚ್ಚುತ್ತಿರುವ ಒತ್ತಡವನ್ನು ಮುಚ್ಚಿಡುತ್ತದೆ. ಹೊರಗೆ ಒಂದು ಗರ್ಜನಾತ್ಮಕ ಕೂಗು ಕೇಳಿಸಿತು. ಪ್ರದರ್ಶಕನು ಕೂಗುತ್ತಾ, ಹಲೋ ಜೆಹಾ ಎಂದು. ಸೈ ನಾಳೆ ಏನನ್ನಾದರೂ ಹಿಂತಿರುಗಿ ಕೊಡಬೇಕೇ ಎಂದು ಯೋಚಿಸುತ್ತಾಳೆ. ಈಗಲೇ ಹೋದರೆ ಜೆಹಾ ಜೊತೆಗಿನ ಭೇಟಿಯನ್ನು ಕಳೆದುಕೊಳ್ಳುವ ಭಯದಿಂದ. ಈ ಚಿಂತನೆ ಅವಳ ಕೃತಕ ಸಂಬಂಧವನ್ನು ಸುಗಮವಾಗಿ ಸಾಗಿಸುವಲ್ಲಿ ಹೆಚ್ಚುತ್ತಿರುವ ಆತಂಕವನ್ನು ತೋರಿಸುತ್ತದೆ. ಈ ಹಿಂಜರಿಕೆ ಸೈಗೆ ಎದುರಾಗುತ್ತಿರುವ ದೊಡ್ಡ ನಿರ್ಧಾರದ ಸೂಚನೆಯಾಗಿದೆ. ಜೆಹಾ ಜೇಯಿ ಮತ್ತು ಸೆಹೋಲಾದನ್ನು ತನ್ನ ಮದುವೆಯಲ್ಲಿ ಮೂಲತಃ ಯೋಜಿಸಲಾಗಿದ್ದ ಗಾಯಕರ ಬದಲು ಹಾಡಬಹುದೇ ಎಂದು ಕೇಳುತ್ತಾನೆ. ಆತ ಈ ಕಲ್ಪನೆಯನ್ನು ಹಗುರವಾಗಿ ಪ್ರಸ್ತಾಪಿಸಿ ಅವರ ಪಾತ್ರವನ್ನು ಮುಂದುವರಿಸುವ ಇಚ್ಛೆಯನ್ನು ಪರೀಕ್ಷಿಸುತ್ತಾನೆ. ಇದರಿಂದ ಅವರ ನಕಲಿ ಪ್ರೇಮಕತೆ ಇನ್ನಷ್ಟು ಬಿಗಿಯಾಗಬಹುದು. ಅವರ ಉತ್ತರ ಮುಂದಿನ ಕುಟುಂಬ ಸಮಾವೇಶದ ದಿಕ್ಕನ್ನು ನಿರ್ಧರಿಸುತ್ತದೆ. ಸೆವಲಾ ವರದಿ ಮಾಡುತ್ತಾರೆ, ಒಂದು ವಯಸ್ಸಾದ ಮಹಿಳೆ, ಐಚೆ ಎಂದು ಗುರುತಿಸಲ್ಪಟ್ಟ 1 ವರ್ಷದ ಪ್ರಸಿದ್ಧ ಗಾಯಕಿ ಮತ್ತು ನಟಿ ಕೆಲವು ಕಾರಣದಿಂದ ಹಾಜರಾತಿ ರದ್ದುಪಡಿಸುತ್ತಾಳೆ. ಐಚೆಯ ಸ್ಥಿತಿ ಗುಂಪನ್ನು ತ್ವರಿತವಾಗಿ ಬದಲಾಯಿಸಿಕೊಳ್ಳುವವರನ್ನು ಹುಡುಕುವಂತೆ ಮಾಡುತ್ತದೆ. ಅವರ ನಕಲಿ ಪಾಲುದಾರಿಕೆಯನ್ನು ನಂಬಿಸಿಕೊಳ್ಳುವಿಗಾಗಿ ಹಂತವನ್ನು ಹೆಚ್ಚಿಸುತ್ತದೆ. ಐಚೆಯ ಸ್ಥಾನವನ್ನು ಯಾರು ಹೊತ್ತುಕೊಳ್ಳುವರು? ಒತ್ತಡವು ಹೆಚ್ಚುತ್ತಿದೆ. ಸಂಭಾಷಣೆಯ ಮೇಲೆ ಅಚಾನಕ್ ನಿಶ್ಚಲತೆ ನೆಲೆಸುತ್ತದೆ. ಎಲ್ಲರೂ ಉಸಿರನ್ನು ಹಿಡಿದು ಉತ್ತರಕ್ಕಾಗಿ ಕಾಯುತ್ತಾರೆ. ಸೈತೋಲಾ ಫೋನ್ ಹಿಡಿದು ಹಾಲ್ವೇನಲ್ಲಿ ಧಾವಿಸುತ್ತಾಳೆ. ಶಾಲೆಯ ಲಾಕರ್ ಕಡೆ ಕಣ್ಣು ಹರಿಸಿಕೊಳ್ಳುತ್ತಾಳೆ. ನಂತರ ತಾಯಿಯ ದೃಷ್ಟಿಯನ್ನು ತಪ್ಪಿಸಿ ನಿರ್ಗಮದ ಕಡೆ ಓಡುತ್ತಾಳೆ. ಹಾಲ್ವೇ ಖಾಲಿಯಾಗಿ ಪ್ರತಿ ಟಿಕ್ ಆಗುವ ಸೆಕೆಂಡ್ ಜೊತೆ ಉಸಿರಾಡುವ ಒತ್ತಡ ಹೆಚ್ಚುತ್ತದೆ. ತಾಯಿ ಮರಳುವ ಮೊದಲು ಅವಳು ಜೆಹಾ ಜೊತೆ ಭೇಟಿಯಾಗಲಿರುವುದು. ಶಾಲೆಯ ಗಂಟೆ ಹೊಡೆಯುತ್ತದೆ. ಸೆವೋಲಾ ಕಾಫೆ ಬಾಗಿಲಿಗೆ ಬರುತ್ತಾನೆ. ಜೆಹಾ ನರ್ವಸ್ ನಗು ಜೊತೆ ಕಾಯುತ್ತಿರುವುದನ್ನು ಕಂಡುಬರುತ್ತದೆ. ಅವನು ಮಡಚಿದ ಟಿಪ್ಪಣಿಯನ್ನು ಹಿಡಿದಿದ್ದಾನೆ. ಹೊಸ ಯೋಜನೆಗೆ ಸೂಚನೆ ನೀಡುತ್ತದೆ. ಅವರ ಸಂಕ್ಷಿಪ್ತ ಸಂಭಾಷಣೆ ನಕಲಿ ಪ್ರೇಮದ ಮುಂದಿನ ಹಂತವನ್ನು ಸೂಚಿಸುತ್ತದೆ. ಅವರ ಭೇಟಿಯು ಕೊನೆಗೆ ಅನಿರೀಕ್ಷಿತ ವ್ಯಕ್ತಿಗೆ ಸತ್ಯವನ್ನು ಬಹಿರಂಗಪಡಿಸಬಹುದು. ಸೆವೋಲಾ ಜೆಹಾಕ್ಕೆ ತಲೆಯಾಡಿಸಿ ಒಟ್ಟಿಗೆ ಓತ್ಗೆ ಹೋಗುವರು ಎಂದು ಹೇಳುತ್ತಾರೆ. ಜೆಹಾ ನಗೆತೊಡಗಿ ಸೆವೋಲಾದ ಮದುವೆಯಲ್ಲಿ ಹಾಡುವೆನೆಂದು ವಾಗ್ದಾನ ಮಾಡುತ್ತಾರೆ. ಅವರು ಸಾಮಾನ್ಯ ಒಪ್ಪಂದದ ಮೂಲಕ ತಮ್ಮ ಸಹಭಾಗಿತ್ವವನ್ನು ದೃಢಪಡಿಸಿ ಕುಟುಂಬಗಳು ಸಂಶಯಿಸುವುದನ್ನು ತಡೆಯುವ ಯೋಜನೆಯನ್ನು ಕಟ್ಟಿಹಾಕುತ್ತಾರೆ. ನೀವು ಸರಿಯಿದ್ದೀರಿ, ನಾವು ಓತ್ಗೆ ಹೋಗುತ್ತಿದ್ದೇವೆ, ನಿಮ್ಮ ಮದುವೆಯಲ್ಲಿ ನಾವು ಹಾಡುತ್ತೇವೆ. ಸೆವೋಲಾ ತನ್ನ ಒಪ್ಪಿಗೆಯನ್ನು ತೊರೆಯುತ್ತಾಳೆ. ಜೆಹಾರ ಟಿಪ್ಪಣಿಯನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಕಫೆಗೆ ದಾಳಿ ಮಾಡುತ್ತಾಳೆ. ತನ್ನ ಕುಟುಂಬವನ್ನು ರಕ್ಷಿಸಬಲ್ಲ ನಕಲಿ ಸಹಭಾಗಿತ್ವವನ್ನು ಮುಕ್ತಾಯಗೊಳಿಸುತ್ತಾಳೆ. ಅದೇ ಸಮಯದಲ್ಲಿ ಅಪಾಯಕಾರಿ ನಾಟಕವನ್ನು ಪ್ರಜ್ವಲಿಸುತ್ತಾಳೆ. ಅವಳು ರಹಸ್ಯ ಹೊರಟು ಹೋಗುವ ಕ್ಷಣಿಕ ಸ್ವಾತಂತ್ರ್ಯವನ್ನು ಕಲ್ಪಿತ ಪ್ರೇಮದ ಒತ್ತಡದ ಭಾರಕ್ಕೆ ವಿನಿಮಯ ಮಾಡಿಕೊಳ್ಳುತ್ತಾಳೆ. ತಾಯಿ ಕೋಪವನ್ನು ಮತ್ತು ತನ್ನ ಹೃದಯವನ್ನು ಅಪಾಯಕ್ಕೆ ಇಟ್ಟು ಸತ್ಯವನ್ನು ಮರೆಮಾಡಿಕೊಂಡು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾಳೆ. ಬೋರ್ಡಿನ ಮೇಲೆ ಇರುವ ರಹಸ್ಯಮಯ ಎಚ್ಚರಿಕೆಯಂತೆ ಮಿನುಗುತ್ತದೆ. ಮುಂದಿನ ಹೆಜ್ಜೆ ಅವರ ಸುಳ್ಳನ್ನು ಬಹಿರಂಗಪಡಿಸಿತೆ ಅಥವಾ ಅವರನ್ನು ಇನ್ನಷ್ಟು ಅಪಾಯಕರ ಆಟದೊಳಗೆ ಮುಳುಗಿಸಿತೆ ಎಂಬುದರಲ್ಲಿ ಅವರು ಅನುಮಾನದಲ್ಲಿರುತ್ತಾರೆ. ಅವನು ಕೇವಲ ಅವನನ್ನು ಸೋಲಿಸಿರಲಿಲ್ಲ, ಅವನನ್ನು ವಿನಮ್ರಗೊಳಿಸಿದ್ದಾನೆ. ನಂತರದ ಘಟನೆಗಳಿಗಾಗಿ ಮನ್ವಾ ವಿತ್ ಹರಿ ಚಾನೆಲ್ಗೆ ಚಂದಾದಾರರಾಗಿ. ಯುವೆ ರಾತ್ರಿ ಜೆಹಾ ಜೊತೆ ವಾಗ್ದಾನಗಳನ್ನು ವಿನಿಮಯ ಮಾಡಿಕೊಳ್ಳುವಂತೆ ಅಫವಾಹ ಕೇಳಿದಳು. ಅವಳಿಗೆ ಕಣ್ಣು ಕಿರಿದು ತಾಯಿಯು ಯಾವ ವಿವರವೂ ತಪ್ಪಿಸದು ಎನ್ನುವುದನ್ನು ಅರಿತುಕೊಂಡು ತಾಯಿ ಒಳಗೆ ಪ್ರವೇಶಿಸಿ ಕಣ್ಣು ಕಟು ಕತ್ತಿಯಂತೆ ನಕಲಿ ವಾಗ್ದಾನವನ್ನು ಪುನರಾವರ್ತಿಸುತ್ತಾಳೆ. ನೀವು ಪರಸ್ಪರ ಹೃದಯದ ಪೂರ್ಣ ಪ್ರೀತಿಯನ್ನು ನೀಡಬೇಕು. ಈ ಘೋಷಣೆ ಯುವೆಯನ್ನು ಸುಳ್ಳನ್ನು ಮುಂದುವರಿಸಲು ಬಲವಂತಗೊಳಿಸುತ್ತದೆ. ಇಲ್ಲದಿದ್ದರೆ ತಾಯಿಯ ಸಂಶಯವನ್ನು ಎದುರಿಸಬೇಕಾಗುತ್ತದೆ.
ನೀವು ವಾಗ್ದಾನಗಳನ್ನು ವಿನಿಮಯ ಮಾಡಿದ್ದೀರಿ. ಪರಸ್ಪರ ಹೃದಯದ ಪೂರ್ಣ ಪ್ರೀತಿಯನ್ನು ನೀಡಬೇಕು. ತಾಯಿಯ ಜಾಗರೂಕ ನೋಟವು ಇಂದಿನ ರಾತ್ರಿ ಪ್ರದರ್ಶನದ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ. ಯುವೆ ಪ್ಯಾನಿಕ್ ಆಗುತ್ತಾಳೆ. ಜೇಹಾ ಅವರ ವೇಳಾಪಟ್ಟಿಯನ್ನು ತಪ್ಪಾಗಿ ಓದಿದ್ದಾಳೆ ಎಂದು ಅರಿಯುತ್ತಾಳೆ. ಅವರು ಒಟ್ಟಿಗೆ ಅಧ್ಯಯನ ಮಾಡಬೇಕಾಗಿತ್ತು, ಆದರೆ ಜೇಹಾ ಇನ್ನೊಬ್ಬರೊಂದಿಗೆ ಡೇಟ್ಗೆ ಹೊರಟಿದ್ದಾರೆ. ಈ ಗೊಂದಲವು ಅವಳಿಗೆ ಸಂಪೂರ್ಣ ನಕಲಿ ಸಂಬಂಧದ ಬಗ್ಗೆ ಸಂಶಯವನ್ನು ಹುಟ್ಟಿಸುತ್ತದೆ. ಅವಳು ತನ್ನಲ್ಲೇ ಗುಸುಗುಸು ಮಾಡುತ್ತಾ ಅವರ ನಟನೆಯು ಬಹಿರಂಗವಾಗುವ ಸಾಧ್ಯತೆಯಿರುವ ಈ ತಪ್ಪು ಅರ್ಥವನ್ನು ಶಾಪಿಸುತ್ತಾಳೆ. ಖಾಲಿ ತರಗತಿಯಲ್ಲಿ ಜೇಹಾ ನಾವು ಮಾಡುತ್ತೇವೆ ಎಂಬ ಸಾಲನ್ನು ಪುನರಾವರ್ತಿಸುತ್ತಾನೆ. ಯುವೆ ನೋಡುತ್ತಾ ಅವರು ಇಬ್ಬರು ಗೋಡೆಗೆ ಅಂಟಿಸಲಾದ ಅಭ್ಯಾಸ ವೇಳಾಪಟ್ಟಿಯನ್ನು ನೋಡುವರು. ಪ್ರದರ್ಶನದ ಸಮಯವನ್ನು ದೃಢಪಡಿಸುತ್ತಾರೆ. ಆ ಕ್ಷಣದಲ್ಲಿ ಅವರು ನಕಲಿ ಸಂಬಂಧದ ಬದ್ಧತೆಯನ್ನು ಪಕ್ಕಕ್ಕೆ ಹಾಕುತ್ತಾರೆ. ನಾವು ಮಾಡುತ್ತೇವೆ. ಬೇಗ ಶಾಲೆ ಅಚ್ಚರಿಯ ವಿವಾಹ ಸಮಾರಂಭವನ್ನು ಘೋಷಿಸುತ್ತದೆ. ಅಮ್ಮ ಮುಂದೆ ಬಂದು ಜೋರಾಗಿ ತಾಳಿಗಳಿಂದ ತಾಳಿ ಇಬ್ಬರು ಮಕ್ಕಳ ಪ್ರಯತ್ನಕ್ಕೆ ಧನ್ಯವಾದ ಹೇಳುತ್ತಾಳೆ. ಅವರು ಶಿಕ್ಷಕರ ಸೂಚನೆಗಳನ್ನು ಕೇಳಿದ್ದಾರೆಯೇ ಎಂದು ಕೇಳಿ ಒಂದೇ ಪುಟದಲ್ಲಿರುವುದನ್ನು ದೃಢಪಡಿಸುತ್ತಾಳೆ. ಅವಳ ಅನುಮೋದನೆ ಅವರನ್ನು ಹಾದಿಯಲ್ಲಿ ಮುಂದುವರಿಯುವಂತೆ ಪ್ರೇರೇಪಿಸುತ್ತದೆ. ಅಮ್ಮ ಸತ್ಯವನ್ನು ತಿಳಿದರೆ ಏನಾಗುತ್ತದೆ ಎಂದು ಭಯಪಡುತ್ತಾರೆ. ವಾಹ್, ಧನ್ಯವಾದಗಳು ಮಕ್ಕಳೇ. ನೀವು ಕೇಳಿದ್ದೀರಾ ಅಲ್ಲವೇ? ಸಮಾರಂಭದ ಗಂಟೆ ಮೊಳಗುತ್ತದೆ ಮತ್ತು ಜೋಡಿಯು ಸಂಪೂರ್ಣ ಶಾಲೆಯ ಮುಂದೆ ಪ್ರದರ್ಶಿಸಬೇಕಾಗುತ್ತದೆ. ಇವು ಶಾಲಾ ಸೂಚನೆಯನ್ನು ನೋಡುತ್ತಾಳೆ. ಅದು ವಿವಾಹ ಸಮಾರಂಭದಲ್ಲಿ ಅವರು ಹಾಡಲಿದ್ದಾರೆ ಎಂದು ಹೇಳುತ್ತದೆ. ಅವಳು ಆಚರಣೆಗೆ ಡ್ಯಾಬಲ್ ಡೈರ್ ಅನ್ನು ಸೂಚಿಸುತ್ತಾಳೆ. ನಂತರ ಜೋಡಿಯ ಪ್ರಯಾಣದ ಬಗ್ಗೆ ಹಾಸ್ಯ ಮಾಡುತ್ತಾಳೆ. ಕಿರಿಯ ಮಕ್ಕಳಿಗೆ ಧನ್ಯವಾದ ಹೇಳುವಾಗ ಲಜ್ಜೆಗೊಳ್ಳುತ್ತಾಳೆ. ಯುವೆ ಅವರು ನಿಜವಾಗಿ ಯಾವಾಗ ಪ್ರೇಮಕಾಲವನ್ನು ಪ್ರಾರಂಭಿಸಿದರು ಮತ್ತು ಶಾಲಾ ಪ್ರದರ್ಶನದ ನಂತರ ಸಂಪರ್ಕದಲ್ಲಿದ್ದಾರೆಯೇ ಎಂದು ತಿಳಿದುಕೊಳ್ಳಲು ಬೇಡಿಕೆ ಇಡುತ್ತಾರೆ. ಜೇಹಾ ಕಂಗೆತ್ತಿಕೊಂಡು ಮೊದಲ ಪೀರಿಯಡ್ ದಿನದಲ್ಲಿ ಅವರು ಮೊದಲ ಬಾರಿಗೆ ಭೇಟಿಯಾದರು ಎಂದು ಹೇಳುತ್ತಾರೆ. ಈ ಪ್ರಶ್ನೆ ಅವರನ್ನು ತಮ್ಮ ಸುಳ್ಳಿನ ಕಾಲರೇಖೆಯನ್ನು ನಿರ್ದಿಷ್ಟಪಡಿಸಲು ಒತ್ತಡಕ್ಕೆ ಒಳಪಡಿಸುತ್ತದೆ. ಇದರಿಂದ ಅವರ ತಾಯಂದಿರಿಗೆ ಅಸಂಗತತೆಗಳು ಬಹಿರಂಗವಾಗುವ ಸಾಧ್ಯತೆ ಇದೆ. ಮೊದಲ ಪೀರಿಯಡ್ ಶೀಘ್ರದಲ್ಲೇ ಅಚ್ಚರಿಯ ಪರೀಕ್ಷೆಯನ್ನು ತರಲಿದೆ. ಗಂಟೆ ಹೊಡೆದು ಅವರು ಮೊದಲ ಪೀರಿಯಡ್ನಲ್ಲಿ ಶೀತಲ ಅಧ್ಯಯನ ಹಾಲ್ಗೆ ಸಾಗುತ್ತಾರೆ. ಜೇಹಾ ಟೇಬಲ್ನಲ್ಲಿ ಕೂತು ಸಾಮಾನ್ಯವಾಗಿರುವಂತೆ ನಟಿಸಲು ಪ್ರಯತ್ನಿಸುತ್ತಾನೆ. ಯುಎ ಅವನನ್ನು ನಿಕಟವಾಗಿ ಗಮನಿಸುತ್ತಾನೆ. ಈ ನಿಶ್ಶಬ್ದ ಕೊಠಡಿ ಅವರ ಅಸೌಕರ್ಯವನ್ನು ಹೈಲೈಟ್ ಮಾಡುತ್ತದೆ ಮತ್ತು ಮೇಲ್ವಿಚಾರಣೆಯಲ್ಲಿನ ನಟನೆಯನ್ನು ಕಾಪಾಡಿಕೊಳ್ಳುವ ಕಷ್ಟವನ್ನು ತೋರಿಸುತ್ತದೆ. ಅವರ ಮುಂದಿನ ತರಗತಿ ಅವರನ್ನು ಗುಂಪು ಪ್ರಾಜೆಕ್ಟ್ಗೆ ಬಲವಂತಪಡಿಸುತ್ತದೆ. 3ನೇ ಪೀರಿಯಡ್ ಪ್ರಾರಂಭವಾಗುತ್ತದೆ ಮತ್ತು ಶಾಲೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ವಚ್ಛತಾ ಕರ್ತವ್ಯವನ್ನು ಘೋಷಿಸುತ್ತದೆ. ಜೇಹಾ ಮತ್ತು ಯುವೆ ಒಟ್ಟಿಗೆ ತರಗತಿಯನ್ನು ಸ್ವಚ್ಛಗೊಳಿಸಲು ಜೋಡಿಸಲಾಗುತ್ತಾರೆ. ಪುಟದ ಅಂಚಿನಲ್ಲಿ ಯಾದೃಚ್ಛಿಕವಾಗಿ ಬರೆಯಲಾಗಿದೆ. ಇದು ಪುಟ ಸಂಖ್ಯೆ ಅಥವಾ ಸಂಪಾದಕರ ಟಿಪ್ಪಣಿ ಆಗಿರಬಹುದು. ಇದು ಹೊಸ ಕಥಾ ವಿವರವನ್ನು ನೀಡುವುದಿಲ್ಲ, ಆದರೆ ಈ ತೀವ್ರ ಭಾಗದ ಅಂತ್ಯವನ್ನು ಸೂಚಿಸುತ್ತದೆ. ಮುಂದಾಗಿ ಜೇಹಾ ತನ್ನ ತಾಯಿಗೆ ಪ್ರದರ್ಶನಕ್ಕೂ ಮುನ್ನ ಸತ್ಯವನ್ನು ಹೇಳಬೇಕೋ ಇಲ್ಲವೋ ಎಂದು ನಿರ್ಧರಿಸಬೇಕು. ಯುವೆ ಹಠಾತ್ ಜೇಹಾವನ್ನು ಪ್ರೀತಿಸುತ್ತೇನೆ ಎಂದು ಘೋಷಿಸಿ ಅವರು ಒಂದೇ ಶಾಲೆಗೆ ಹಾಜರಾಗುವುದರಿಂದ ಉಲ್ಲಾಸದಿಂದ ಕಿವಿಗೊಡುತ್ತಾಳೆ ಎಂಬ ಉತ್ಸಾಹದ ಗರ್ಜನೆಯನ್ನು ನೀನು ಕೇಳುತ್ತೀಯಾ? ಅವಳು ನಗುತ್ತಾಳೆ. ನಂತರ ತಕ್ಷಣವೇ ತಮ್ಮ ಮುಂದಿನ ಪ್ರದರ್ಶನದ ಬಗ್ಗೆ ಆತಂಕಭರಿತ ಪ್ರಶ್ನೆಗೆ ಬದಲಾಗುತ್ತಾಳೆ. ಈ ಒಪ್ಪಿಗೆಯು ಅವಳ ಭಾವನೆಗಳನ್ನು ನಕಲಿ ದಂಪತಿಗಳ ಪಾತ್ರದೊಂದಿಗೆ ಎಷ್ಟು ಆಳವಾಗಿ ಜೋಡಿಸಿದ್ದಾಳೆ ಎಂಬುದನ್ನು ತೋರಿಸುತ್ತದೆ. ಇದರಿಂದ ಸಮಾರಂಭದ ವೇಳೆ ಅವರ ರಹಸ್ಯವು ಬಹಿರಂಗವಾಗುವ ಅಪಾಯ ಹೆಚ್ಚುತ್ತದೆ. ಜೇಹಾವು ಈಗ ಈ ಪಾತ್ರವನ್ನು ಮುಂದುವರಿಸಬೇಕೋ ತನ್ನ ನಿಜವಾದ ಮನಸ್ಸನ್ನು ಒಪ್ಪಿಕೊಳ್ಳಬೇಕೋ ಎಂದು ನಿರ್ಧರಿಸಬೇಕಾಗಿದೆ. ಜೇಹಾ ಯುವೆಯನ್ನು ನೋಡುವನು. ನಂತರ ಅವನು ಅರ್ಥವಾಗದದ್ದನ್ನು ಏಕೆ ಮಾಡಿದೆ ಎಂದು ಕೇಳುತ್ತಾನೆ. ಅವನು ಇತ್ತೀಚಿನ ಒಂದು ತಪ್ಪನ್ನು ಸೂಚಿಸುತ್ತಾನೆ. ಅದು ಅವರ ಮೋಸವನ್ನು ಬಹಿರಂಗಪಡಿಸಬಹುದು. ಹೇಜಿನ್ ಅರಮನೆಯ ಮಾರ್ಗಗಳ ಮೂಲಕ ವೇಗವಾಗಿ ಓಡುತ್ತಾ ಮುಚ್ಚಿದ ಪರ್ಚ್ಮೆಂಟ್ ಅನ್ನು ಕಟ್ಟಿ ಹಿಡಿದು ಮರ್ಮರ ಗೋಡೆಗಳ ಸುತ್ತು ಗುಂಗುಗಳು ಮುಳ್ಳು ಹೊಡೆಯುತ್ತವೆ. ಅವನು ರಹಸ್ಯ ಅಲ್ಕೋವಿನಲ್ಲಿರುವ ಸೇರಾಳನ್ನು ಭೇಟಿ ಮಾಡುತ್ತಾನೆ. ಅಲ್ಲಿ ಅವಳು ಪ್ರಾಚೀನ ನಕ್ಷೆಯನ್ನು ಹಂಚಿ ಪಶ್ಚಿಮ ದ್ವಾರವನ್ನು ಸೂಚಿಸುತ್ತಾಳೆ. ಲಾರ್ಡ್ ಗ್ವಾನ್ಸು ಅವರ ಸೇನೆಗಳು ಇಂದಿನ ರಾತ್ರಿ ಸೇರಿಕೊಳ್ಳುತ್ತಿವೆ ಎಂದು ಅವಳು ಎಚ್ಚರಿಸುತ್ತಾಳೆ. ಅವಳ ಕಣ್ಣುಗಳಲ್ಲಿ ಸಂಯೋಜಿತ ಜ್ವಾಲೆ ಹೊಳೆಯುತ್ತದೆ.
ಹೇಜಿನ್ ತಲೆಯಾಡಿಸಿ ಕತ್ತಿಯ ಹಿಡಿತವನ್ನು ಬಲಪಡಿಸಿ ಮಿನ್ವು ಅವರ ರಾಜಮಹೋತ್ಸವದ ರಕ್ತವು ಸಿಂಹಾಸನವನ್ನು ಕಲೆಹಾಕುವ ಮೊದಲು ಆ ದಾಳಿಯನ್ನು ತಡೆಯುವ ವಾಗ್ದಾನ ಮಾಡುತ್ತಾನೆ. ಜೆಹಾ ಒತ್ತಾಯಿಸುತ್ತಾನೆ, ಅವರು ತ್ವರಿತವಾಗಿ ಸತ್ಯವನ್ನು ಒಟ್ಟಿಗೆ ಹೇಳಬೇಕು. ಪೋಷಕರು ಸ್ವತಃ ಸುಳ್ಳನ್ನು ಕಂಡುಹಿಡಿಯುವ ಭಯದಿಂದ ಅವರು ಯುನ್ಸಿಯನ್ಗೆ ಅನಂತ ಮಾತುಗಳನ್ನು ನಿಲ್ಲಿಸಿ ಬರಲಿರುವ ಪ್ರದರ್ಶನಕ್ಕಾಗಿ ಅಧ್ಯಯನಕ್ಕೆ ಗಮನ ಕೊಡಬೇಕೆಂದು ಪ್ರೇರೇಪಿಸುತ್ತಾನೆ. ಅವರ ಅಚಾನಕ ಅಧ್ಯಯನಕ್ಕೆ ತಿರುಗುವುದು ಸಾಮಾನ್ಯ ಶಾಲಾ ಕೆಲಸದ ಹಿಂದೆ ಆತಂಕವನ್ನು ಮರೆಮಾಡುವ ಪ್ರಯತ್ನವೆಂದು ತೋರುತ್ತದೆ. ಅವರ ಅಧ್ಯಯನ ಸೆಷನ್ ಅನ್ನು ಅನಿರೀಕ್ಷಿತ ಅತಿಥಿ ವ್ಯತ್ಯಯಗೊಳಿಸುತ್ತಾನೆ. ಶಾಲೆಯ ಗಂಟೆ ಧ್ವನಿಸುತ್ತಿದೆ, ಟ್ಯೂಟರಿಂಗ್ ಸಮಯ ಎಂದು ಸೂಚಿಸುತ್ತಿದೆ. ಯುನ್ಸಿಯನ್ ಜೆಹಾವನ್ನು ನಿನ್ನೆ ಬಗ್ಗೆ ಪ್ರಾಮಾಣಿಕವಾಗಿರಲು ಕೇಳುತ್ತಾಳೆ. ಅವಳಿಗೆ ನೆನಪಿಸುತ್ತಾಳೆ, ಅವನು ಹಾಡಿದ್ದಾನೆ, ಏಕೆಂದರೆ ಅವಳ ಒತ್ತಡದಿಂದ ಅವಳಿಗೆ ಅವನ ನಿಜವಾದ ಭಾವನೆಯನ್ನು ಒಪ್ಪಿಕೊಳ್ಳಬೇಕೆಂದು ಇಷ್ಟ. ಇದರಿಂದ ಜೆಹಾವು ತನ್ನ ಸ್ವಂತ ಪ್ರೇರಣೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಅವರ ನಕಲಿ ಪ್ರೇಮ ಕುಸಿಯುವ ಮೊದಲು ಸತ್ಯದ ಅವಕಾಶ ತೆರೆದಿಡುತ್ತದೆ. ಅವರ ಸಂಭಾಷಣೆ ಅವರನ್ನು ತಮ್ಮ ತಾಯಂದಿರಿಗೆ ಎಲ್ಲವನ್ನೂ ಬಹಿರಂಗಪಡಿಸಲು ಒತ್ತಾಯಿಸಬಹುದು. ಜೆಹಾ ಒಪ್ಪಿಕೊಳ್ಳುತ್ತಾನೆ, ಅವನು ತನ್ನ ಇಚ್ಛೆಗಳನ್ನು ಮಾತ್ರ ಹೇರಿಕೊಳ್ಳುತ್ತಿದ್ದಾನೆ. ಯುನ್ಸ್ಯಾನ್ ಅಥವಾ ಅವಳ ತಾಯಿಯನ್ನು ಪರಿಗಣಿಸಿಲ್ಲ. ಅವನು ಇತ್ತೀಚೆಗೆ ಅತಿಯಾದ ಉತ್ಸಾಹದಿಂದ ವರ್ತಿಸುತ್ತಿದ್ದಾನೆ ಎಂದು ಸ್ವೀಕಾರ ಮಾಡುತ್ತಾನೆ. ಇದರಿಂದ ಅವನ ಸ್ವಾರ್ಥಿ ಸ್ವಭಾವ ಸ್ಪಷ್ಟವಾಗುತ್ತದೆ ಮತ್ತು ಅವನು ಅತಿಸಾರವಾಗಿ ನಡೆದು ಅವರ ಕವಚವನ್ನು ಅಪಾಯಕ್ಕೆ ಇಡಬಹುದೆಂದು ಸೂಚಿಸುತ್ತದೆ. ಅವನ ಸ್ವೀಕಾರವು ಯುನ್ಸ್ಯಾನ್ನನ್ನು ಅವರ ಯೋಜನೆಯನ್ನು ಪ್ರಶ್ನಿಸಲು ಪ್ರೇರೇಪಿಸಬಹುದು. ಯುನ್ಸಿಯನ್ ಅವಳು ದೋಷ್ಟಭಾವನೆ ಹೊಂದಿದ್ದಾಳೆ ಮತ್ತು ಜೆಹಾಗೆ ಅವನ ಪರಿಗಣನೆಗೆ ಧನ್ಯವಾದ ಹೇಳುತ್ತಾಳೆ. ಅವಳು ಅವನಿಗೆ ನಿನ್ನೆ ಒತ್ತಡಕ್ಕೆ ಒಳಗಾದರೆ ಈಗ ನಿಜವಾಗಿ ಹೇಳಬಹುದು ಎಂದು ಹೇಳುತ್ತಾಳೆ. ಇದರಿಂದ ಜೆಹಾಗೆ ತೆರೆಯಾಗಿ ಮಾತನಾಡುವ ಅನುಮತಿ ಸಿಗುತ್ತದೆ. ಅವರ ಮೋಸದ ಹಂತವನ್ನು ಹೆಚ್ಚಿಸುತ್ತದೆ. ಜೆಹಾ ನಗೆತಾನೆ. ನಂತರ ಯುನ್ಸಿಯನ್ಗೆ ಮುಂದಿನ ಬಾರಿ ನಿನ್ನನ್ನು ಎತ್ತಿ ನಡಿಗೆಯಾಡೋಣ, ನಿಜವಾದ ಡೇಟ್ ಎಂದು ಕೇಳುತ್ತಾನೆ. ಅವನು ಈ ಸಲಹೆ ಸಾಮಾನ್ಯವಾಗಿ ಕೇಳಿಸಿಕೊಳ್ಳಲಿ, ಒಪ್ಪಿಗೆಯಂತೆ ಅಲ್ಲ ಎಂದು ಆಶಿಸುತ್ತಾನೆ. ಯುನ್ಸಿಯನ್ ಆತಂಕದಿಂದ ಅಮ್ಮ ದಯವಿಟ್ಟು ಎಂದು ತಾಯಿಗೆ ಗುಸುಗುಸು ಮಾಡುತ್ತಾಳೆ. ಅವರು ಈ ನಾಟಕವನ್ನು ಮುರಿಯುವುದನ್ನು ಕಂಡುಹಿಡಿಯುವ ಭಯದಿಂದ ಅವರ ಸಂಭಾಷಣೆ ಶಾಲೆ ಮತ್ತು ಕುಟುಂಬಗಳ ಒತ್ತಡವು ಹೆಚ್ಚುತ್ತಿದೆ ಎಂದು ತೋರಿಸುತ್ತದೆ. ಮುಂದಿನ ಬಾರಿ ನಾವು ನಡಿಗೆಯಾಡುವಾಗ ಅದು ಡೇಟ್ ಅನಿಸುತ್ತದೆ. ಅಯ್ಯೋ ಅಮ್ಮ, ದಯವಿಟ್ಟು ತಿಳಿಯಬೇಡ. ಅವರ ರಹಸ್ಯ ಮಾತು ಹತ್ತಿರದ ಶಿಕ್ಷಕರ ಗಮನವನ್ನು ಸೆಳೆಯುತ್ತದೆ. ಬಾಗಿಲಿನಲ್ಲೇ ಒಂದು ಶಿಕ್ಷಕ ಪ್ರತ್ಯಕ್ಷವಾಗುತ್ತಾರೆ. ಕತ್ತರಿಸಲ್ಪಟ್ಟ ಛಾಯೆ ಹಿಡಿದಿರುವ ಇಬ್ಬರು ವಿದ್ಯಾರ್ಥಿಗಳತ್ತ ಕಣ್ಣು ಕಿರಿದಾಗಿಸುತ್ತಾರೆ. ಅವರು ಮುಂದೆ ಹೆಜ್ಜೆ ಇಟ್ಟು ಕಳೆದುಹೋದ ಮದುವೆ ಪ್ರಾಪರ್ಟಿಗಾಗಿ ವಿವರಣೆಯನ್ನು ಬಿಡುತ್ತಾರೆ. ಜೆಹಾ ಮತ್ತು ಯುನ್ಸಿಯನ್ ಛಾಯನ್ನು ಪೆಟ್ಟಿಗೆಯ ಗುಚ್ಛದ ಹಿಂದೆ ಮರೆಮಾಡಲು ತುರ್ತು ಪ್ರಯತ್ನ ಮಾಡುತ್ತಾರೆ. ಶಿಕ್ಷಕರ ಆಗಮನವು ಅವರ ಕೃತಕ ಸಂಬಂಧವನ್ನು ಪೂರ್ಣ ಶಾಲೆಗೆ ಬಹಿರಂಗಪಡಿಸುವ ಧಮಕಿ ಉಂಟುಮಾಡುತ್ತದೆ. ಶಿಕ್ಷಕ ಪೆಟ್ಟಿಗೆಯನ್ನು ತಟ್ಟುವರು, ಅದರ ಒಳಗೆ ಏನು ಇದೆ ಎಂಬುದನ್ನು ತಿಳಿಯದೆ. ಜೆಹಾ ಮತ್ತು ಯುನ್ಸಿಯನ್ ಕಿತ್ತುಹೋದ ಮದುವೆ ಮುಸುಕನ್ನು ಬಾಕ್ಸ್ಗಳ ಗುಚ್ಛದ ಹಿಂದೆ ಮರೆಮಾಡಲು ಹೋರಾಡುತ್ತಾರೆ. ಶಿಕ್ಷಕರು ಹಾಲ್ವೆಯನ್ನು ತಡೆದು ಉತ್ತರಗಳನ್ನು ಬೇಡುತ್ತಾರೆ ಮತ್ತು ಅಧಿಕಾರವನ್ನು ಪ್ರದರ್ಶಿಸುತ್ತಾರೆ. ಯುನ್ಸಿಯನ್ ತನ್ನ ರಹಸ್ಯ ಕೃತಕ ಸಂಬಂಧವು ಕುಸಿಯುತ್ತಿರುವುದನ್ನು ಅನುಭವಿಸುತ್ತಾಳೆ. ಜೆಹಾದ ನಂಬಿಕೆಯನ್ನು ಕಳೆದುಕೊಳ್ಳುವ ಭಯ ಮತ್ತು ತನ್ನ ತಾಯಿಯ ಅಪರೂಪದ ನಗುವನ್ನು ನಾಶವಾಗುವ ಭಯದಿಂದ ಕಾಡಲ್ಪಟ್ಟಿರುವಳು. ಶಿಕ್ಷಕರ ತೀಕ್ಷ್ಣ ದೃಷ್ಟಿ ಮರೆಮಾಡಿದ ಪರದೆಗೆ ನಿಗದಿಪಡುತ್ತದೆ. ಇದರಿಂದ ಜೋಡಿಯ ಮೋಸ ಬಹಿರಂಗವಾಗುತ್ತದೆ ಮತ್ತು ಭಯಾನಕ ದಂಡನೆ ಅವರ ದುರ್ಬಲ ಒಕ್ಕೂಟದ ಮೇಲೆ ಕತ್ತಿಯಂತೆ ತೂಗುತ್ತದೆ. ಅಂಧಕಾರದ ಕತ್ತಲೆಯ ಕಾದಂಬರಿ. ಕತ್ತಲೆ ಹೇಗೆ ಬಿಚ್ಚಿಕೊಳ್ಳುತ್ತದೆ ಎಂಬುದನ್ನು ನೋಡಲು ಮನ್ವಾ ವಿತ್ ಹರಿಯ ಚಾನೆಲ್ಗೆ ಚಂದಾದಾರರಾಗಿರಿ. ಅವರ ವಿವಾಹದ ವಾಗ್ದಾನಗಳು ಸುಳ್ಳು ಮತ್ತು ಒಕ್ಕೂಟವು ಅವರ ಪ್ರೀತಿಯನ್ನು ನಾಶಮಾಡುತ್ತದೆ. ಸಿಯನ್ ಹ್ಯೂನಿಗೆ ಸೊಗಸಾದ 2 ಭಾಗಗಳ ಸ್ಯೂಟನ್ನು ತೋರಿಸುತ್ತಾಳೆ. ಹ್ಯೂನಿ ಉಸಿರಾಡಿ ಅವರನ್ನು ಆ ಮಾಡೆಲ್ ಕಿಡ್ಸ್ ಎಂದು ಕರೆಯುತ್ತಾಳೆ. ಅವರ ತಾಯಿ ತಲೆಯು ತಿರುಗಿಸಿ ಪ್ರಭಾವಿತಳಾಗುತ್ತಾಳೆ. ಈ ವಸ್ತ್ರವು ಮದುವೆಗೀತೆ ಪ್ರದರ್ಶನದ ಮೊದಲ ದೃಶ್ಯವಾಗಿದ್ದು ದಿನದ ಸಂಪೂರ್ಣ ವಾತಾವರಣವನ್ನು ನಿರ್ಧರಿಸುತ್ತದೆ. ಮುಂದಿನ ವಸ್ತ್ರದ ಆಯ್ಕೆ ಸಂಪೂರ್ಣ ಯೋಜನೆಯನ್ನು ತಿರುಗಿಸಬಹುದು. ಸಿಯನ್ ಪ್ಯಾಸ್ಟೆಲ್ ಉಡುಪನ್ನು ತೆಗೆದುಕೊಳ್ಳುತ್ತದೆ. 2ನೇ ಆಯ್ಕೆಯನ್ನು. ಅವಳು ಅದನ್ನು ಎತ್ತಿ ಹ್ಯೂನಿ ಕಡೆಗೆ ನಗುತ್ತಾಳೆ. ಹ್ಯೂನಿ ಮೌನವಾಗಿ ನೋಡುವಳು. ಪ್ಯಾಸ್ಟೆಲ್ ದರ್ಶನವು ವೇದಿಕೆಯ ವಾತಾವರಣವನ್ನು ಮೃದುಗೊಳಿಸಬಹುದು, ಆದರೆ ಸಿಯನ್ ಇದರಿಂದ ಸಮಾರಂಭಕ್ಕೆ ಸಾಕಷ್ಟು ಐಶ್ವರ್ಯವಿಲ್ಲ ಎಂದು ಚಿಂತಿಸುತ್ತಾಳೆ. ಅಭ್ಯಾಸ ಪ್ರಾರಂಭವಾಗುವ ಮೊದಲು ಜೋಡಿಯು ನಿರ್ಧಾರ ತೆಗೆದುಕೊಳ್ಳಬೇಕು. ಹ್ಯೂನಿ ತಮ್ಮ ತಾಯಿಗೆ ಕೇಳುತ್ತಾರೆ, ನೀವು ಏನು ಭಾವಿಸುತ್ತೀರಿ?
ಇದು ನನ್ನ ಮದುವೆಯಲ್ಲಿ ಹಾಡಲಾಗುತ್ತದೆ. ತಾಯಿ ಚಿಂತನೆಯಲ್ಲಿ ಚುಚ್ಚು ಮಾಡಿ ಮೂಗು ತಟ್ಟುತ್ತಾಳೆ. ಅವಳು ಮೂರನೇ ಹೆಚ್ಚು ಅಲಂಕಾರಿಕ ಉಡುಪನ್ನು ಸೂಚಿಸುತ್ತಾಳೆ. ಅದು ಈ ಕಾರ್ಯಕ್ರಮದ ಸೊಬಗಿಗೆ ತಕ್ಕದ್ದು ಎಂದು ಹೇಳುತ್ತಾಳೆ. ಒಂದು ಮಗು ಕಳೆದುಹೋದ ಕರೆಗಾಗಿ ಕ್ಷಮೆಯಾಚಿಸಿ ನಿನ್ನೆ ನಿರಂತರವಾಗಿ ಗಂಟು ಹೊಡೆಯುತ್ತಿದ್ದ ಫೋನ್ ಬಗ್ಗೆ ಉಲ್ಲೇಖಿಸುತ್ತದೆ. ಕಾಲ್ ಮಾಡಿರುವವರು ಯಾವಾಗಲೂ ಹತ್ತಿರವಿರುವ ರಹಸ್ಯಮಯ ಬೇಕರಿ ಹುಡುಗಿ ಎಂದು ಗುರುತಿಸುತ್ತಾನೆ. ಈ ಬಹಿರಂಗಪಡಿಸುವುದು ಎಲ್ಲರಲ್ಲಿಯೂ ಅಸೌಕರ್ಯವನ್ನು ಉಂಟುಮಾಡುತ್ತದೆ, ಏಕೆಂದರೆ ಆ ಹುಡುಗಿ ಅವರ ರಹಸ್ಯವನ್ನು ಬಹಿರಂಗಪಡಿಸಬಹುದು. ಬೇಕರಿ ಹುಡುಗಿಯ ಎಚ್ಚರಿಕೆಯ ನೆರಳಿನಿಂದ ಉಂಟಾಗುವ ಭಯ ನಿಮ್ಮೊಳಗೆ ಹೆಚ್ಚುತ್ತಿದೆ. ಗುಂಪು ಬೇಕರಿಯ ಉತ್ತರ ಸೇವೆಯನ್ನು ಏಕೆ ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ ಎಂದು ವಾದಿಸುತ್ತಿದೆ. ಪರಸ್ಪರವನ್ನು ಉದ್ದೇಶಪೂರ್ವಕವಾಗಿ ಕರೆಗಳನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಆರೋಪಿಸುತ್ತಿದೆ. ಒಂದು ಮಗು ಬೀಳಿರುವ ಫೋನ್ಗೆ ತಲುಪುವಾಗ ಕಾಗದಗಳ ಗುಚ್ಛವನ್ನು ತೂಗುವ ಹತ್ತಿರ ಬರುತ್ತದೆ. ಅವನು ತಲೆಯು ತಿರುಗಿಸಿ ಹುಡುಗಿ ಹೇಳುವ ಕಥೆಯ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ ಎಂದು ಹೇಳುತ್ತದೆ. ಈ ನಿರ್ಲಕ್ಷ್ಯವು ಬೇಕರಿ ಹುಡುಗಿಯು ಸತ್ಯವನ್ನು ಬಹಿರಂಗಪಡಿಸಿ ಅವರ ಮುಚ್ಚುಮುಚ್ಚನ್ನು ಬಿಚ್ಚಿಡುವ ಅಪಾಯವನ್ನು ಹುಟ್ಟಿಸುತ್ತದೆ. ನೀವು ಇನ್ನಷ್ಟು ದಿನಚರಿ ಸಂಕ್ಷೇಪಣೆಗಳನ್ನು ಬಯಸಿದರೆ ಈಗಲೇ ಆ ಚಂದಾದಾರಿಕೆ ಬಟನ್ ಅನ್ನು ಒತ್ತಿ. ಮುಂದಿನ ದೃಶ್ಯದಲ್ಲಿ ಬೇಕರಿ ಹುಡುಗಿಯ ಸಂದೇಶವನ್ನು ಬೆಳಗಿಸಲಾಗುತ್ತದೆ. ಅದು ಒಕ್ಕೂಟಕ್ಕೆ ಬೆದರಿಕೆ ತರಲಿದೆ. ಸಿಎನ್ ಜೇಹಾರ ಫೋನ್ ಅನ್ನು ನೋಡುವನು ನಿನ್ನೆ ಬಂದಿರುವ ಮಿಸ್ಡ್ ಕಾಲ್ಗಳನ್ನು ಕಂಡು ಅವನು 2 ಗಂಟೆಗಳ ಕಾಲ ಅವಳ ಸಂದೇಶಗಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾನೆ. ಇದು ಅವನು ಬರಲಿರುವ ಮುಖಾಮುಖಿಯನ್ನು ತಪ್ಪಿಸುತ್ತಿದ್ದಾನೆ ಎಂಬ ಮೌನ ಸೂಚನೆ. ಮಿಸ್ಡ್ ಕಾಲ್ಗಳು ಸಿಎನ್ಗೆ ಅವರ ನಕಲಿ ಸಂಬಂಧವನ್ನು ಮರೆಮಾಡಿಕೊಳ್ಳುವ ಬಗ್ಗೆ ಆತಂಕವನ್ನು ಹೆಚ್ಚಿಸುತ್ತವೆ. ಅವಳ ಚಿಂತನೆ ಮದುವೆ ಹಾಡಿನ ಅಭ್ಯಾಸ ಸಮೀಪಿಸುತ್ತಿರುವಂತೆ ತೀವ್ರವಾಗುತ್ತದೆ. ಊಟದ ನಂತರ ಅಮ್ಮ ಸಿಎನ್ಗೆ ಒಂದು ನೆನಪನ್ನು ಕೊಡುತ್ತಾರೆ. ಅಭ್ಯಾಸ ಸಂಜೆ ಗಂಟೆಗೆ ಪ್ರಾರಂಭವಾಗುತ್ತದೆ. ಅವಳು ಸಿಎನ್ಗೆ ಓಡಿ ಹೋಗಬೇಡಿ ಅಥವಾ ಬಿಡಬೇಡಿ ಎಂದು ಎಚ್ಚರಿಸುತ್ತಾರೆ. ಸಿಎನ್ ವಿಧೇಯವಾಗಿ ಉತ್ತರಿಸುತ್ತಾನೆ, ಹೌದು ಅಮ್ಮ, ನನಗೆ ಗೊತ್ತಿದೆ. ಕಠಿಣ ವೇಳಾಪಟ್ಟಿ ಸಿಎನ್ಗೆ ಶಾಲೆ ಅಭ್ಯಾಸಗಳು ಮತ್ತು ನಕಲಿ ಪ್ರೇಮವನ್ನು ಸಮತೋಲನಗೊಳಿಸುವಂತೆ ಬಲವಂತಪಡಿಸುತ್ತದೆ. ಬಾಧ್ಯತೆಗಳ ಜಾಲವನ್ನು ಇನ್ನಷ್ಟು ಬಿಗಿಗೊಳಿಸುತ್ತದೆ. ಈಗ ಗಡಿಯಾರ ಅಭ್ಯಾಸದ ಕಡೆಗೆ ಟಿಕ್ ಟಿಕ್ ಮಾಡುತ್ತಿದೆ. ಅಮ್ಮ ಚಿಕ್ಕ ಮಳೆಯ ಮಂಜು ಉಂಟು ಎಂದು ಹೇಳಿ ಸಿಎನ್ಗೆ ಛತ್ರಿ ತಂದುಕೊಡಲು ಹೇಳುತ್ತಾಳೆ. ಅದು ಯಾರು ಮರೆತಾರೆ ಎಂಬ ಹಾಸ್ಯಭರಿತ ಚುಟುಕು ಮಾತು ಕೂಡ ಸೇರಿಸಿ. ನೀನು ಬೇಕರಿ ಪೆಟ್ಟಿಗೆಯೊಳಗೆ ಮಸುಕಾಗಿ ಮಡಚಿರುವ ಟಿಪ್ಪಣಿಯನ್ನು ಓದುತ್ತೀಯ. ಅದು ಏಕೆ ಯಾರಾದರೂ ಸಿಎನ್ನನ್ನು ಪ್ರೀತಿಸುತ್ತಾರೆ ಎಂಬ ಕಾರಣಗಳ ಪಟ್ಟಿಯನ್ನು ಹೊಂದಿದೆ. ನಿನ್ನನ್ನು ಪ್ರೀತಿಸುವ ಕಾರಣ. ಪ್ರಸ್ತಾವನೆ: ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನೀನು ನಿಜವಾಗಿಯೂ ಯೋಚಿಸುತ್ತೀಯಾ? ಸುಂದರ ನಿನ್ನತ್ತ ಈ ಟಿಪ್ಪಣಿ ಸಿಎನ್ನನ್ನು ನೋಡುತ್ತಿರುವ ರಹಸ್ಯಮಯ ಹುಡುಗಿಯದು ಕೃತಕ ಪ್ರೇಮಕತೆ ಬಹಿರಂಗವಾಗಬಹುದು ಎಂದು ಸೂಚಿಸುತ್ತದೆ. ಕಾರಣಗಳ ಪಟ್ಟಿ: ಪ್ರೀತಿ, ಪ್ರಸ್ತಾವನೆ ನಿನಗೆ. ಈ ಮರೆಮಾಡಿದ ಸಂದೇಶವು ಸಿಎನ್ನನ್ನು ಜೇಹಾ ವಿರುದ್ಧ ರಹಸ್ಯವನ್ನು ಎದುರಿಸಲು ಪ್ರೇರೇಪಿಸುತ್ತದೆ. ಸಿಎನ್ ನೋಟ್ಬುಕ್ ಅನ್ನು ಟ್ಯಾಪ್ ಮಾಡುತ್ತಾಳೆ. ನಂತರ ಅವಳು ಬರೆಯಿರುವ ಮದುವೆ ಹಾಡುಗಳ ಪಟ್ಟಿಯನ್ನು ಓದುತ್ತಾಳೆ. ಪಟ್ಟಿಯಲ್ಲಿ ಟು ಪೀಪಲ್ ವಿಲ್ ಯು ಮೇರಿ ಮೀ, ವಿತ್ ಯು, ಮೈ ಲವ್, ಮೇರಿ ಮೀ ಮತ್ತು ಪ್ರಾಮಿಸ್ ಆಫ್ ಲವ್ ಇವೆ. ಅವಳು ಶೀರ್ಷಿಕೆಗಳನ್ನು ಜೋರಾಗಿ ಉಚ್ಚರಿಸಿ ಪ್ರತಿ ಹಾಡು ರಿಹರ್ಸಲ್ ಪ್ರದರ್ಶನಕ್ಕೆ ಹೇಗೆ ಹೊಂದುತ್ತದೆ ಎಂದು ಕಲ್ಪಿಸಲು ಪ್ರಯತ್ನಿಸುತ್ತಾಳೆ. ಸರಿಯಾದ ಹಾಡನ್ನು ಆಯ್ಕೆ ಮಾಡುವುದು ಅತಿ ಮುಖ್ಯ, ಏಕೆಂದರೆ ಸಂಪೂರ್ಣ ಮದುವೆಯ ವಾತಾವರಣ ಅದರಿಂದ ನಿರ್ಧರಿಸಲಾಗುತ್ತದೆ. ಸಿಎನ್ ಮತ್ತೆ ಅಮ್ಮನನ್ನು ಬೇಡಿಕೊಳ್ಳುತ್ತಾನೆ. ಮದುವೆ ನಂತರ ಅವಳು ಇನ್ನೇನು ವಿನಂತಿ ಮಾಡಬಾರದು ಎಂದು ಭರವಸೆ ನೀಡುತ್ತಾನೆ. ಅವನು ಅಮ್ಮನಿಗೆ ಇದು ಒಮ್ಮೆ ಮಾತ್ರ ಎಂದು ಮನವೊಲಿಸುತ್ತಾನೆ. ಅಮ್ಮ ಸಂಭಾಷಣೆಯನ್ನು ಬದಲಿಸಿ ಸಿಎನ್ನ ಅಧ್ಯಯನ ಹೇಗೆ ನಡೆಯುತ್ತಿದೆ ಎಂದು ಕೇಳುತ್ತಾಳೆ. ಗ್ರೇಡ್ಗಳನ್ನು ಕಾಪಾಡಿಕೊಳ್ಳುವ ಒತ್ತಡವು ಸಿಎನ್ನ ಒತ್ತಡಕ್ಕೆ ಇನ್ನೊಂದು ಪದರವನ್ನು ಸೇರಿಸುತ್ತದೆ. ಓ ಬೇಗ, ದಯವಿಟ್ಟು ನನ್ನ ಜೊತೆ ಬಾ. ಮದುವೆ ನಂತರ ನಾನು ಇನ್ನೇನೂ ಬೇಡಿಕೊಳ್ಳುವುದಿಲ್ಲ. ಅಧ್ಯಯನ ಹೇಗೆ ನಡೆಯುತ್ತಿದೆ? ಮದುವೆಯ ದಿನ ಸಮೀಪಿಸುತ್ತಿರುವಂತೆ ಅಧ್ಯಯನದ ಒತ್ತಡವು ಹೆಚ್ಚಾಗಿ ಹೊಡೆತ ನೀಡುತ್ತದೆ. ಸಿಎನ್ ನಿರಾಶೆಯಿಂದ ಒಬ್ಬ ಉಸಿರು ಬಿಡುತ್ತಾಳೆ. ಓಂ ಎಂದು ಅನಂತ ಬೇಡಿಕೆಗಳಿಂದ ಉಂಟಾದ ಕೋಪವನ್ನು ತೋರಿಸುತ್ತಾಳೆ. ಓಂ. ಅವಳ ಕೋಪವು ಮುರಿದು ಹೋಗುವ ಗಡಿಯತ್ತ ಸೂಚಿಸುತ್ತಿದೆ. ತಾಯಿ ಸಿಎನ್ಗೆ ಕಷ್ಟಪಟ್ಟು ಕೆಲಸ ಮಾಡು ಎಂದು ಹೇಳುತ್ತಾಳೆ, ಆದರೆ ಸ್ವಲ್ಪ ವಿಶ್ರಾಂತಿಯಾಗು ಎಂದು ಕೂಡ ಸೂಚಿಸುತ್ತಾಳೆ. ನಂತರ ಸ್ನ್ಯಾಕ್ಸ್ ನೀಡುವೆ ಎಂದು ಹೇಳಿ ಪ್ರಗತಿಯನ್ನು ಇನ್ನೂ ಬೇಡಿಕೊಳ್ಳುತ್ತಾ ಸಿಎನ್ಗೆ ಒಂದು ಕ್ಷಣದ ವಿಶ್ರಾಂತಿ ನೀಡುತ್ತದೆ. ಸಿಎನ್ ಮತ್ತು ಜೇಹಾ ನಕಲಿ ಸಂಬಂಧದ ಬಗ್ಗೆ ವಾದಿಸುತ್ತಲೇ ಇರುತ್ತಾರೆ. ಸಿಎನ್ ಕೇಳುತ್ತಾರೆ,
ಈ ನಾಟಕವನ್ನು ಹೇಗೆ ನಿಲ್ಲಿಸಬಹುದು ಎಂದು. ಜೆಹಾ ಭುಜಗಳು ಎತ್ತಿ ಏನಾಗುತ್ತದೆ ಎಂದು ಊಹಿಸಲಾಗುವುದಿಲ್ಲ ಎಂದು ಹೇಳುತ್ತಾರೆ. ಅವರ ಅನುಮಾನವು ವಿವಾಹದ ಕೊನೆಯ ದಿನಾಂಕ ಸಮೀಪಿಸುತ್ತಿರುವಂತೆ ಆತಂಕವನ್ನು ಹೆಚ್ಚಿಸುತ್ತದೆ. ಹೊರಗಿನ ತೂಫಾನ್ ಅವರ ಯೋಜನೆಗಳನ್ನು ಕಳೆದುಹಾಕುವ ಬೆದರಿಕೆ ತಂದಿದೆ. ಜೆಹಾ ಮೆಟಲ್ ಎಂಬ ಪದವನ್ನು ಪುನರಾವರ್ತಿಸುತ್ತಾ ಸಿಯನ್ ಅನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾನೆ. ಲೋಹದಂತೆ ಕಠಿಣವಾದ ಒತ್ತಡವು ಅವರನ್ನು ಮುರಿಯುವುದಿಲ್ಲ ಎಂದು ಅವನು ಹೇಳುತ್ತಾನೆ. ಸಿಯನ್ ಕಣ್ಣುಗಳನ್ನು ತಿರುಗಿಸುತ್ತಾಳೆ, ಒತ್ತಡವು ಇನ್ನೂ ಘನವಾಗಿಲ್ಲವೆಂದು ಅರಿತುಕೊಂಡು. ಅವರ ನಾಜೂಕು ನಿರ್ಧಾರವು ರಹಸ್ಯದ ಭಾರದಲ್ಲಿ ಒಡೆಯುತ್ತದೆ. ಒಂದು ಮರೆಮಾಡಿದ ಸಂದೇಶವು ಶೀಘ್ರದಲ್ಲೇ ನಿರ್ಧಾರವನ್ನು ಒತ್ತಾಯಿಸಬಹುದು. ಕೊಠಡಿಯಲ್ಲಿರುವ ಒಂದು ಕಾಗದದ ತುಂಡಿನ ಮೇಲೆ ಅಚ್ಚರಿಯ ಕಾಣಿಸಿತು. ಇದು ರಹಸ್ಯಮಯ ಬೇಕರಿ ಹುಡುಗಿಯು ಬಿಟ್ಟಿರುವ ಒಂದು ಗುಪ್ತ ಚಿಹ್ನೆ. ಸಿಯನ್ ಅದನ್ನು ಗಮನಿಸಿ ಕೋಪದಿಂದ ಕಣ್ಣು ಚುಚ್ಚಿ ಇದು ಎಚ್ಚರಿಕೆಯಾಗಿದೆ ಎಂದು ಅನುಮಾನಿಸುತ್ತಾಳೆ. ಆ ಚಿಹ್ನೆ ಯಾರೋ ಅವರ ಕೃತಕ ಪ್ರೇಮವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಎಂದು ಸೂಚಿಸುತ್ತದೆ. ಬೇಕರಿ ಹುಡುಗಿಯ ಸೂಚನೆ ಎಲ್ಲವನ್ನೂ ಬಹಿರಂಗಪಡಿಸಬಹುದಾಗಿದೆ. ಮಳೆಯು ಅಂಗಳವನ್ನು ಹೊಡೆದಂತೆ ಮಡಚಿದ ಟಿಪ್ಪಣಿಯ ಮೇಲೆ ರಹಸ್ಯ ಚಿಹ್ನೆ ಮಿನುಗುತ್ತದೆ. ಜೇಹಾ ಒಬ್ಬ ಕಂಬಳಿಯನ್ನು ಹಿಡಿದು ಸಿಯನ್ನು ಕಿರಿದಾದ ಮೆಣಸು ಬೆಳಕಿನ ಆಶ್ರಯಕ್ಕೆ ಎಳೆಯುತ್ತಾನೆ. ಸಿಯನ್ ಹಠಾತ್ ಆಶ್ರಯಕ್ಕೆ ಅಂಟಿಕೊಂಡು ಕತ್ತಲೆಯಲ್ಲೇ ಹೊಳೆಯುವ ಆಶೆಯು ತಮ್ಮ ಕೃತಕ ಪ್ರೇಮವು ಈ ತೀವ್ರ ಚಂಡಮಾರುತದ ಒತ್ತಡದಲ್ಲಿ ಒಡೆದು ಬೀಳಬಹುದು ಎಂಬ ಭಯದ ಪಕ್ಕದಲ್ಲಿ ಮಿನುಗುತ್ತಿದೆ. ಹಾಗೆಯೇ ಜೆಹಾ ಅವರ ಮೌನದ ವಾಗ್ದಾನವು ನಾಜೂಕು ಬಂಧವನ್ನು ನಿರ್ಮಿಸುತ್ತಿದೆ. ಅಪಾಯಕಾರಿ ಚಿಹ್ನೆ ಮಸುಕಾಗಿ ಹೊಳೆಯುತ್ತದೆ. ಯಾರೋ ಅವರ ಪ್ರತಿಯೊಂದು ಚಲನವಲನವನ್ನು ನಿಗಾ ವಹಿಸುತ್ತಿದ್ದಾರೆ ಎಂಬ ಸೂಚನೆ ಮತ್ತು ನಿರಂತರ ಮಳೆಯ ಹರಿವು ಮದುವೆಯನ್ನು ಮುಳುಗಿಸುವ ಅಪಾಯವಿದೆ. ಸತ್ಯವು ಉದ್ಭವಿಸುವ ಮೊದಲು ಗ್ಲೋವ್ಸ್ ತೆಗೆದು ಹಾಕಲಾಗಿದೆ. ಮೆನ್ವ ವಿತ್ ಹೆರೆಗೆ ಚಂದಾದಾರರಾಗಿ. ಜೆಹಾ ಅವರ ವಾಗ್ದಾನವು ಅವರನ್ನು ಶಾಶ್ವತವಾಗಿ ಬಂಧಿಸಿದೆ. ಕೌನ್ಸಿಲ್ ಅವರ ಪತನದ ಯೋಜನೆ ಮಾಡುತ್ತಿರಲು ಜೆಹಾ ಮತ್ತು ಸೇ ಅವರು ಪರಸ್ಪರ ನೋಡುತ್ತಾರೆ, ಕೈಗಳನ್ನು ಜೋಡಿಸಿ ನಕಲಿ ದಂಪತಿ ಒಪ್ಪಂದವನ್ನು ಗುಸುಗುಸುವಂತೆ ಹೇಳುತ್ತಾರೆ. ಅವರು ಗಂಭೀರ ತಲೆಯಾಡುವ ಮೂಲಕ ಒಪ್ಪಂದವನ್ನು ದೃಢಪಡಿಸುತ್ತಾರೆ. ಈ ಮೋಸವು ಅವರ ಪೋಷಕರ ಹಸ್ತಕ್ಷೇಪವನ್ನು ತಡೆಯುತ್ತದೆ ಎಂದು ನಿರೀಕ್ಷಿಸುತ್ತಾರೆ. ಈ ಒಪ್ಪಂದವು ಅವರ ಅಪಾಯಕಾರಿ ಸಾರ್ವಜನಿಕ ಕ್ರಿಯೆಗೆ ವೇದಿಕೆ ಹಾಕುತ್ತದೆ. ಸೇ ಮತ್ತು ಜೆಹಾ ಜನಸಂದಣಿ ಕಾಫಿ ಶಾಪ್ಗೆ ಪ್ರವೇಶಿಸುತ್ತಾರೆ, ನಿಜವಾದ ಜೋಡಿಯಂತೆ ನಟಿಸುವ ಪ್ರಯತ್ನದಲ್ಲಿ. ಸೇ ಮೆನು ಜೊತೆ ಹತಾಶರಾಗುತ್ತಾಳೆ. ಜೆಹಾ ತನ್ನ ಗಡಿಯಾರವನ್ನು ನೋಡುತ್ತಿರುವಂತೆ ನಟಿಸುತ್ತಾನೆ. ತರಗತಿಯ ಸಹಪಾಠಿಗಳ ಕಣ್ತಪ್ಪದ ಕಣ್ಣುಗಳ ಕೆಳಗೆ ಇಬ್ಬರೂ ಬೆವರುತ್ತಿದ್ದಾರೆ. ಅವರ ಅಸಮಂಜಸತೆ ಸುಳ್ಳನ್ನು ಬಹಿರಂಗಪಡಿಸುವ ಅಪಾಯವನ್ನು ಉಂಟುಮಾಡುತ್ತದೆ, ಆದರೆ ಅವರು ಅದನ್ನು ದಾಟಿ ಮುಂದೆ ಸಾಗುತ್ತಾರೆ. ಜೆಹಾ ಹೊರಗೆ ಚುರುಕಾಗಿ ಕೂಗುತ್ತಾನೆ, ಜೆಹಾ ಎಂದು. ಕೊಠಡಿಯ ಇನ್ನೊಂದು ತುದಿಯಲ್ಲಿ ಪರಿಚಿತ ಮುಖವನ್ನು ಕಂಡು ಸಾಯ್ ಅನ್ನು ಆಶ್ಚರ್ಯಪಡಿಸುತ್ತಾನೆ. ಆತ ತಕ್ಷಣವೇ ಬಲವಂತದ ನಗುವಿನಿಂದ ಅದನ್ನು ಮುಚ್ಚಿಕೊಳ್ಳುತ್ತಾನೆ, ಅಭಿನಯವನ್ನು ಸುಗಮವಾಗಿ ಇಡುತ್ತಾನೆ. ನೀವು ಸೇ ಮತ್ತು ಜೆಹಾ ಒಬ್ಬರನ್ನೊಬ್ಬರು ಹತ್ತಿರವಾಗಿರುವಂತೆ ನಟಿಸುತ್ತಿರುವ ಅಸಹಜತೆಯನ್ನು ಅನುಭವಿಸುತ್ತೀರಿ. ಹಮ ಕೇಳುವ ತೀವ್ರ ಪ್ರಶ್ನೆಗಳಿಗೆ ನಗುತ್ತಾ ಉತ್ತರಿಸುತ್ತಾರೆ. ಅವರು ಇಬ್ಬರೂ ಅಸಹಜತೆಯಿಲ್ಲ ಎಂದು ಹೇಳುತ್ತಾರೆ. ತಮ್ಮ ಬಲವಂತದ ಆತ್ಮವಿಶ್ವಾಸವು ಅವರ ನಡುವೆ ಹೆಚ್ಚುತ್ತಿರುವ ಒತ್ತಡವನ್ನು ಮುಚ್ಚಿಯಿಡುತ್ತದೆ. ಅದು ಅವರ ಪ್ರದರ್ಶನವನ್ನು ಮುರಿಯಬಹುದು. ಮರೆಮಾಡಿಕೊಂಡಿರುವ ಒಬ್ಬ ನೋಡುವವರು ಅವರ ಅಭ್ಯಾಸವನ್ನು ಗಮನಿಸಿದಾಗ ಒತ್ತಡ ತೀವ್ರವಾಗಿ ಏರಿಸುತ್ತದೆ. ಸೇ ಪೌಸ್ ಆಗಿ ಬಹುಶಃ ಇಲ್ಲವೇ ಎಂದು ಯೋಚಿಸುತ್ತಾಳೆ. ಜೆಹಾ ಅವರ ಅಭಿವ್ಯಕ್ತಿಯನ್ನು ಓದುತ್ತಾ ಅದು ಅನುಮಾನಭರಿತವಾಗಿರುವಂತೆ ಕಾಣುತ್ತದೆ. ನಂತರ ಅವಳು ಚಲನೆ ಮಾಡುತ್ತಾಳೆ, ಇದು ಅವಳ ಮನೋಭಾವದಲ್ಲಿ ಬದಲಾವಣೆಯನ್ನು ಸೂಚಿಸುತ್ತದೆ. ಈ ಕ್ಷಣದಲ್ಲಿ ಸೇ ನಕಲಿ ಸಂಬಂಧವನ್ನು ಪ್ರಶ್ನಿಸುತ್ತಾಳೆ, ಸಂಪೂರ್ಣ ಯೋಜನೆಯನ್ನು ಅಪಾಯಕ್ಕೆ ಇಡುತ್ತಾಳೆ. ಅವರ ಸಂಶಯಗಳು ಮುಂದಿನ ಜಿಮ್ ಸಭೆಗೆ ವೇದಿಕೆಯನ್ನು ಸಿದ್ಧಪಡಿಸುತ್ತವೆ, ಅದು ಎಲ್ಲವನ್ನೂ ಬಹಿರಂಗಪಡಿಸಬಹುದಾಗಿದೆ. ಸೇ ತನ್ನ ಕಣ್ಣುಗಳ ಮೂಲಕ ಸೈನ ಕಣ್ಣಿಗೆ ನೋಡುವಳು. ಅವಳು ಹಿಂದೆ ಕೇವಲ ಕೆಟ್ಟವರನ್ನೇ ಇಷ್ಟಪಡುತ್ತಿದ್ದಾಳೆ ಎಂದು ಹೇಳುತ್ತಾಳೆ. ತನ್ನ ಭಾವನೆಗಳ ಬಗ್ಗೆ ಭಯವಾಗಿತ್ತು ಮತ್ತು ಸೇನ್ನು ರಕ್ಷಿಸಲು ಬಂದಿದ್ದಾಳೆ ಎಂದು ಒಪ್ಪಿಕೊಳ್ಳುತ್ತಾಳೆ. ಹಾಲ್ವೆಯ ಬೆಳಕುಗಳು ಕಂಪಿಸುತ್ತಿವೆ. ಸೇ ತನ್ನ ಕೈಯನ್ನು ಲಾಕರ್ ಮೇಲೆ ಹೊಡೆದು ಕಳೆದು ಹೋದ ಪಾಠಪುಸ್ತಕವನ್ನು ಬೇಡಿಕೊಳ್ಳುತ್ತಾಳೆ. ಜೆಹಾ ಮುಂದೆ ಓಡಿ ಹೋಗಿ ಅದನ್ನು ಹೈದಿಕೊಳ್ಳುತ್ತಾನೆ. ಪ್ರಿಫೆಕ್ಟ್ ಒಳಗೆ ಬರುವ ಮೊದಲು ಅದನ್ನು ಹಿಂತಿರುಗಿಸಿ ಹಾಕುತ್ತಾನೆ. ಅವರ ಕಣ್ಣುಗಳು ಒಟ್ಟಾಗಿ ಸೇರುತ್ತವೆ. ಉಸಿರು ತಗ್ಗಿ ಮತ್ತು ವಿದ್ಯುತ್ಮಯ ನಗು ಸೇಯ ಮುಖದ ಮೇಲೆ ಹರಡುತ್ತದೆ. ಅವನು ತ್ವರಿತವಾಗಿ ಒಂದು ಹಾಸ್ಯವನ್ನು ಗೂಗುತ್ತಾನೆ ಮತ್ತು ಇಬ್ಬರೂ ನಗುವಿಗೆ ಮುಳುಗುತ್ತಾರೆ. ದಲ್ಲಿ ಕಟ್ಟಿ ಹೋಗುವ ನೋವನ್ನು ಮರೆಮಾಡಿ. ಆ ಕ್ಷಣದ ಕಿರುಚಾಟವು ಅವರ ರಹಸ್ಯ ಒಪ್ಪಂದವನ್ನು ಬಲಪಡಿಸುತ್ತದೆ. ನಾಟಕವು ಪರಿಪೂರ್ಣವಾಗಿ ಉಳಿಯಬೇಕೆಂಬ ಕಾರಣವನ್ನು ನೆನಪಿಸುತ್ತದೆ.
ಸೇ ಗೊಂದಲದಲ್ಲಿ ತೋರುತ್ತಾಳೆ. ಹಾಸಿಗೆಯ ಮೇಲೆ ಖಾಲಿ ಜಾಗವನ್ನು ಕಂಡು ಏನು ಎಂದು ಗುಸುಗುಸು ಮಾಡುತ್ತಾಳೆ. ನಂತರ ಈ ಹಾಸಿಗೆಯಲ್ಲಿ ಕುಳಿತುಕೊಳ್ಳುವ ಏಕೈಕ ಸ್ಥಳ ಎಂದು ಮೌನವಾಗಿ ಹೇಳುತ್ತಾ ಏಕೈಕ ಖಾಲಿ ಜಾಗವನ್ನು ದಾಬಿ ಹಿಡಿಯಲು ಪ್ರಯತ್ನಿಸುತ್ತಾಳೆ. ಜೆಹಾ ನೋಡುತ್ತಾನೆ. ಅವಳನ್ನು ಅನುಸರಿಸಬೇಕಾ ಇಲ್ಲವೇ ಹಿಂತಿರುಗಿ ನಿಲ್ಲಬೇಕಾ ಎಂಬುದು ತಿಳಿಯದೆ. ಈ ಸಣ್ಣ ಸ್ಥಳವು ಅವರನ್ನು ಹತ್ತಿರಕ್ಕೆ ಬಲವಂತಪಡಿಸಿ ಆ ನಡೆಗೆ ನಿಯಂತ್ರಣ ಕಷ್ಟವಾಗುತ್ತದೆ. ಸೇ ಜೆಹಾವನ್ನು ಪರಿಪೂರ್ಣತಾವಾದಿ ಎಂದು ಕರೆಯುತ್ತಾನೆ. ಅವರ ಕ್ರಿಯೆ ಕೆಲಸ ಮಾಡುತ್ತದೆ ಎಂದು ದೃಢೀಕರಣಕ್ಕಾಗಿ ಅಂತಿಮ ಉತ್ತರವನ್ನು ಬಿಡುತ್ತಾನೆ. ಜೆಹಾ ಅವರು ಗೆದ್ದಿದ್ದಾರೆ ಎಂದು ಘೋಷಿಸಿ ತಮ್ಮ ಪ್ರದರ್ಶನದ ಮೇಲೆ ವಿಶ್ವಾಸವಿದೆ ಎಂದು ಹೇಳುತ್ತಾನೆ. ಅವರ ಧೈರ್ಯಶಾಲಿ ದಾವೆ ಒತ್ತಡವನ್ನು ಹೆಚ್ಚಿಸುತ್ತದೆ, ಏಕೆಂದರೆ ನಿರ್ದೋಷಿ ಪ್ರದರ್ಶನವು ಅವರ ಪೋಷಕರನ್ನು ನಂಬಿಸುವುದು. ಆದರೆ ಈಗ ಯಾವುದೇ ದೋಷವು ಒಕ್ಕೂಟವನ್ನು ಮುರಿಯಬಹುದು. ಶಾಲಾ ಪ್ರಾಂಶುಪಾಲರು ಒಳಬರುವಾಗ ಮುಂದಿನ ದೃಶ್ಯವು ಅವರ ದೃಢಸಂಕಲ್ಪವನ್ನು ಪರೀಕ್ಷಿಸುತ್ತದೆ. ಜೆಹಾ ರೇಸ್ ಎಂದು ಕೂಗುತ್ತಾ ಕಾಫಿ ಕಪ್ಗಳನ್ನು ಎತ್ತುತ್ತಾನೆ. ಸೇ ನ್ಯಾಪ್ಕಿನ್ಗಳನ್ನು ಗುಚ್ಚಿಸುವಂತೆ ಓಡಿಹೋಗಿ ಇದು ತಂಡದ ಮನೋಬಲವನ್ನು ಹೆಚ್ಚಿಸಲು ಬೇಗ ಎಂದು ಹೇಳುತ್ತದೆ. ಅವರು ಮುಖ್ಯ ಶಿಕ್ಷಕ ಒಳಗೆ ಬರುವ ಮೊದಲು ನಕಲಿ ದಿನಾಂಕದ ದೃಶ್ಯವನ್ನು ಸಹಜವಾಗಿ ತೋರಿಸುವ ಪ್ರಯತ್ನದಲ್ಲಿ ಹತ್ತಿರ ಹೋದರು. ಅವರ ಪ್ರದರ್ಶನವು ನಿಜವಾದ ಜೋಡಿಯಂತೆ ಎಲ್ಲರನ್ನೂ ನಂಬಿಸಬೇಕು, ಇಲ್ಲದಿದ್ದರೆ ಅವರ ಪೋಷಕರು ಈ ಕಪಟವನ್ನು ಅನುಮಾನಿಸುತ್ತಾರೆ. ರೇಸ್ ಇದು ತಂಡದ ಮನೋಬಲವನ್ನು ಹೆಚ್ಚಿಸಲು ಬೇಗ. ಅವರ ತ್ವರಿತ ವ್ಯವಸ್ಥೆ ಮುಖ್ಯ ಶಿಕ್ಷಕ ಗಮನಿಸಬಹುದಾದ ನರ್ವಸ್ ಸ್ಲಿಪ್ ಅನ್ನು ಮರೆಮಾಡುತ್ತದೆ. ಸೇ ಜೆಹಾದ ಕೈಯನ್ನು ಹಿಡಿದು ನಾಳೆ ನಿನ್ನ ಒಪ್ಪಂದವನ್ನು ಮರೆತಬೇಡ. ಸೇ ಅಚಾನಕವಾಗಿ ಹಾಸ್ಯಭರಿತ ಜೋಕ್ನ್ನು ಹೇಳಿ ವಾತಾವರಣವನ್ನು ಹಗುರಗೊಳಿಸಲು ಪ್ರಯತ್ನಿಸುತ್ತಾನೆ. ಜೆಹಾ ಬಲವಂತವಾಗಿ ನಗು ಮೂಡಿಸಿ ಹೊರಗೆ ನಡೆದುಕೊಳ್ಳುವಾಗ ಪಾದಗಳನ್ನು ಎಳೆಯುತ್ತಾ ಅಸಾಮಾನ್ಯವಾಗಿ ಸುಂದರವಾದ ಹವಾಮಾನದ ಬಗ್ಗೆ ಟಿಪ್ಪಣಿ ಮಾಡುತ್ತಾನೆ. ಸಸ್ತಾ ಸಂಭಾಷಣೆ ಅವರ ಒಳಗಿನ ಒತ್ತಡವನ್ನು ಮುಚ್ಚಿಯಿಡುತ್ತದೆ. ಸ್ವಾಭಾವಿಕವಾಗಿ ನಡೆದುಕೊಳ್ಳುವ ಅವರ ಪ್ರಯತ್ನವು ಅವರ ಪ್ರದರ್ಶನ ಎಷ್ಟು ನಾಜೂಕು ಎಂದು ತೋರಿಸುತ್ತದೆ. ಅಚಾನಕವಾಗಿ ಬರುವ ಮಳೆಯ ತೀವ್ರತೆ ಅವರ ಜಾಗೃತೆಯಿಂದ ಯೋಜಿಸಿದ ಮುಖವಾಡವನ್ನು ನಾಶ ಮಾಡಬಹುದು. ಜೆಹಾ ಸಾಗೆ ಹಾಲ್ವೆಯಲ್ಲಿ ತನ್ನ ತಪ್ಪನ್ನು ಮುಚ್ಚಿಕೊಳ್ಳುವಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದ ಹೇಳುತ್ತಾನೆ. ಸಾ ಲಜ್ಜೆಯಿಂದ ತಲೆಬಾಗಿ ಅವನಿಗೆ ತನ್ನ ಪ್ರಯತ್ನವನ್ನು ಗಮನಿಸಿದ್ದಕ್ಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾಳೆ. ಅವರ ಸಂಕ್ಷಿಪ್ತ ಸಂವಾದವು ನಕಲಿ ಮುಖವಾಡಗಳ ನಡುವೆ ನಿಜವಾದ ಕೃತಜ್ಞತೆಯ ಚಿಕ್ಕ ಸೇತುವೆಯನ್ನು ನಿರ್ಮಿಸುತ್ತದೆ. ಆ ಕೃತಜ್ಞತೆ ಅವರ ರಹಸ್ಯವನ್ನು ಸುರಕ್ಷಿತವಾಗಿಡುವ ಕಿಲಿಯಾಗಿ ಮಾರ್ಪಾಡು ಹೊಂದುತ್ತದೆ. ಸೇ ಜೆಹಾ ಅವರ ಸಹಾಯವಿಲ್ಲದೆ ಅವಳು ಗಂಭೀರ ಸಮಸ್ಯೆಯಲ್ಲಿ ಮುಳುಗಿಬಿಟ್ಟಿರುತ್ತಾಳೆ ಎಂದು ಒಪ್ಪಿಕೊಳ್ಳುತ್ತಾಳೆ. ರಹಸ್ಯಮಯ ಜೆಮ್ ಮತ್ತು ಇತಾಕಾ ಎಂಬ ಗುಪ್ತ ಸ್ಥಳವನ್ನು ಉಲ್ಲೇಖಿಸುತ್ತಾಳೆ. ಅವಳು ಜೆಹಾಕ್ಕೆ ಯಾವುದನ್ನಾದರೂ ಕೇಳುವ ಅವಕಾಶವನ್ನು ನೀಡುತ್ತಾಳೆ, ಇನ್ನಷ್ಟು ರಹಸ್ಯಗಳ ಸೂಚನೆ ನೀಡುತ್ತಾಳೆ. ಜೆಹಾ ಕಾಫಿ ದಿನಾಂಕದ ನಂತರ ಇನ್ನೂ ಬೇರೆಡೆಗೆ ಹೋಗುತ್ತಿದ್ದಾಳೋ ಎಂದು ಸೇಗೆ ಕೇಳುತ್ತಾನೆ. ಸೇ ಹೇಳುತ್ತಾಳೆ ಅವಳಿಗೆ ಇನ್ನೂ ಸಮಯವಿದೆ ಮತ್ತು ಅವರು ವಿಜ್ಞಾನ ಕೊಠಡಿಗೆ ಒಟ್ಟಿಗೆ ಹೋಗುತ್ತಿರುವುದನ್ನು ದೃಢಪಡಿಸುತ್ತಾಳೆ. ಅಲ್ಲಿ ಭೇಟಿ ಮಾಡುವ ಯೋಜನೆ ಶಿಕ್ಷಕರಿಂದ ಅವರ ನಕಲಿ ದಂಪತಿಗಳ ಆಟವನ್ನು ಮರೆಮಾಡುತ್ತದೆ. ಇದರಿಂದ ರಹಸ್ಯ ಜಿಮ್ ಉಪಕಥೆಯೂ ಮುಂದುವರಿಯುತ್ತದೆ. ವಿಜ್ಞಾನ ಕೊಠಡಿಯ ಬಾಗಿಲು ಮುಂದಿನ ದೃಶ್ಯವನ್ನು ತೆರೆದಂತೆ ಕಾಣುತ್ತದೆ. ಸೇ ಜೆಹಾಕ್ಕೆ ವಿನಂತಿ ಕಷ್ಟಕರವೆಂದು ನೆನಪಿಸುತ್ತಾನೆ, ಆದರೆ ಅವರು ಹತ್ತಿರದ ಸ್ನೇಹಿತರಾಗಿರುವುದರಿಂದ ಇದನ್ನು ಮಾಡಬೇಕು ಎಂದು ಒತ್ತಾಯಿಸುತ್ತಾನೆ. ಹಾಮಾ ಅನ್ನು ಕಾರಣವಾಗಿ ಉಲ್ಲೇಖಿಸುತ್ತಾನೆ. ಜೆಹಾ ಅಸಮ್ಮತವಾಗಿ ಒಪ್ಪಿಕೊಂಡು ಅಸೌಕರ್ಯದಿದ್ದರೂ ಸೇಯಿನ ಯೋಜನೆಯನ್ನು ಬೆಂಬಲಿಸುವ ತನ್ನ ಇಚ್ಛೆಯನ್ನು ತೋರಿಸುತ್ತಾನೆ. ಇದರಿಂದ ಅವರ ಸಹಕಾರ ಬಲಗೊಳ್ಳುತ್ತದೆ ಹಾಗೂ ಆಳವಾದ ಬಂಧಗಳ ರೂಪುಗೊಳ್ಳುವ ಸೂಚನೆ ನೀಡುತ್ತದೆ. ಅವರ ಅಸಹಜ ಸಹಕಾರವು ಮುಂದಿನ ಹಾಲ್ವೇ ಸ್ಲಿಪ್ಗೆ ನೆಲೆಯನ್ನಿಟ್ಟು ಕೊಡುವುದು. ಸೇ ಜೆಹಾಳಿಗೆ ನೆಲವನ್ನು ಎಚ್ಚರಿಕೆಯಿಂದ ನೋಡುವಂತೆ ಎಚ್ಚರಿಸುತ್ತಾನೆ. ಇನ್ನೂ ಮಕ್ಕಳು ಅವರನ್ನು ಮತ್ತೊಮ್ಮೆ ಒಟ್ಟಿಗೆ ನೋಡಿಕೊಳ್ಳುವ ಸಾಧ್ಯತೆಯಿಂದ ಭಯಪಡುತ್ತಾನೆ. ಸೈ ತೇವದ ನೆಲದಲ್ಲಿ ಜಾರಿಬಿಡುತ್ತಾಳೆ. ಜೆಹಾ ಅವರನ್ನು ಈ ಅಪಘಾತವನ್ನು ಮುಚ್ಚಿಕೊಳ್ಳುವಂತೆ ಮಾಡುತ್ತದೆ. ಅವರ ಕೃತಕ ದಂಪತಿ ನಟನೆಯು ಬಹಿರಂಗವಾಗುವ ಅಂಚಿನ ಮೇಲೆ ಅಲಿಯುತ್ತಿದೆ. ಜೆಹಾ ನಾಜೂಕು ನಂಬಿಕೆ ಕಡಿಯುತ್ತಿರುವುದನ್ನು ಅನುಭವಿಸುತ್ತಾಳೆ. ಸೈ ತನ್ನನ್ನು ಕೊನೆಗೂ ಹಾಸ್ಯ ಮಾಡಬಹುದು ಎಂದು ಕಂಡುಹಿಡಿದು ತಮ್ಮ ರಹಸ್ಯ ಬಂಧವನ್ನು ನಿಜವಾದ ಸಂಪರ್ಕದ ಒಂದು ತುಂಡುಗಾಗಿ ಅಪಾಯಕ್ಕೆ ಒಳಪಡಿಸುತ್ತಾಳೆ. ಸೈ ಕಂಪಿಸುತ್ತಾ ತನ್ನ ದಿನಚರಿಯನ್ನು ಬಿಗಿಯಾಗಿ ಹಿಡಿದಿದ್ದಾಳೆ. ಹೊಸ ವಿದ್ಯಾರ್ಥಿ ಕಾಫಿ ಶಾಪ್ಗೆ ಪ್ರವೇಶಿಸುವಾಗ ಎಲ್ಲರೂ ಈ ಮೋಸವು ಬರುವ ತೀವ್ರ ಪರಿಶೀಲನೆಯನ್ನು ಎದುರಿಸಬಹುದೇ ಎಂದು ಆತಂಕದಿಂದ ನಿಗಾವಹಿಸುತ್ತಿದ್ದಾರೆ. ಎಲ್ಲರೂ ಇಷ್ಟು ಉತ್ತಮ ಸಂಕ್ಷಿಪ್ತಗಳನ್ನು ಕಂಡುಕೊಳ್ಳುವುದಿಲ್ಲ, ಆದರೆ ನೀವು ಕಂಡುಕೊಂಡಿದ್ದೀರಿ. ಈ ಲಾಭವನ್ನು ಉಳಿಸಿಕೊಳ್ಳಿ. ಮನ್ವಾ ವಿತ್ ಹರಿಯನ್ನು ಚಂದಾದಾರರಾಗಿ
ಅವನು ನಗುತ್ತಾನೆ, ಆದರೆ ಅವನ ಮುದ್ದು ಅವರು ಕೊಟ್ಟ ವಾಗ್ದಾನವನ್ನು ಮುರಿಯುತ್ತದೆ. ಕ್ಯಾಮೆರಾ ಅಂಧಕಾರದ ಕಫೆಯಲ್ಲಿ ಇಬ್ಬರನ್ನು ತೋರಿಸುತ್ತದೆ, ಕೈಗಳು ಕೇವಲ ಸ್ಪರ್ಶಿಸುವಂತಿವೆ. ಅವರ ಕಣ್ಣುಗಳು ಒಂದೇ ನೋಟದಲ್ಲಿ ಸೇರುತ್ತವೆ, ನಂತರ ಛಾಯೆ ಕಿಟಕಿಯ ಮೂಲಕ ಹಾದು ಹೋಗುವಂತೆ ಬೇರ್ಪಡುತ್ತವೆ. ಆ ಕ್ಷಣ ನಾಜೂಕಾಗಿದೆ, ಏನೋ ಮರೆಮಾಡಿದದ್ದು ಅವರ ಕೃತಕ ಪ್ರೇಮವನ್ನು ಮುರಿಯುವ ಸೂಚನೆ ನೀಡುತ್ತದೆ. ಮುಂದಿನ ದೃಶ್ಯದಲ್ಲಿ ಜಿಲಿನ್ ಅನ್ನು ಈ ಸಂದರ್ಭಕ್ಕೆ ಎಳೆಯುತ್ತದೆ. ಜಿಲಿನ್ ಮೇಜಿನ ವಿರುದ್ಧಕ್ಕೆ ತಲೆಯುಂಗಿ ಸಿಯನ್ಗೆ ನಗುತ್ತಾನೆ. ತನ್ನನ್ನು ಹ್ಯಾಂಡ್ಸಮ್ ಎಂದು ಹೇಳಿ ಅವಳ ರೂಪವನ್ನು ಪ್ರಶಂಸಿಸುತ್ತಾನೆ. ಸಿಯನ್ ಕಣ್ಣು ತಿರುಗಿಸುತ್ತಾಳೆ, ಆದರೆ ಆ ಕಾಮೆಂಟ್ ಅವಳ ಮನಸ್ಸಿನಲ್ಲಿ ಉಳಿದು ಅವನ ಉದ್ದೇಶಗಳ ಬಗ್ಗೆ ಅವಳಿಗೆ ಅಸೌಕರ್ಯ ಉಂಟುಮಾಡುತ್ತದೆ. ಇದರಿಂದ ಸಿಯನ್ ಅವನನ್ನು ನಂಬುವ ಬಗ್ಗೆ ಅನುಮಾನಕ್ಕೆ ಒಳಗಾಗುತ್ತದೆ. ಸಿಯನ್ನ ಸ್ನೇಹಿತ ಶೀಘ್ರದಲ್ಲೇ ಎಚ್ಚರಿಕೆಯ ಮಾತು ಹೇಳುತ್ತಾರೆ. ಸಿಯನ್ನ ಸ್ನೇಹಿತರು ಮಾತು ಪ್ರಾರಂಭಿಸಿ ಜಿಲಿನ್ ಅವಳಿಗೆ ಸೂಕ್ತವಲ್ಲ ಎಂದು, ಅವನ ವಾತಾವರಣ ಅಸಮಂಜಸವಾಗಿರುವುದನ್ನು ಹೇಳುತ್ತಾರೆ. ಅವನ ಮೋಹವು ಏನೋ ಅಪಾಯಕಾರಿ ವಿಷಯವನ್ನು ಮರೆಮಾಡಿದೆ ಎಂದು ಎಚ್ಚರಿಸುತ್ತಾರೆ. ಇದರಿಂದ ಸಿಯನ್ ಕೃತಕ ಸಂಬಂಧದ ಸುರಕ್ಷತೆಯನ್ನು ಮರುಪರಿಶೀಲಿಸುವಂತೆ ಮಾಡುತ್ತದೆ. ಜುನ್ಹೋ ಕಾಫೆಯ ಮುರಿದ ಗಾಜಿನ ಮೂಲಕ ದೌಡಾಡುತ್ತಾನೆ. ಸೈರನ್ಗಳ ಗರ್ಜನೆ, ಮಿರೆಯ ವಯೋಲೆಟ್ ಚಿಹ್ನೆಗಳು ಅವರನ್ನು ದಾಳಿಯಿಂದ ರಕ್ಷಿಸಲು ಹೊತ್ತೊಯ್ಯುತ್ತವೆ. ಹತಾಶ ಚಲನೆಯ ಹಿಂದೆ ಜಿಲಿನ್ನ ನಗುವು ಹುಳುವಂತೆ ತಿರುಗಿ ಬೆದರಿಕೆಯಾಗುತ್ತದೆ. ಅವನ ಕೈ ಟೇಬಲ್ನಲ್ಲಿ ಶಾಪಿತ ನಾಣ್ಯವನ್ನು ಹಾಕುತ್ತದೆ. ಮರೆಮಾಡಿದ ಸಾಲ ಸಂಗ್ರಾಹಕರು ಹೊರಬರುತ್ತಾರೆ. ಕಣ್ಣುಗಳಲ್ಲಿ ವರ್ಕಿಸ್ನ ಮುದ್ರೆ ಮಿನುಗುತ್ತಾ ಜುನ್ಹೋಯ ಕತ್ತಿ ಹಾಡುತ್ತದೆ. ಒಕ್ಕೂಟವು ಕುಸಿಯುವುದಿಲ್ಲ ಎಂದು ವಾಗ್ದಾನಿಸುತ್ತಿದೆ. ಇಲ್ಲದಿದ್ದರೆ ನೀನು ಶೃಂಗವನ್ನು ಕಳೆದುಕೊಳ್ಳುವೆ. ಯುನ್ ಸಿಯನ್ ಮುರಿದ ಲೆಡ್ಜರ್ ಅನ್ನು ನೋಡುವಾಗ ಸ್ವತಃ ಕಿರುಚುತ್ತಾಳೆ. ಸೇರಿಸದ ಸಂಖ್ಯೆಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಅಂಚಿನಲ್ಲೇ ಅಸಾಮಾನ್ಯ ಚಿಹ್ನೆ ಕಾಣಿಸಿಕೊಂಡಾಗ ಗೊಂದಲ ಇನ್ನಷ್ಟು ಗಾಢವಾಗುತ್ತದೆ. ಆ ಚಿಹ್ನೆ ರಹಸ್ಯ ಸಾಲ ಸಂಗ್ರಾಹಕರದಾಗಿದೆ ಎಂದು ಅವಳು ಅರಿಯುತ್ತಾಳೆ. ಇದರಿಂದ ಕಾಫೆಯ ಹಣಕಾಸನ್ನು ನಿಜವಾಗಿಯೂ ಯಾರು ನಿಯಂತ್ರಿಸುತ್ತಾರೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಈ ಅನ್ವೇಷಣೆ ಒಕ್ಕೂಟದ ಮರೆಮಾಚಿದ ಶತ್ರುಗಳನ್ನು ಬಹಿರಂಗಪಡಿಸಬಹುದು. ನಂತರ ಆ ಚಿಹ್ನೆಯ ಮಾಲೀಕರು ಬಿಟ್ಟಿರುವ ಮಸುಕಾದ ಹಾದಿಯನ್ನು ಅವಳು ಹಿಂಬಾಲಿಸುತ್ತಾಳೆ. ಆತಂಕದಿಂದಿದ್ದ ವೇಟರ್ ಹಿಂಭಾಗದ ಬಾಗಿಲಿನತ್ತ ಓಡಿ ಹೋಗಿ ಮಡಚಿದ ಟಿಪ್ಪಣಿಯನ್ನು ಸಿಯನ್ನ ಕೈಯಲ್ಲಿ ಹಾಕುತ್ತಾನೆ. ಲೀ ಜುನ್ಹೋ ಚಂದ್ರಕಾಂತಿಯಾಡುವ ಪ್ರಾಂಗಣದಲ್ಲಿ ಹೊಡೆಯುತ್ತಾ ಓಡುತ್ತಾನೆ. ಮಿರೆಯ ವಯೋಲೆಟ್ ಗುರುತುಗಳು ಪ್ರಭೆಯಾಗಿ ಲಾರ್ಡ್ ವರ್ಕಿಸ್ನ ಕೊಲೆಗಾರರು ಸಮೀಪಿಸುತ್ತಾರೆ. ಚುರುಕಿನ ಕತ್ತರಿಯಿಂದ ಜುನ್ಹೋ ಅವರ ಸಾಲುಗಳನ್ನು ಮುರಿದು ಹಾಕುತ್ತಾನೆ. ಮಿರೆ ತೀಕ್ಷ್ಣ ಕತ್ತಿ ಹಿಮದ ತೂಫಾನನ್ನು ಕರೆಯುತ್ತಾಳೆ. ಅದು ಜನರಲ್ ಕ್ವಾನ್ನ ನಿಷ್ಠಾವಂತ ರಕ್ಷಣೆಯನ್ನು ಹಿಮಗಟ್ಟುತ್ತದೆ. ಪ್ರಿನ್ಸೆಸ್ ಸೆಲೆನ್ ಮುಂದೆ ಓಡಿ ಸಮ್ರಾಟ್ ಯಾರ ಅವರ ಆಕ್ರಮಣವನ್ನು ನಾಶ ಮಾಡಬಲ್ಲ ಮುಚ್ಚಿದ ಪಾರ್ಚ್ಮೆಂಟ್ ಅನ್ನು ಹಸ್ತದಲ್ಲಿ ಹಿಡಿದುಕೊಂಡು ಬರುತ್ತಾಳೆ. ಪ್ರತಿ ಹೃದಯದೆಡಕೆ ಕೂಡ ರಾಜ್ಯದ ವಿಧಿಯೊಂದಿಗೆ ಗರ್ಜಿಸುತ್ತದೆ. ಜಿಲಿನ್ ಬಿಸಿ ವಾಪಲ್ ಕಂಬವನ್ನು ತಿರುಗಿ ಅವನ ನಗು ಕತ್ತಿಹುರುಳಿನ ವಾಗ್ದಾನವಂತೆ ಚಿನ್ನದ ಕಚ್ಚನ್ನು ಯುನ್ ಸಿಯನ್ನ ಪ್ಲೇಟಿಗೆ ಹಾಕುತ್ತಾನೆ. ನಗು ಮೂಡುತ್ತದೆ, ಆದರೆ ಪೊಲೀಸ್ ಬೂಟಿನ ಜಿಂಗಲ್ ಕಾಫೆಯ ಹರ್ಷವನ್ನು ಮುರಿಯುತ್ತದೆ. ಜಿಲಿನ್ನ ಕಣ್ಣುಗಳು ಮಿನುಗುತ್ತವೆ. ಅವನು ಲಾರ್ಡ್ ವರ್ಕಿಸ್ ಸಾಲ ಸಂಗ್ರಹಣೆ ವಲಯದ ಪ್ಯಾನ್ ಮಾತ್ರ, ಮತ್ತು ಸಿಯನ್ನ ಹೃದಯವು ದಡದರಿಸುತ್ತಿದೆ. ಭಯ ಮತ್ತು ಅವಳ ತಾಯಿಯ ಹ್ಯೋಂಗ್ ಜಾಲದಿಂದ ಕಲಿತ ಕಠಿಣ ರಕ್ಷಣಾತ್ಮಕತೆಯ ನಡುವೆ ಹಂಚಿಕೊಂಡು. ಜಿಲಿನ್ನ ಹಿಡಿತವು ಅವಳ ಕೈಗಿಡಿಯನ್ನು ಕಠಿಣವಾಗಿ ಹಚ್ಚಿ ನೋವು ಉಂಟು ಮಾಡಿದ ನಂತರ ಶಿಯನ್ ಕಣ್ಣೀರು ಹೊಳೆಯುತ್ತಾ ಕ್ಷಮಿಸಿ, ಇದು ನೋವಿದೆ ಎಂದು ಉಸಿರೆಳೆದಳು. ಈ ಗಾಯವು ಅವಳನ್ನು ದುರ್ಬಲಗೊಳಿಸಿ ಹೆಂಗ್ ನೆಟ್ವರ್ಕ್ ನಿಜವಾದ ಹಾನಿ ಮಾಡುತ್ತದೆ ಎಂದು ತೋರಿಸುತ್ತದೆ. ಅವಳ ನೋವು ಈಗ ಅಪಾಯ ಹಣಕಾಸು ಮಾತ್ರವಲ್ಲ, ಶಾರೀರಿಕವಾಗಿಯೂ ಇದೆ ಎಂದು ಸೂಚಿಸುತ್ತದೆ. ಮುಂದಿನ ಕ್ಷಣದಲ್ಲಿ ಪೊಲೀಸ್ ದಾಳಿ ಪ್ರಾರಂಭವಾಗಿ ಎಲ್ಲರನ್ನೂ ಬಹಿರಂಗಪಡಿಸುವ ಬೆದರಿಕೆ ಮೂಡುತ್ತದೆ. ಲೀ ಜುನ್ ಹೋ ಪೊಲೀಸ್ ಸೈರೆನ್ಗಳ ಗರ್ಜನೆಯಲ್ಲಿ ಕಾಫಿ ಶಾಪ್ ಮೂಲಕ ಹೊಡೆದಾಡುತ್ತಾನೆ. ಮಿರೆಯ ವಯೋಲೆಟ್ ಸಿಗಿಲ್ಗಳು ಯುನ್ ಸಿಯನ್ನನ್ನು ರಕ್ಷಿಸಲು ಜ್ವಲಿಸುತ್ತವೆ. ಜಿಲಿನ್ನ ನಗುವು ಅವನ ಮರೆವಿರುವ ಲೆಡ್ಜರ್ನ್ನು ದಾಳಿ ಬಹಿರಂಗಪಡಿಸುವಾಗ ಚಿತ್ತರಿಸುತ್ತದೆ ಮತ್ತು ಹ್ಯೋಂಗ್ ನೆಟ್ವರ್ಕ್ ಮುಕ್ಕು ಮುತ್ತುಗಳಂತೆ ಹಾರುತ್ತದೆ. ಮುಷ್ಟಿ ಕಟ್ಟಿ ಚಿತ್ತರಿಸಿದ ಪ್ಲೇಟ್ಗಳ ನಡುವೆ ಹಂತಕರಾಜ ಮತ್ತು ಮಾಂತ್ರಿಕೆ ಕಣ್ಣು ಕಣ್ಣಿಗೆ ಹೊಕ್ಕಾಗ ಕಾಫಿ ಶಾಪ್ನ ಅಶಾಂತಿ ಇನ್ನೂ ಆಳವಾದ ಕುಪ್ಪವನ್ನು ಮುಚ್ಚಿ ಇರುವುದು ಎಂದು ಅರಿಯುತ್ತಾರೆ. ಯುನ್ಸಿಯನ್ ಜಿಲಿನ್ ತನ್ನ ಮೇಜಿನ ಮೇಲೆ ಬಿಸಿನೀರು ವಾಪಲ್ ಅನ್ನು ಸರಿದಾಗ ಹಿಮಗಟ್ಟಿದಳು. ಅವನ ನಗುವು ಮೋಹದ ಹನಿಯಂತೆ ಬೀಳುತ್ತಿತ್ತು. ಯುನ್ಸಿಯನ್ ಮರುಮರು ಹೇಳುತ್ತಾಳೆ, ಮೃದು ಆದರೆ ದೃಢವಾಗಿ, ದಯವಿಟ್ಟು ಅವನೊಂದಿಗೆ ಮಾತಾಡುವಾಗ ಇಷ್ಟು ಅಸಭ್ಯವಾಗಬೇಡಿ. ಅವಳು ಶಾಂತಿಯನ್ನು ಕಾಯುವ ಪ್ರಯತ್ನ ಮಾಡುತ್ತಾಳೆ, ಆದರೆ ಎಚ್ಚರಿಕೆ ಜಿಲಿನ್ನ ಅಹಂಕಾರವನ್ನು ಮತ್ತಷ್ಟು ವೃದ್ಧಿಸುತ್ತದೆ.
ಈ ಏರಿಕೆ ಸಮೀಪದ ಮುಖಾಮುಖಿಗೆ ವೇದಿಕೆ ಹಾಕುತ್ತದೆ. ದಯವಿಟ್ಟು ಅವನೊಂದಿಗೆ ಮಾತಾಡುವಾಗ ಇಷ್ಟು ಅಸಭ್ಯವಾಗಬೇಡಿ. ಲೀ ಜುನ್ ಹೋ ಕಾಫೆಯ ಮುರಿದ ಕಿಟಕಿಯ ಮೂಲಕ ತುಳಿದು ಕತ್ತಿ ಹೊಳೆಯುತ್ತಾ ಮಿರೆ ವಯೋಲೆಟ್ ಮಂತ್ರಗಳ ಚಕ್ರವನ್ನು ಕರೆಯುತ್ತಾನೆ. ಪೊಲೀಸ್ ಸೈರನ್ಗಳು ಕೂಗುತ್ತಿವೆ. ಆದರೆ ಜಿಲಿನ್ನನಿಗೆ ರಾಜರ ರಕ್ಷಣಾ ಪಡೆ ಜನರಲ್ ಕ್ವಾನ್ ನೇತೃತ್ವದಲ್ಲಿ ಒಳಗೆ ದಾಳಿ ಮಾಡಿದಾಗ ಹಿಮವಾಗುತ್ತದೆ. ಮುರಿದ ತಟ್ಟೆಗಳ ನಡುವೆ ಲಾರ್ಡ್ ವರ್ಕಿಸ್ನ ಚಿಹ್ನೆ ಮರೆಮಾಡಿದ ಲೆಡ್ಜರ್ನಲ್ಲಿ ಹೊಳೆಯುತ್ತದೆ ಮತ್ತು ರಹಸ್ಯ ಒಕ್ಕೂಟ ಉರಿಯುತ್ತದೆ. ರಕ್ತದಿಂದ ಅವರ ಒಪ್ಪಂದವನ್ನು ಮುಚ್ಚಿ ಹಾಕುತ್ತದೆ. ಎಲ್ಲರೂ ಪ್ರವೇಶದತ್ತ ತಿರುಗಿ ನೋಡುತ್ತಾರೆ. ಅಧಿಕಾರಿಗಳು ಕೊಠಡಿಗೆ ಪ್ರವೇಶಿಸುತ್ತಿರುವಾಗ ಕಿಮ್ ಜೆಹಾ ಮುಂದೆ ಓಡಿ ಕಣ್ಗಳಿಂದ ಅಸ್ತವ್ಯಸ್ತತೆಯನ್ನು ಪರಿಶೀಲಿಸುತ್ತಾ, ನೈಸ್ ಜೆಹಾ, ನೀನು ಬಹಳ ವೇಗವಾಗಿದ್ದೀಯಾ. ನೀನು ಯಾವಾಗ ಪೊಲೀಸರನ್ನು ಕರೆಯಿತು ಎಂದು ಹೇಳುತ್ತಾನೆ. ಸಿಯನ್ ಅಚ್ಚರಿಯಾಗಿ ಹೇಳುತ್ತಾಳೆ. ಅವಳು ಕೇವಲ ಅವಳನ್ನು ಜೆಹಾನನ್ನು ಮಾತ್ರ ಉಲ್ಲೇಖಿಸುತ್ತಿಲ್ಲ, ಅವಳು ಇನ್ನೂ ಯೂನ್ಸೆ ಮತ್ತು ಇತರರನ್ನು ಒಳಗೊಂಡಿದೆ ಎಂದು ಸೇರಿಸುತ್ತಾಳೆ. ಅವಳ ಮುಖದಲ್ಲಿ ಗೊಂದಲ ಸ್ಪಷ್ಟವಾಗಿದ್ದು ಏನು ಎಂದು ಕೇಳುತ್ತದೆ. ಇದರಿಂದ ನಕಲಿ ಸಂಬಂಧ ಯೋಜನೆ ಈಗ ಸಂಪೂರ್ಣ ಸ್ನೇಹಿತರ ಗುಂಪನ್ನು ಒಳಗೊಂಡಿದೆ. ಕಾರ್ಯವನ್ನು ರಹಸ್ಯವಾಗಿ ಇಡುವ ಕಠಿಣತೆಯನ್ನು ಹೆಚ್ಚಿಸುತ್ತದೆ. ಜೆಹಾ ದೃಢಪಡಿಸುತ್ತಾನೆ. ಖಂಡಿತವಾಗಿ ಸಿಯನ್ ನಗಿತಾನೆ. ನಾನು ಅವನನ್ನು ಇಲ್ಲಿ ಬರಲು ಕೇಳಿದಕ್ಕೆ ಬಹಳ ಸಂತೋಷ. ಅವಳು ಜಿಲಿನ್ ಅನ್ನು ವಾಪಲ್ ಹೌಸ್ಗೆ ಆಹ್ವಾನಿಸಿದದ್ದು ಅವನ ಉಪಸ್ಥಿತಿಯಿಂದ ತನ್ನ ನರ್ವಸ್ನೆಸ್ ಅನ್ನು ಶಾಂತಗೊಳಿಸಬಹುದು ಎಂದು ನಿರೀಕ್ಷಿಸುತ್ತಾಳೆ. ಜಿಲಿನ್ ಅನ್ನು ಸೇರಿಸುವ ಅವರ ನಿರ್ಧಾರವು ನಕಲಿ ಸಂಬಂಧವನ್ನು ಇನ್ನಷ್ಟು ಆಳಕ್ಕೆ ತಳ್ಳುತ್ತದೆ. ಜಿಲಿನ್ ಆಗಮನವು ಸಿಯನ್ನ ದೃಢನಿಶ್ಚಯವನ್ನು ಪರೀಕ್ಷಿಸಲಿದೆ. ಮಧ್ಯರಾತ್ರಿಯ ಬೀದಿಗಳು ಮಿನುಗುವ ನಿಯೋನನ್ನು ನುಂಗಿಬಿಟ್ಟಿವೆ. ಜಿಲಿನ್ ಮಡಚಿದ ಟಿಪ್ಪಣಿಯನ್ನು ಸಿಯಾನದ ಕೈಗೆ ಹಾರಿಸುತ್ತಾನೆ. ಅವನ ನಗು ಮಂಜನ್ನು ಕತ್ತರಿಸುವಷ್ಟು ತೀಕ್ಷ್ಣ. ಅವಳು ಕೋಡ್ ಮಾಡಿದ ವಿಳಾಸವನ್ನು ಓದುತ್ತಾಳೆ. ಹೃದಯದ ಅಂಕುರು. ನಂತರ ಅಲಿಯ ಮೂಲಕ ಹಾದು ಹೋಗುವ 2 ಯೂನಿಫಾರ್ಮ್ ಧರಿಸಿದ ಅಧಿಕಾರಿಗಳನ್ನು ಕಾಣುತ್ತಾಳೆ. ಜಿಲಿಂದ ಕಣ್ಣುಗಳು ಕಗ್ಗತ್ತಲಾಗಿ ಮೌನವಾಗಿ ಹೇಳುತ್ತಾನೆ, ನಾವು ನಿನ್ನ ಕಲ್ಪನೆಗಿಂತಲೂ ಆಳಕ್ಕೆ ಇಳಿದಿದ್ದೇವೆ, ಮತ್ತು ಅವಳನ್ನು ಮರೆಮಾಡಿದ ಹಿಂಬದಿಯ ಬಾಗಿಲಿನತ್ತ ತಳ್ಳುತ್ತಾನೆ. ಹಿನ್ನೆಲೆಯಲ್ಲಿ ಹಳೆಯ ವಾಪಲ್ಸ್ಗಳ ವಾಸನೆ ಹಾರುತ್ತಿದೆ. ಜೆಹಾ ಸಿಯನ್ನ ಹೊಸ ಉಡುಪನ್ನು ನೋಡಿಕೊಂಡು ಅದ್ಭುತವೆಂದು ಹೇಳುತ್ತಾನೆ. ಅವನು ಅವಳ ಶೈಲಿಯ ಸೂಕ್ಷ್ಮ ಬದಲಾವಣೆಯನ್ನು ತಕ್ಷಣವೇ ಗಮನಿಸುತ್ತಾನೆ. ಜಿಲಿನ್ ಒಂದು ಕೋಡ್ ಮಾಡಿದ ಟಿಪ್ಪಣಿಯನ್ನು ಸಿಯನ್ನ ಕೈಗೆ ಹಾಕುತ್ತಾನೆ. ವಿಳಾಸವು ಅಪಾಯದಿಂದ ಕಂಪಿಸುತ್ತಿದೆ. ನಂತರ 5 ಎಂದು ಗುರುತಿಸಲಾದ ಭಯಾನಕ ಬಾಗಿಲಿನ ಕಡೆ ಸೂಚಿಸಿ ಅವಳನ್ನು ರಹಸ್ಯ ಮಾರ್ಗವನ್ನು ಆಯ್ಕೆ ಮಾಡಲು ಒತ್ತಾಯಿಸುತ್ತಾನೆ. ಸಿಯನ್ ತನ್ನ ಆತ್ಮವಿಶ್ವಾಸವು ಜಾಹಾ ಅವರ ಮೆಚ್ಚುಗೆ ಮೂಲಕ ಹೊಸ ರೂಪಕ್ಕೆ ದೃಢೀಕರಣ ದೊರೆಯುವುದರಿಂದ ಹೆಚ್ಚುತ್ತಿರುವುದನ್ನು ಅನುಭವಿಸುತ್ತಾಳೆ. ಆದರೆ ಜಿಲಿನ್ ಅವರ ಮಿಷನ್ನ ಭಾರವು ಅವಳು ಸಹಯೋಗಿಗಳೊಂದಿಗೆ ನಿರ್ಮಿಸಿದ ನಾಜೂಕು ನಂಬಿಕೆಯನ್ನು ನಾಶಪಡಿಸುವ ಅಪಾಯವನ್ನು ಉಂಟುಮಾಡುತ್ತಿದೆ. ನಿಯಾನ್ ಬೆಳಕಿನ ಬೀದಿ ಹಿನ್ನೆಲೆಯಲ್ಲಿ ಮಸುಕಾಗುವಂತೆ 2 ಯೂನಿಫಾರ್ಮ್ ಧರಿಸಿದ ಅಧಿಕಾರಿ ಕಣಿವೆತ್ತಿಗೆ ಒಟ್ಟುಗೂಡುತ್ತಾರೆ. ಗುಂಡುಗಳನ್ನು ಎತ್ತಿ ಸಿಯಂದ ವಿಧಿ ಅವಳಿಗೆ ಕಷ್ಟದಿಂದ ಹಿಡಿಯುವ ಗುಪ್ತ ವಿಳಾಸದಲ್ಲಿ ತೂಗುತ್ತಿದೆ. ಅವರನ್ನು ಎಲ್ಲರನ್ನೂ ತಪ್ಪು ಎಂದು ಸಾಬೀತುಪಡಿಸುವುದನ್ನು ನೋಡುವುದಕ್ಕಿಂತ ಉತ್ತಮವಾದದ್ದು ಇಲ್ಲ. ಮನ್ವಾ ವಿತ್ ಹರಿ ಚಾನೆಲ್ಗೆ ಚಂದಾದಾರರಾಗಿ. ಟಿಕೆಟ್ ಹಿಡಿದ ಮಕ್ಕಳಿಂದ ಮತ್ತು ಪಾಪ್ಕಾರ್ನ್ನ ಸಿಹಿ ವಾತಾವರಣದಿಂದ ಹಾಲ್ವೆ ಹಮ್ಮಿಕೊಂಡಿದೆ. ಸೆಯುನ್ ಮಧ್ಯ ಶಾಲೆಯಿಂದ ಪರಿಚಿತ ಮುಖವನ್ನು ಕಂಡು ಕಟ್ಟಪ್ಪು ಕಂಗೊಳಿಸುತ್ತಾ ಹನ್ನಾ ಜಿಯೋಂಗ್ನು ಮತ್ತೆ ಭೇಟಿ ಮಾಡುವ ನರ್ವಸ್ ಆದ ಭಾವವನ್ನು ಮರೆಮಾಡಲು ಪ್ರಯತ್ನಿಸುತ್ತಾ ತ್ವರಿತವಾಗಿ ಓಡಿಹೋದಳು. ಅವರ ಅಕಸ್ಮಾತ್ ಪುನರ್ಮಿಲನ ಎಲ್ಲರನ್ನೂ ಹಿಮ್ಮುಖಗೊಳಿಸಿದೆ. ಸರಳ ಚಲನಚಿತ್ರ ರಾತ್ರಿ ಈಗ ಗುಪ್ತ ರಹಸ್ಯಗಳನ್ನು ಬೆಳಕಿಗೆ ತರುವಂತೆ ಮಾಡುತ್ತಿದೆ. ರಹಸ್ಯಮಯ ಫೋನ್ ಕಾಲ್ವು ಹತ್ತಿರವಾಗುತ್ತಿರುವಂತೆ ಒತ್ತಡ ತೀವ್ರವಾಗುತ್ತಿದೆ. ಸೆಯುನ್ ಹನ್ನಾಳನ್ನು ಸ್ನ್ಯಾಕ್ಗಳಿಂದ ತುಂಬಿದ ವಾರಾಂತ್ಯಗಳಲ್ಲಿ ಅಧ್ಯಯನ ಮಾಡುತ್ತಿರುವುದನ್ನು ಹಾಸ್ಯವಾಗಿ ಕಾಡುತ್ತಾರೆ. ಅವರ ಹಂಚಿಕೊಂಡ ಅಭ್ಯಾಸವನ್ನು ನೆನಪಿಸುತ್ತಾರೆ. ಹನ್ನಾ ಭುಜವನ್ನು ಎತ್ತಿ ಏನೇ ಆಗಲಿ ಎಂದು ಗುಸುಗುಸು ಮಾಡಿ ಸ್ನೇಹಿತನ ಬೇಡಿಕೆಯಿಂದ ತಕ್ಷಣ ಓಡಿಹೋಗುತ್ತಾಳೆ. ಅವರ ಹಾಸ್ಯಭರಿತ ಮಾತುಕತೆ ಹೊರಗೆ ಕಾಣುವ ಒತ್ತಡವನ್ನು ಮರೆಮಾಡಿ ಮುಖವಾಡವನ್ನು ಕಾಯ್ದುಕೊಳ್ಳುವ ಒತ್ತಡವನ್ನು ಸೂಚಿಸುತ್ತದೆ. ಒಂದು ನಾಜೂಕು ಸ್ನೇಹ ಇನ್ನೂ ಹೊರಬರದ ಆಳವಾದ ಚಿಂತೆಗಳನ್ನು ಮುಚ್ಚಿಡುತ್ತದೆ. ಅವರ ಅಸಮಾಧಾನಕರ ಸಂಭಾಷಣೆ ಟಿಕೆಟ್ಗಳ ಬಗ್ಗೆ ಉಬ್ಬುವ ವಾದಕ್ಕೆ ಮುಂಚಿತ ಸೂಚನೆಯನ್ನು ನೀಡುತ್ತದೆ. ಹನ್ನಾ ತನ್ನ ಹೊಸ ಮಧ್ಯ ಶಾಲಾ ಸಂಗಾತಿಯನ್ನು ಪರಿಚಯಿಸುತ್ತಾಳೆ. ಸರಳವಾಗಿ, ನಾನು ಹನ್ನಾ ಜಿಯಾಂಗ್. ಒಂದು ಅಚಾನಕ್ ಧ್ವನಿ ಗುಂಪನ್ನು ಹತಾಶೆಗೊಳಿಸಿದೆ. ಯಾವುದೇ ಮಾತುಗಳಿಲ್ಲ, ಕೇವಲ ಗೊಂದಲದ ನೋಟಗಳು. ಆ ಕ್ಷಣದ ಅಚ್ಚರಿ ಪರದೆ ಹೊರಗಿನಿಂದ ಏನೋ ಅವರ ಗಮನವನ್ನು ಸೆಳೆಯುತ್ತಿದೆ ಎಂಬ ಸೂಚನೆಯನ್ನು ನೀಡುತ್ತದೆ. ಮುಂಚಿನ ರಹಸ್ಯಮಯ ಫೋನ್ ಗಂಜಿನ ಪ್ರತಿಧ್ವನಿಯಂತೆ. ಕಾಣದ ಏನೋ ಅವರ ಕಣ್ಣುಗಳನ್ನು ಸ್ನ್ಯಾಕ್ಸ್ಗಳಿಂದ ದೂರಕ್ಕೆ ಎಳೆಯುತ್ತಿದೆ.
ಶಾಂತತೆಯನ್ನು ಮುಚ್ಚಿಕೊಳ್ಳುತ್ತಾಳೆ. ಇಲ್ಲ, ಏನೂ ಇಲ್ಲ. ಅವಳು ಹಡ್ಡಾಗ್ ರಿಯಾಯಿತಿ ಕಾರ್ಡ್ ಬಗ್ಗೆ ಹಾಸ್ಯ ಮಾಡುತ್ತಾಳೆ. ನಾಚೋಸ್ಗಳು ಒಳ್ಳೆಯವು ಎಂದು ಪುನರಾವರ್ತಿಸುತ್ತಾಳೆ ಮತ್ತು ಪಾಪ್ಕಾರ್ನ್ ಮತ್ತು ನಾಚೋಸ್ಗಳನ್ನು ಆದೇಶಿಸಿ ಮುಗಿಸುತ್ತಾರೆ. ಹಗುರವಾದ ಮಾತುಗಳು ಅವಳ ಫೋನ್ಗೆ ಬಂದ ತನ್ನ ಸಹೋದರಿಯ ಕಳೆತ ಬಗ್ಗೆ ಸಂದೇಶ ಬಂದಿರುವುದನ್ನು ಮುಚ್ಚಿಡುತ್ತವೆ. ಇಲ್ಲ, ಏನೂ ಇಲ್ಲ. ನಾಚೋಸ್ಗಳು ಕೂಡ ಒಳ್ಳೆಯವು. ಸಹೋದರಿಯ ಸಂದೇಶ ಶೀಘ್ರದಲ್ಲೇ ಹೊರಬಂದು ಎಲ್ಲವನ್ನೂ ಬದಲಿಸಲಿದೆ. ಸೇಯಿನ ಫೋನ್ ಮರುಳು ಹೊಡೆತವಾಯಿತು. ಅವಳು ಕಾಲರ್ ಐಡಿಯನ್ನು ನೋಡಿದಾಗ ಸ್ನೇಹಿತನ ಹೆಸರನ್ನು ಕಂಡು ತಕ್ಷಣ ಹೊರಟು ಹೋಗಬೇಕೆಂದು ಘೋಷಿಸುತ್ತಾಳೆ. ಬ್ಯಾಗ್ ಅನ್ನು ಹಿಡಿದು ಹೊರಹೋಗುವ ದಾರಿಯಲ್ಲಿ ಓಡಿಹೋಗುತ್ತಾಳೆ, ಗುಂಪನ್ನು ಮಧ್ಯದಲ್ಲಿ ಬಿಟ್ಟು. ಅವಳ ಅಚಾನಕ್ ನಿರ್ಗಮನದಿಂದ ಉಳಿದವರು ಅವಳಿಲ್ಲದೆ ಸ್ನ್ಯಾಕ್ ಆರ್ಡರ್ ಪೂರ್ಣಗೊಳಿಸಬೇಕಾಗುತ್ತದೆ. ಸೈ ಕುರ್ಚಿ ಚಾರ್ಟ್ ಅನ್ನು ನೋಡುತ್ತಾಳೆ. ಹಿಂಭಾಗದಲ್ಲಿ ಏಕೆ ಕುಳಿತಾಳೆ ಎಂದು ಆಶ್ಚರ್ಯಪಡುತ್ತಾಳೆ. ಯುಯಿನ್ ಬದಲಾಯಿಸಲು ಪ್ರಸ್ತಾಪಿಸುತ್ತಾಳೆ, ಆದರೆ ಮುಳ್ಳು ಹಚ್ಚಿ ಮುಂಚಿನ ಹೋರಾಟದಿಂದ ಇನ್ನೂ ನೋವಿದೆ ಎಂದು ಹೇಳುತ್ತಾಳೆ. ಅವರ ಸಂಕ್ಷಿಪ್ತವಾದವು ಸೈಯ ಕೋಪವನ್ನು ಮತ್ತು ಯುಯಿನ್ನ ಉಳಿದ ನೋವನ್ನು ಬಹಿರಂಗಪಡಿಸುತ್ತದೆ. ಕುರ್ಚಿ ಗೊಂದಲವು ಇನ್ನೂ ಅವರಿಗೆ ಕಾಡುತ್ತಿದೆ. ಏಕೆ ನಾನು, ನೀನು ಅಲ್ಲ. ನೀವು ಕುರ್ಚಿ ಬದಲಾಯಿಸಬೇಕೆ? ನಾನು ನೋವಾಗಿದ್ದೇನೆ. ಸೈ ನಗುವನ್ನು ಬಲವಂತವಾಗಿ ಹಾಕಿ ಅವಳು ಸರಿಯಿದ್ದಾಳೆ ಎಂದು ಹೇಳಿ ಸಮಯವನ್ನು ಮಾತುಕತೆಗೆ ಬಳಸುವಂತೆ ಸೂಚಿಸುತ್ತಾಳೆ. ಅಸಮಾಧಾನವನ್ನು ಮುಚ್ಚಿಡುತ್ತಾಳೆ. ಈ ಬಲವಂತದ ಸ್ನೇಹವು ಯುಯಿನ್ ಜೊತೆಗಿನ ಗೋಡೆಯನ್ನು ನಿಧಾನವಾಗಿ ಕುಗ್ಗಿಸುತ್ತಿದೆ. ಒತ್ತಡದಲ್ಲೇ ಅರಳಬಹುದಾದ ಆಳವಾದ ಬಂಧದ ಸೂಚನೆಯನ್ನು ನೀಡುತ್ತಿದೆ. ನಾನು ಸರಿಯಿದ್ದೇನೆ. ಒಬ್ಬರನ್ನೊಬ್ಬರು ತಿಳಿದುಕೊಳ್ಳೋಣ. ಯುಎನ್ ಕದಿಯುತ್ತಾಳೆ. ಕಣ್ಣುಗಳು ದೂರಕ್ಕೆ ಚಲಿಸುತ್ತಿವೆ. ಬಲವಂತದ ಸಮೀಪತೆಯಿಂದ ಸ್ಪಷ್ಟವಾಗಿ ಅಸ್ವಸ್ಥಳಾಗಿದ್ದಾಳೆ. ಅವಳ ದೇಹಭಾಷೆ ಉಳಿದಿರುವ ಅಸಮಾಧಾನವನ್ನು ಕೂಗುತ್ತದೆ. ಮೂರರಲ್ಲಿನ ಉದ್ವಿಗ್ನ ಅಡಿಪಾಯವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಯುಎನ್ ಸ್ವಲ್ಪ ಅಸೌಕರ್ಯವಾಗಿರುವಂತೆ ಕಾಣುತ್ತಿದೆ. ಸೈ ಹಗುರವಾಗಿ ಬೆಂಬಲವನ್ನು ತಟ್ಟುತ್ತದೆ, ಯುವನ್ರ ಗಮನವನ್ನು ಪದಗಳಿಲ್ಲದೆ ಸೆಳೆಯಲು. ಯುಎನ್ ಉಸಿರಿಟ್ಟು, ಇಂತೆ ಕುಳಿತಿರುವುದು ಸರಿಯೇ? ಇಬ್ಬರೂ ಕಿರಿದಾದ ಕುರ್ಚಿಗಳಲ್ಲಿ ಕುಳಿತು ಕೈಗಳ ಬೆಂಬಲವನ್ನು ಹಂಚಿಕೊಂಡು ಮೌನವಾಗಿ ಉಸಿರಾಡುತ್ತಾರೆ. ಈ ಬಲವಂತದ ಸಮೀಪತೆ ಅವರನ್ನು ಮೌನ ಒಪ್ಪಂದದಲ್ಲಿ ಬಂಧಿಸಿದೆ. ಭವಿಷ್ಯದ ಯಾವುದೇ ರಹಸ್ಯವನ್ನು ಮುಚ್ಚುವುದು ಕಷ್ಟವಾಗುತ್ತದೆ. ಈ ವ್ಯವಸ್ಥೆ ಅಧ್ಯಾಯದ ಮುಂದಿನ ಕುಟುಂಬ ರಹಸ್ಯಕ್ಕೆ ಪ್ರೇರಕವಾಗುತ್ತದೆ. ಇಂತೆ ಕುಳಿತಿರುವುದು ಸರಿಯೇ? ಮುಂದಿನ ದೃಶ್ಯದಲ್ಲಿ ಕೊನೆಗೂ ಸೈಯಿನ ದೂರದ ಸಹೋದರಿಯ ಬಗ್ಗೆ ಉಲ್ಲೇಖಿಸಲಾಗುತ್ತದೆ. ಸೈ ಉಸಿರೆಳೆದಳು. ಏನೋ ನನ್ನ ಮನಸ್ಸಿಗೆ ಬಂತು. ಅವಳ ಕಣ್ಣುಗಳು ವಿಶಾಲವಾಗುತ್ತಾ ಕ್ಷಣವನ್ನು ಹಿಮಗಟ್ಟಿಸುತ್ತವೆ. ಆ ಅಚ್ಚರಿಯ ಅರಿವು ಚಲನಚಿತ್ರ ಟಿಕೆಟ್ ಆಟವನ್ನು ಕದ್ದುಹಾಕುತ್ತದೆ. ಅವಳನ್ನು ಯುಯಿನ್ ಹತ್ತಿರ ಕುಳಿತಿದ್ದ ಕಾರಣವನ್ನು ಮರುಪರಿಶೀಲಿಸಲು ಬಲವಂತಗೊಳಿಸುತ್ತದೆ. ಮರೆಮಾಡಿದ ಉದ್ದೇಶವು ಮೇಲೇಳುವ ಬೆದರಿಕೆಯನ್ನು ತೋರುತ್ತದೆ. ಏನೋ ನನ್ನ ಮನಸ್ಸಿಗೆ ಬಂತು. ಹನ್ನ ಗುಸುಗುಸುತ್ತಿದ್ದು, ಓ ಹೇಗೋ ನನ್ನ ವ್ಯಕ್ತಿತ್ವ ಹೀಗೆ ಇದೆ. ಅವಳು ಕೆಮ್ಮು ಹೊಡೆಯುತ್ತಾ ಸೈಗೆ ತನ್ನ ಪಾನೀಯವನ್ನು ಮುಗಿಸಲು ಒತ್ತಾಯಿಸಿ ನಂತರ ಮಾತನಾಡುತ್ತಾಳೆ. ಅವಳ ರಕ್ಷಣಾತ್ಮಕ ಹಾಸ್ಯವು ಸೀಮಿತ ಆಸನಗಳ ಬಗ್ಗೆ ಉಂಟಾಗುವ ನರ್ವಸ್ನೆಸ್ ಅನ್ನು ಮುಚ್ಚುತ್ತದೆ. ಗುಂಪಿನ ಅಸಹಜ ವಾತಾವರಣವನ್ನು ಇನ್ನೂ ಜೀವಂತವಾಗಿರಿಸುತ್ತದೆ. ಬೆಳಕುಗಳು ಮಸುಕಾಗುತ್ತವೆ, ಚಿತ್ರವು ಜೀವಂತವಾಗುತ್ತದೆ. ಸೈ ನಾಚೋಸ್ ಜೊತೆ ಅಸ್ಥಿರವಾಗಿದ್ದು ತುಂಡುಗಳು ಬೀಳಿಸುತ್ತವೆ. ಹಾಮ ಅವುಗಳನ್ನು ಹಿಡಿಯಲು ಹಾರುತ್ತಾನೆ. ತಪ್ಪಾಗಿ ಸೋಡಾ ಕಪ್ ಅನ್ನು ತಳ್ಳಿಹಾಕುತ್ತಾನೆ. ಈ ಚುರುಕು ಸೋರಿಕೆ ಚಿಕ್ಕ ಗೊಂದಲವನ್ನು ಉಂಟುಮಾಡಿ ಲಜ್ಜೆಗೊಳಗಾದ ದೃಷ್ಟಿಗಳನ್ನು ಸೆಳೆಯುತ್ತದೆ. ಈ ಅಸ್ತವ್ಯಸ್ತತೆ ಅವರು ಬಲವಂತವಾಗಿ ಹತ್ತಿರ ಕುಳಿತಿರುವ ಪರಿಸ್ಥಿತಿಯನ್ನು ಹೈಲೈಟ್ ಮಾಡುತ್ತದೆ. ಚುರುಕು ಸೋಡಾ ಸೋರಿಕೆ ಅವರ ಸಂಭಾಷಣೆಯಲ್ಲಿ ಬರಲಿರುವ ಅಸ್ತವ್ಯಸ್ತತೆಯ ಸೂಚನೆ ನೀಡುತ್ತದೆ. ಹಮ ತನ್ನ ಫೋನ್ನಲ್ಲಿ ಕೆಕೆ ಎಂದು ತ್ವರಿತವಾಗಿ ಟೈಪ್ ಮಾಡಿ ಅವರ ಆಸನ ಸಂಖ್ಯೆಯನ್ನು ದೃಢಪಡಿಸುತ್ತಾಳೆ. ಸೈ ತಲೆಯನ್ನೇ ತಿರುಗಿಸಿ ಟಿಕೆಟ್ ಅನ್ನು ಚೀಲದಲ್ಲಿ ಇಡುತ್ತಾಳೆ. ಈ ಸರಳ ವಿನಿಮಯವು ಸಂಪೂರ್ಣ ಚಿತ್ರಾವಧಿಗೆ ಅವರ ಬಲವಂತದ ಸಮೀಪತೆಯನ್ನು ಕಟ್ಟಿಹಾಕುತ್ತದೆ. ಅಸೌಕರ್ಯಕರವಾದ ಸಮೀಪತೆ ಮರೆಮಾಡಿದ ಒತ್ತಡಗಳನ್ನು ಮುಂದೆ ತಳ್ಳುವಂತೆ ಮಾಡುತ್ತದೆ. ಆಸನವನ್ನು ಭದ್ರಪಡಿಸಿದ ನಂತರ ಸೈಯ ಮನಸ್ಸು ತನ್ನ ಕಳೆದುಹೋದ ಸಹೋದರಿಯ ಬಗ್ಗೆ ತೇಲುತ್ತದೆ. ಸೋಡಾ ಸ್ಪ್ಲಾಶ್ ಆಗಿ ದಾರಿಯ ಮೇಲೆ ಕತ್ತಲೆಯ ದ್ರವವನ್ನು ಹರಡುತ್ತದೆ. ಹಮ ಹಿಂದುಗಡೆ ಹಾರಿ ಅಚ್ಚರಿಗೊಳಗಾಗುತ್ತಾಳೆ. ಸೈ ನಾಪ್ಕಿನ್ಗಳಿಗಾಗಿ ಓಡುತ್ತಾಳೆ. ಥಿಯೇಟರ್ ಬೆಳಕುಗಳು ಮಸುಕಾಗುತ್ತವೆ. ಯುನ್ಸಿಯನ್ ಪಾಪ್ಕಾರ್ನ್ ಹುಡುಕುತ್ತಾ ಸೈಯ ಎಲ್ಬೋಗೆ ಹೊಡೆದು ಬೀಳುತ್ತದೆ. ಅವರ ಆಸನಗಳು ಒಟ್ಟಿಗೆ ಜೋಡಿಸಲಾಗುತ್ತದೆ. ಅಸಹಜ ಸಮೀಪತೆಯನ್ನು ಒತ್ತಾಯಿಸುತ್ತದೆ.
ಸೆಯ ನಗು ಕಣ್ಮುಂದೆ ಹೋಗಿ ನನ್ನ ಸಹೋದರಿ ಅಡಗಿ ಹೋಗಿದ್ದಾಳೆ. ಅಜ್ಜಿ ಉತ್ತರಗಳೊಂದಿಗೆ ಬರುತ್ತಿದ್ದಾರೆ ಎಂದು ಗುಸುಗುಸು ಮಾಡುತ್ತಾನೆ. ಕಣ್ಣುಗಳು ಕತ್ತಲೆಯ ಮಾರ್ಗಕ್ಕೆ ಓಡುತ್ತವೆ. ಪಾಪ್ಕಾರ್ನ್ ಹಾರುತ್ತದೆ, ಉದ್ವಿಗ್ನತೆ ಹೆಚ್ಚುತ್ತದೆ ಮತ್ತು ರಹಸ್ಯ ಕಂಗೊಳಿಸುವ ಕೈಗಳ ಸುತ್ತು ಕಟ್ಟಿ ಹೋಗುತ್ತದೆ. ಥಿಯೇಟರ್ ಬೆಳಕುಗಳು ಮಸುಕಾಗುತ್ತವೆ. ಯುನ್ ಸಿಯನ್ ಮತ್ತು ಸೆಹಿ ಯುನ್ ಕೊನೆಯ ಪಾಪ್ಕಾರ್ನ್ ಬಕೆಟ್ಗಾಗಿ ಹೋರಾಡುವಾಗ ಸಂಕುಚಿತ ಸಾಲಿನಲ್ಲಿ ಭುಜಗಳು ಒಟ್ಟಿಗೆ ಸ್ಪರ್ಶಿಸುತ್ತವೆ. ಸೆಹಿಯ ನಗು ನಷ್ಟವಾದ ಸಹೋದರಿಯ ಬಗ್ಗೆ ಗುಸುಗುಸಿದಾಗ ನಿಂತು ಹೋಗುತ್ತದೆ ಮತ್ತು ಹಳೆಯ ಮಹಿಳೆ ಅವಳ ಅಜ್ಜಿ ಹಾಲ್ವೇನಲ್ಲಿ ಕಾಣಿಸಿಕೊಳ್ಳುವಾಗ ಸ್ಥಿರತೆಯ ಹೊಳೆಯಲ್ಲೇ ಪ್ರತ್ಯಕ್ಷವಾಗುತ್ತಾಳೆ. ಕಣ್ಣಿನಲ್ಲಿನ ರಹಸ್ಯಗಳ ಹೊಳಪಿನಿಂದ ಯುನ್ನ ಹಿಂಭಾಗದಲ್ಲಿ ಹಿಮದ ಕಿರುಕುಳ ಹಾರುತ್ತದೆ. ಜುನ್ವು ಮತ್ತು ಹೇವೋನ್ ಅಂಧಕಾರದ ಸಿನೆಮಾಗೆ ನುಗ್ಗಿದಾಗ ಏನ್ಸಿಯನ್ ಮತ್ತು ಸೈ ಕೊನೆಯ ನಾಚೋಗೆ ವಾದಿಸುತ್ತಾ ಪಾಪ್ಕಾರ್ನ್ ಚಿತ್ತರಿಸುತ್ತಾರೆ. ಅವರ ಭುಜಗಳು ಸ್ಪರ್ಶಿಸುತ್ತವೆ. ಸೈನ ನಗು ನುಗ್ಗಿ ಹೋಗುತ್ತದೆ. ಅವನು ಕಳೆದುಹೋದ ಸಹೋದರಿಯನ್ನು ಮತ್ತು ಅಚ್ಚರಿಯ ಅಜ್ಜಿಯ ಅಪ್ರತೀಕ್ಷಿತ ಆಗಮನವನ್ನು ಉಲ್ಲೇಖಿಸಿದಾಗ. ಸೈ ತನ್ನ ಕಾಳಿಗೆ ಮಸ್ತ್ ಧರಿಸಿದ ಗುಂಡಿಗಾರನ ಮುಖದ ಮೇಲೆ ಹೊಡೆದು ಮಿನುಗು ಕಿಡಿಗಳು ಉರಿಯುತ್ತವೆ ಮತ್ತು ಗುಂಪು ಸಿನೆಮಾ ಹೊರಗೆ ಉತ್ಸಾಹಭರಿತ ಸಮೀಪದ ಹೋರಾಟಕ್ಕೆ ಒತ್ತಡಗೊಳ್ಳುತ್ತದೆ. ಪ್ರತಿ ಹೊಡೆತವು ಸತ್ಯಕ್ಕಾಗಿ ಅವರ ಹತಾಶ ಹೋರಾಟದ ಪ್ರತಿಧ್ವನಿಯಂತೆ ಕೇಳಿಸಿಕೊಳ್ಳುತ್ತದೆ. ಇಯನ್ಶನ್ಗೆ ಅಜ್ಜಿಯ ರಹಸ್ಯವು ಅವಳ ನಾಜೂಕಾದ ಸಿ ಜೊತೆಗಿನ ಬಂಧವನ್ನು ಬೆದರಿಸುತ್ತಿದೆ. ಅವರ ನಂಬಿಕೆಯನ್ನು ಅಪಾಯಕ್ಕೆ ಒಳಪಡಿಸಿ ಅವರ ಸೂಕ್ಷ್ಮ ಮೈತ್ರಿಯ ಮೇಲೆ ಅವಲಂಬಿತವಾದ ಪ್ರತಿ ಮಿತ್ರನನ್ನು ಅಪಾಯಕ್ಕೆ ಗುರಿಪಡಿಸುತ್ತದೆ. ಪಾರ್ಕಿಂಗ್ ಲಾಟ್ನಲ್ಲಿ ಒಂದು ನೆರಳಿನ ವ್ಯಕ್ತಿ ನಿಂತು ರಕ್ತದ ಕಲೆಗಳಿರುವ ಲಫಾಫೆಯನ್ನು ಹಿಡಿದು ಕಾಣೆಯಾದ ಸಹೋದರಿಯ ರಹಸ್ಯವನ್ನು ಬಹಿರಂಗಪಡಿಸಬಹುದಾದ ಮುಂದಿನ ಅಪಾಯದ ಅಲೆಗಾಗಿ ವಾಗ್ದಾನ ಮಾಡುತ್ತಾನೆ. ಈ ಚಾನೆಲ್ ಸಾಮಾನ್ಯ ಪ್ರೇಕ್ಷಕರಿಗಾಗಿ ಅಲ್ಲ, ಕತೆಗೆ ನಿಜವಾಗಿಯೇ ಆಸಕ್ತಿ ಇರುವವರಿಗೆ ಇದಾಗಿದೆ. ಮಾನ್ವಾ ವಿತ್ ಹರಿಯನ್ನು ಚಂದಾದಾರರಾಗಿ. ಹೆಜಿನ್ ಮಂಕು ಹಾಲ್ವೆಯಲ್ಲಿ ಪ್ರವೇಶಿಸುತ್ತಾನೆ. ಮಿರೆಯ ರಕ್ತಮಾಂತ್ರಿಕೆ ಕಂಗೊಳಿಸುತ್ತಾ ಚೋಕರ್ನ ಗುಂಪು ರಕ್ತದ ಜಡಕ ಗೋಡೆಗಳ ವಿರುದ್ಧ ತಾಳುತ್ತದೆ. ಯುನ್ಸು ಬಿರುಕು ಬಿದ್ದ ಅಜ್ಜಿಯನ್ನು ತನ್ನ ಕೈಗಳಲ್ಲಿ ಹೊತ್ತೊಯ್ಯುತ್ತಾನೆ. ಭಾಗ್ಯಶಾಲಿ ಮಕ್ಕಳು ಎಂಬ ಗುಸುಗುಸುಗಳು ಮಿನುಗುವ ದೀಪಗಳ ನಡುವೆ ಹಾರುತ್ತಿದೆ. ಸೋರಾ ಒಡೆದ ಪುಸ್ತಕವನ್ನು ಹಿಡಿದು ಮರೆಮಾಡಿದ ವಿದ್ಯಾರ್ಥಿಯ ರಹಸ್ಯವನ್ನು ಕೂಗಿಬಿಡುತ್ತಾನೆ. ರಾತ್ರಿ ಹತ್ತಿರದ ಪ್ರೀಮಿಯರ್ಗೆ ಹೊಡೆತ ನೀಡಲು ಸಿದ್ಧವಾಗಿರುವ ಕಾಣದ ಹಂತಿ ಪ್ರೇತ ಲೀ ಹೇಜಿನ್ ಮಿರೆಯ ರಕ್ತಚುಕ್ಕಿ ಗುರುತನ್ನು ಹಿಡಿದುಕೊಂಡು ಮಿನುಗುವ ಹಾಲ್ವೆ ಮೂಲಕ ಹೊಡೆದು ಹೊರಬರುತ್ತಾರೆ. ಚೋಕರಿನ ಶಾಪಿತ ಹೊಳಪು ಹೃದಯದ ಜಡಕೆಯಂತೆ ಸ್ಪಂದಿಸುತ್ತದೆ. ಯುನ್ಸು ಒಂದು ರಕ್ಷಕ ಬಾಗಿಲನ್ನು ಬಿಗಿಯಾಗಿ ಮುಚ್ಚುತ್ತಾನೆ. ಯುನಾದ ಮೌನ ಜಪದ ಮಂತ್ರವು ಗಾಳಿಯಲ್ಲಿ ಹಾರುತ್ತದೆ. ಕ್ಷಣಿಕವಾಗಿ ಹೊತ್ತಿರುವ ನೆರಳನ್ನು ಹಿಮಗಟ್ಟಿಸುತ್ತದೆ. ಪ್ರತಿ ಹೆಜ್ಜೆಯೊಂದಿಗೆ ಲಕ್ಕಿ ಕಿಡ್ಸ್ ಕಹಾನಿ ಇನ್ನಷ್ಟು ಬಿಗಿಯಾಗುತ್ತದೆ ಮತ್ತು ರಾತ್ರಿಯ ಮೊದಲ ಕೂಗು ನಕಲಿ ಶಾಂತಿಯನ್ನು ಮುರಿದು ಬಿರುಗಾಳಿ ತರಿಸುತ್ತದೆ. ಚಂದ್ರಕಿರಣಗಳು ಅಕಾಡೆಮಿಯ ಕುಸಿಯುತ್ತಿರುವ ಮಾರ್ಗಗಳ ಮೂಲಕ ಕತ್ತರಿಸುತ್ತಾ ಹೇಜಿನ್, ಮಿರೆ ಮತ್ತು ಯುನ್ಸುವನ್ನು ನಾಶವಾದ ಅಜ್ಜಿ ಕೊಠಡಿಯತ್ತ ಓಡಿಸುತ್ತವೆ. ಲೀ ಹೇಜಿನ್ ಮುಂದುವರಿಸುತ್ತಾನೆ ಮತ್ತು ಅದು ಒಳ್ಳೆಯದಾಗಿ ಮುಗಿಯಲಿಲ್ಲ. ನೀನು ಸರಿ ಇರ್ತಿ ಎಂದು ಹೇಳಿದೆ, ಆದರೆ ಅದು ಯಾವಾಗಲೂ ಸತ್ಯವಾಗಿರೋದಿಲ್ಲ. ಹೌದು, ಹಾಲ್ವೆ ಬೆಳಕುಗಳು ಕಳೆದ ಕೆಲವು ದಿನಗಳಿಂದ ವಿಚಿತ್ರವಾಗಿ ವರ್ತಿಸುತ್ತಿವೆ. ಅವನು ಮಿರೆಗೆ ನೋಡುವನು. ಮಿರೆ ಗಂಭೀರವಾಗಿ ತಲೆಯಾಡಿಸುತ್ತಾಳೆ. ನಂತರ ಅವನು ಸೇರಿಸುತ್ತಾನೆ, ಜನರು ಕೇವಲ ಅದೃಷ್ಟದ ಮಕ್ಕಳಿಲ್ಲದಾಗ ಮಾತ್ರ ನೈಜವಾಗಿರುತ್ತಾರೆ. ಏನು ಈ ಬಹಿರಂಗಪಡಿಸುವಿಕೆ? ಅದೃಷ್ಟದ ಮಕ್ಕಳು ಶಾಪವು ಎಲ್ಲರ ವರ್ತನೆಯನ್ನು ಪ್ರಭಾವಿಸುತ್ತಿರುವುದನ್ನು ಸೂಚಿಸಿ ರಕ್ಷಣೆಯ ಮಹತ್ವವನ್ನು ಹೆಚ್ಚಿಸುತ್ತದೆ. ಮತ್ತು ಅದು ಒಳ್ಳೆಯದಾಗಿ ಮುಗಿಯಲಿಲ್ಲ. ನೀನು ಸರಿ ಇರ್ತಿ ಎಂದು ಹೇಳಿದೆ, ಆದರೆ ಅದು ಯಾವಾಗಲೂ ಸತ್ಯವಾಗಿರೋದಿಲ್ಲ. ಜನರು ಕೇವಲ ಅದೃಷ್ಟದ ಮಕ್ಕಳಿಲ್ಲದಾಗ ಮಾತ್ರ ನೈಜವಾಗಿರುತ್ತಾರೆ. ಏನು? ಕಿಮ್ ಜೆಹಾ ಗುಸುಗುಸುತ್ತಾನೆ, ಭಾಗ್ಯಶಾಲಿ ಅಲ್ಲದವರು. ಹಠ ವಾಕ್ಯವು ಮುರಿದು ಹೋಗುತ್ತದೆ, ಏಕೆಂದರೆ ಗೋಡೆಯಿಂದ ಒಂದು ನೆರಳು ದಾಳಿ ಮಾಡುತ್ತದೆ ಗುಂಪಿನತ್ತ ಹೊಡೆಯಲು. ಲೀ ಹೇಜಿನ್ ತನ್ನ ಕತ್ತಿಯನ್ನು ತಿರುಗಿಸುತ್ತಾನೆ. ಮಿರೆ ರಕ್ತಮಾಂತ್ರಿಕತೆಯ ಹೊಡೆತವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಯುನ್ಸು ಉನ್ನತ ವಯಸ್ಸಿನ ತಾಯಿ ಅವರನ್ನು ಸುರಕ್ಷಿತವಾಗಿ ತಳ್ಳಿಹಾಕುತ್ತಾನೆ. ಈ ಅಚಾನಕ್ ದಾಳಿ ಶಾಪಿತ ಚೋಕರಿಂದ ಶತ್ರು ಶಕ್ತಿಗಳು ಕರೆಯಲ್ಪಟ್ಟಿವೆ ಎಂದು ತೋರಿಸುತ್ತದೆ. ತಂಡವನ್ನು ಬದುಕುಳಿಯಲು ಹೋರಾಟಕ್ಕೆ ಒತ್ತಾಯಿಸುತ್ತದೆ. ಕತೆಗಾರನು ತನ್ನ ಅಜ್ಜಿ ಅವರನ್ನು ಈ ಬೆಳಿಗ್ಗೆ ಧರಿಸಿದ್ದ ಕಪ್ಪು ಶರ್ಟ್ನ್ನು ಇನ್ನೂ ಧರಿಸಿದ್ದನ್ನು ಗಮನಿಸುತ್ತಾನೆ. ಅವಳಿಗೆ ಒಂದು ಚೋಕರ್ ಇದೆ, ಇದರಲ್ಲಿ ಗುಪ್ತವಾದ ಸ್ಟಡ್ ಇರಬಹುದು ಎಂದು ಅವನು ಊಹಿಸುತ್ತಾನೆ. ಅವಳ ಮರೆಗುಂಡಿ ಅವಳನ್ನು ದುರ್ಬಲಗೊಳಿಸುತ್ತದೆ ಎಂದು ಅವನು ಗಮನಿಸುತ್ತಾನೆ. ಜನಸಮೂಹಗಳು ಆ ಪ್ರದೇಶವನ್ನು ತುಂಬಿವೆ, ಅಪಾಯವನ್ನು ಹೆಚ್ಚಿಸುತ್ತವೆ. ಈ ವಿವರವು ಚೋಕರ್ವು ರಹಸ್ಯಕ್ಕೆ ಕೀಲಿ ಆಗಿರಬಹುದು ಎಂದು ಸೂಚಿಸುತ್ತದೆ. ಅಜ್ಜಿ ಚೋಕರ್ನಲ್ಲಿ ಸ್ಟಡ್ ಇದೆ ಅಲ್ಲವೇ? ಗುಪ್ತವಾದ ಸ್ಟಡ್ ಅವರು ಕಂಡುಹಿಡಿದ ವಿಚಿತ್ರ ಚಿಹ್ನೆಯೊಂದಿಗೆ ಸಂಬಂಧಿಸಿರಬಹುದು. ಅವನು ಕೂಗುತ್ತಾನೆ, ಯಾರೂ ಅವಳನ್ನು ಮಿಸ್ ಮಾಡಿಕೊಳ್ಳಲಾರರು, ಅವಳನ್ನು ಕೂಕು ಎಂದು ಕರೆಯುತ್ತಾನೆ. ಈ ವಾಕ್ಯವು ಅವನ ಪ್ಯಾನಿಕ್ನ್ನು ತೋರಿಸುತ್ತದೆ. ನಂತರ ಅವನು ಶ್ರಿಂಪ್ ಆಲ್ ಹ್ಯಾಕರ್ಸ್ ಎಂದು ಅಸಂಬದ್ಧವಾಗಿ ಹೊರಬಿಡುತ್ತಾನೆ. ಇದು ಅವನ ಅಸ್ಥಿರ ಮನಸ್ಸಿನ ಪ್ರತಿಬಿಂಬ. ಈ ಯಾದೃಚ್ಛಿಕ ಪದಗಳು ಸಂಕಷ್ಟದ ಮಧ್ಯೆ ಹಾಸ್ಯಾತ್ಮಕ ವಿರಾಮವನ್ನು ನೀಡುತ್ತವೆ. ಯಾರೂ ಅವಳನ್ನು ಮಿಸ್ ಮಾಡಿಕೊಳ್ಳಲಾರರು. ಅವರ ಈ ಅಸ್ಥಿರ ಮಾತುಗಳು ಕತ್ತಲೆಯಲ್ಲಿ ಮೌನವಾಗಿ ಅಡಗಿರುವ ಭಯವನ್ನು ಮುಚ್ಚಿಡುತ್ತವೆ.
ಒಂದು ಧ್ವನಿ ಅವರನ್ನು ಸ್ವಾಗತಿಸಿ ಹೆಲೋ ಮತ್ತು ಥ್ಯಾಂಕ್ಸ್ ಎಂದು ಹೇಳುತ್ತದೆ. ಒಂದು ತಂಡವು ಅಚಾನಕ್ ನಿಂತು ನೆರಳಿನ ಮೂಲೆತ್ತನ್ನು ಸೂಚಿಸಿದೆ. ಮೃದು ಹೊಳಪು ಅವರ ಕಣ್ಣಿಗೆ ತಟ್ಟಿಕೊಂಡು ಕಳೆದುಹೋದ ಅಜ್ಜಿಯ ಸ್ಥಳದ ಸೂಚನೆಯನ್ನು ನೀಡಿತು. ಈ ಬಹಿರಂಗೀಕರಣವು ಅವರನ್ನು ಚೋಕರನ್ನು ಸುತ್ತುವರಿದ ಮರೆಮಾಡಿದ ಅಪಾಯದ ಕಡೆ ನೇರವಾಗಿ ಕರೆದೊಯ್ಯಬಹುದು. ಹಂತ ಅದು ಯುನ್ಸು ಕೂಗುತ್ತಾನೆ, ಅಯ್ಯೋ ಅಲ್ಲಿ. ಅವನು ಒಡೆಯಲ್ಪಟ್ಟ ಬಾಗಿಲಿನ ಹಿಂದೆ ಸ್ಲಿಪ್ ಆಗುತ್ತಿರುವ ವ್ಯಕ್ತಿಯತ್ತ ಸೂಚಿಸುತ್ತಾನೆ. ತಂಡವು ಬಿಚ್ಚುಹೋಗಿರುವ ಕೇಪ್ ಧರಿಸಿದ ಹುಡುಗಿಯನ್ನು ಗಮನಿಸುತ್ತದೆ. ಅದು ಸೂಪರ್ ವುಮನ್ ಕಿರುಕುಳದ ನೆನಪನ್ನು ಕೊಡುತ್ತದೆ. ಅವಳ ಹಾಜರಿ ಲಕ್ಕಿ ಕಿಡ್ ಕಿರುಕುಳ ಸತ್ಯವಾಗಿರುವುದನ್ನು ಸೂಚಿಸುತ್ತದೆ ಮತ್ತು ಅವಳು ಕಳೆದುಹೋದ ಚೋಕರ್ ಅನ್ನು ಹಿಡಿದಿರಬಹುದು. ಆ ಹುಡುಗಿ ಅವರನ್ನು ಕಳೆದುಹೋದ ನೆಕ್ಲೇಸ್ ಕಡೆಗೆ ನಡೆಸಬಹುದು. ಲೀ ಹೆಜಿನ್ ಮೌನವಾಗಿ ಗುಸುಮಾಡುತ್ತಾನೆ, ನಿನ್ನ ಬಲಗಡೆಯವರು ಅವಳನ್ನು ಇಲ್ಲಿ ನೋಡಿದಾಗ ಅಸಹಜವಾಗಿ ಅನುಭವಿಸುತ್ತಾರೆ. ಅವನು ಹುಡುಗಿಯ ಬಲಭಾಗಕ್ಕೆ ನೋಟ ಹಾಕಿ ಅಸಾಮಾನ್ಯ ಹೊಳಪು ಗಮನಿಸುತ್ತಾನೆ. ಬೆಲ್ಲ ಗುಸುಮಾಡುತ್ತಾಳೆ, ಇದು ಸಾಧ್ಯವಿಲ್ಲ. ಅವಳು ಇಂದಿನ ದಿನ ಬರಲಾರದು. ಆ ವ್ಯಕ್ತಿ ಪ್ರೀಮಿಯರ್ಗೆ ಬರುತ್ತಿದ್ದಾನೆ. ಅವರ ಸಂಶಯವು ಪ್ರೀಮಿಯರ್ ರಕ್ಷಣಾ ಸಿಬ್ಬಂದಿ ಈಗಾಗಲೇ ಸ್ಥಳದಲ್ಲಿದೆ ಎಂದು ಸೂಚಿಸುತ್ತದೆ. ಇದರಿಂದ ಅವರ ರಕ್ಷಣೆಗೆ ಅಪಾಯ ಉಂಟುಮಾಡುತ್ತದೆ. ಪ್ರೀಮಿಯರ್ ರಕ್ಷಣಾ ಸಿಬ್ಬಂದಿ ಶೀಘ್ರದಲ್ಲೇ ಅವರನ್ನು ತಡೆಗಟ್ಟಬಹುದು. ಮಿರೆ ಹತ್ತಿರಕ್ಕೆ ವಾಲಿ ಗುಸುಗುಸುವಂತೆ ಹೇಳಿದಳು. ವಯಸ್ಸು ಹೆಚ್ಚುವಂತೆ ಅವಳು ಇನ್ನಷ್ಟು ಕಟು ಮಾಡಿಕೊಳ್ಳುತ್ತಾಳೆ. ಯುವಕಾಲದಲ್ಲಿ ಅವಳು ಸುಂದರಳಾಗಿದ್ದಳು. ಲೀ ಹೇಜಿನ್ ಕತ್ತಲೆಯ ಹಾಲ್ವೆಯಲ್ಲಿ ಮುಂಚಿತವಾಗಿ ಬರುತ್ತಾನೆ. ಅವನು ಮೃದುವಾದ ಕಿರಿಕಿರಿ ಶಬ್ದವನ್ನು ಕೇಳಿ, ಇಂದು ನಾನು ಏನು ಮಾಡಬೇಕು ಎಂದು ಕೇಳುವ ಧ್ವನಿಯನ್ನು ಕೇಳುತ್ತಾನೆ. ಆ ಧ್ವನಿ ನೆರಳಿನಲ್ಲಿರುವ ರಾಜ್ಕುಮಾರಿ ಯುನಾ. ಅವಳಿಗೆ ಹೇಜಿನ್ ಅನ್ನು ತ್ವರಿತವಾಗಿ ಕಾರ್ಯನಿರ್ವಹಿಸಲು ಒತ್ತಡವಿದೆ, ಏಕೆಂದರೆ ಕಾಣೆಯಾದ ತಂದೆಯ ಕಣ್ಮನದ ಗುರುತು ಮಸುಕಾಗುತ್ತಿದೆ. ಈ ತುರ್ತು ಪರಿಸ್ಥಿತಿ ಹೇಜಿನ್ ಅನ್ನು ರಾತ್ರಿಯು ಇನ್ನಷ್ಟು ಗಾಢವಾಗುವ ಮೊದಲು ಚಲಿಸಲು ಬಲವಂತಪಡುತ್ತದೆ. ಮುಂದಿನ ಹಂತವು ಅವರನ್ನು ಲಾಕ್ ಆಗಿರುವ ಅಧ್ಯಯನ ಕೊಠಡಿಗೆ ಎಳೆಯುತ್ತದೆ. ಪ್ರಿನ್ಸೆಸ್ ಯುನಾ ಮುಂದೆ ಹೆಜ್ಜೆ ಇಟ್ಟು ಹೇಜಿನ ಗುರುತನ್ನು ತೀಕ್ಷ್ಣವಾಗಿ ನೀನು ಸೈ ಆಗಿರಬೇಕು ಎಂದು ದೃಢಪಡಿಸುತ್ತಾಳು. ಅವಳು ತನ್ನ ಕುತ್ತಿಗೆಯ ಸುತ್ತಲಿರುವ ಚೋಕರನ್ನು ಸೂಚಿಸುತ್ತಾಳು. ಆ ಚೋಕರಿನ ಹೊಳಪು ಮರೆಮಾಡಿದ ಶಕ್ತಿಯ ಸೂಚನೆಯನ್ನು ನೀಡುತ್ತದೆ. ಯುನಾದ ಗುರುತಿನ ದೃಢೀಕರಣದಿಂದ ಅವರ ರಹಸ್ಯ ಮೈತ್ರಿ ನೋಡುತ್ತಿರುವ ರಕ್ಷಕರ ಮುಂದೆ ಬಹಿರಂಗವಾಗುವ ಅಪಾಯವಿದೆ. ಚೋಕರನ್ನು ಮರೆಮಾಡಲು ಅವಳಿಗೆ ಹೇಜಿನ್ನ ಸಹಾಯ ಅಗತ್ಯ. ಅವರ ಸಂಭಾಷಣೆ ಜನರಲ್ ಬೇಕ್ ಜುನ್ರ ಗಮನವನ್ನು ಸೆಳೆಯುತ್ತದೆ. ಹೇಜಿನ್ ಈ ರಾತ್ರಿ ಡೆಸಿಷನ್ ಪ್ರೀಮಿಯರ್ ಆಗಿದೆ ಮತ್ತು ಮುಖ್ಯ ನಟರು ಈ ಕಾರ್ಯಕ್ರಮಕ್ಕೆ ಹಾಜರಾಗುವರು ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ಪ್ರೀಮಿಯರ್ದ ಭದ್ರತೆ ಶೀಘ್ರದಲ್ಲೇ ಕಟ್ಟಡವನ್ನು ಜನಸಂಚಾರದಿಂದ ತುಂಬಿಸುವುದನ್ನು ಅರಿತುಕೊಂಡು ರಕ್ಷಣೆಗೆ ಅಡಚಣೆ ಉಂಟುಮಾಡುತ್ತದೆ ಎಂದು ಅವನು ಗ್ರಹಿಸುತ್ತಾನೆ. ಜನಸಮೂಹ ಬಂದಾಗ ಹುಡುಕಾಟವನ್ನು ಮುಗಿಸುವ ಒತ್ತಡ ಹೆಚ್ಚುತ್ತದೆ. ಈ ಪ್ರೀಮಿಯರ್ನ ನೆರಳಿನಲ್ಲಿ ಅವರು ಅಜ್ಜಿಯ ಕಡೆಗೆ ಹೋಗುವ ಮಾರ್ಗವನ್ನು ತಡೆಹಿಡಿಯಬಹುದು. ತಂಡವು ಗೋಡೆಯ ಒಂದು ಗುಪ್ತ ಸ್ವಿಚ್ ಅನ್ನು ಒತ್ತಿ ರಹಸ್ಯ ಮಾರ್ಗವನ್ನು ತೆರೆಯುತ್ತದೆ. ಆ ಮಾರ್ಗವು ನೇರವಾಗಿ ಪೂರ್ವ ಪಂಗಡದ ಒಳಗಿನ ಕೊಠಡಿಗಳತ್ತ ಸಾಗುತ್ತದೆ. ಈ ಶಾರ್ಟ್ಕಟ್ ಮೂಲಕ ಅವರು ಮುಖ್ಯ ರಕ್ಷಕರನ್ನು ಬಿಟ್ಟು ಲಾಕ್ ಆಗಿರುವ ಕೊಠಡಿಗೆ ವೇಗವಾಗಿ ತಲುಪಬಹುದು. ಈ ರಹಸ್ಯ ಮಾರ್ಗವು ಅವರನ್ನು ದಾದಿಯನ್ನು ರಕ್ಷಿಸುವ ಅಂತಿಮ ಬಾಗಿಲಿಗೆ ಕೊಂಡೊಯ್ಯುತ್ತದೆ. ಲೀ ಹೇಜಿನ್, ಮಿರೆ ಮತ್ತು ಇತರರು ಹಾಲ್ವೆಯ ಗೋಡೆಯ ಮೇಲೆ ಹೊಳೆಯುವ ಪೋಸ್ಟರ್ ಅನ್ನು ನೋಡುವರು. ಅದರಲ್ಲಿ ಸ್ವಿಫ್ಲೆಂಟ್ ಕಮಿಂಗ್ ಸುನ್ ಟು ಥಿಯೇಟರ್ಸ್ ಎಂದು ಬರೆಯಲಾಗಿದೆ. ಟ್ಯಾಗ್ಲೈನ್ ಮಿನುಗುತ್ತಾ ಡಿಸಿಷನ್ ಪ್ರೀಮಿಯರ್ ಪ್ರಾರಂಭವಾಗುವಂತೆ ದೃಢಪಡಿಸುತ್ತದೆ. ಈ ಘೋಷಣೆ ತುರ್ತುಭಾವವನ್ನು ಹೆಚ್ಚಿಸುತ್ತದೆ. ಜನಸಮೂಹ ಶೀಘ್ರದಲ್ಲೇ ಕಟ್ಟಡಕ್ಕೆ ಪ್ರವೇಶಿಸಿ ರಕ್ಷಣೆಯನ್ನು ಇನ್ನಷ್ಟು ಕಷ್ಟಗೊಳಿಸುತ್ತದೆ. ತಂಡವು ಥಿಯೇಟರ್ ದ್ವಾರಗಳು ತೆರೆಯುವ ಮೊದಲು ರಹಸ್ಯ ಬಾಗಿಲಿನ ಕಡೆಗೆ ಓಡಿಹೋಗುತ್ತದೆ. ಪ್ರೀಮಿಯರ್ ಜನಸಮೂಹ ಯಾವುದೇ ಕ್ಷಣದಲ್ಲಾದರೂ ಬರುತ್ತದೆ ಮತ್ತು ಲಾಕ್ ಮಾಡಲಾದ ಕೊಠಡಿ ಶಾಶ್ವತವಾಗಿ ಮರೆಮಾಡಲ್ಪಡಲು ಸಾಧ್ಯವಿಲ್ಲ. ಲೀ ಹೇಜಿನ್ ಗೂಡುಧಾರಣೆಯ ರಕ್ಷಣಾಕರನನ್ನು ಹೊರಬರುವಂತೆ ಒತ್ತಾಯಿಸಿ ಅವನು ಇಯನ್ಸುವಾಗಿ ತೋರುತ್ತಾನೆ. ಅವರು ಕಿತ್ತುಹೋದ ನಕ್ಷೆಯನ್ನು ಹಿಡಿದು ಗ್ರ್ಯಾಂಡ್ ಮಾಸ್ಟರ್ಶಿಪ್ನ ಭದ್ರತೆ ಪ್ರೀಮಿಯರ್ ಉಗ್ರವಾಗುವಂತೆ ಅರಮನೆಯನ್ನು ಮುಳುಗಿಸಲಿದೆ ಎಂದು ಎಚ್ಚರಿಸುತ್ತಾರೆ. ಯುನಾದ ಚೋಕರಿನು ನಿಷಿದ್ಧ ಶಕ್ತಿಯಿಂದ ದಡದಡವಾಗಿ ಬಡಿದಿದೆ. ಮಿರೆ ಮತ್ತು ಹೇಜಿನ್ ಸೆಕೆಂಡುಗಳ ವಿರುದ್ಧ ಓಡಬೇಕಾಗುತ್ತದೆ. ಒಂದು ತಪ್ಪು ಹೆಜ್ಜೆ ಅವರು ರಹಸ್ಯ ಒಕ್ಕೂಟವನ್ನು ಮತ್ತು ತಮ್ಮ ಪ್ರಿಯ ಜನರ ಜೀವಗಳನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಒಂದು ಮರೆಮಾಡಿದ ಸ್ವಿಚ್ ಪೂರ್ವ ಪಾರ್ಶ್ವದತ್ತ ನೆರಳಿನ ಮಾರ್ಗವನ್ನು ತೆರೆಯುತ್ತದೆ. ಆದರೆ ಬರುವ ಡಿಸೆಷನ್ ಪ್ರೀಮಿಯರ್ದ ಭೀಕರ ಪ್ರವಾಹವು ಹಾಲುಗಳೊಂದಿಗೆ ಹಾದಿಗಳನ್ನು ತುಂಬಿ ತಂಡದ ಪಲಾಯನ ಮಾರ್ಗವನ್ನು ಕತ್ತರಿಸುವ ಕತ್ತಿಯಂತಿರುವ ಅಂಚಿನ ಮೇಲೆ ನಿಂತು ಹೋಗುತ್ತದೆ. ಅವನೇ ಈ ದುರ್ಬಲತೆಯನ್ನು ಕಂಡುಹಿಡಿದ ಏಕೈಕ ವ್ಯಕ್ತಿ.
ಇದನ್ನು ಬಳಸುತ್ತಿರುವುದನ್ನು ನೋಡಲು ಮನ್ವಾ ವಿತ್ ಹರಿ ಚಾನೆಲ್ಗೆ ಚಂದಾದಾರರಾಗಿ. ಒಂದು ಮಂಕು ಹಾಲ್ವೆ. ಸಿಯನ್ ಮುರಿದ ಫೋಟೋವನ್ನು ಹಿಡಿದಿದ್ದಾಳೆ. ಹೃದಯ ಕಡುಕುತ್ತಿದೆ. ಒಂದು ಮಿನುಗುವ ಸೂಟ್ ಧರಿಸಿದ ನಕ್ಷತ್ರ ಲಿಮೋಸಿನ್ನಿಂದ ಹೊರಬರುತ್ತಾ ಖ್ಯಾತಿಯ ಪ್ರಭೆಯಿಂದ ಹೊಳೆಯುತ್ತದೆ. ಅದರ ನೆರಳು ಅವಳ ತಾಯಿಯ ರಹಸ್ಯವಾದ ಭೂತಕಾಲದ ವ್ಯಕ್ತಿಯೊಂದಿಗೆ ಹೊಂದುತ್ತದೆ. ಶಾಕ್ ಅವಳಿಗೆ ತಂಪು ತಟ್ಟುವಂತೆ ಹೊಡೆದು ಬಿಡುತ್ತದೆ. ಅವಳ ಕುಟುಂಬವನ್ನು ಹಿಂಬಾಲಿಸಿದ ಆತ್ಮವನ್ನು ಎದುರಿಸುವ ಕ್ಷಣಕ್ಕೆ ಅವಳು ನಿಂತು ಬಿಟ್ಟಿದ್ದಾಳೆ. ಅವಳಿಗೆ ಆಗುವ ಅನಿವಾರ್ಯ ಸಂಘರ್ಷಕ್ಕಾಗಿ ಆತ್ಮವಿಶ್ವಾಸವನ್ನು ಸಂಗ್ರಹಿಸುತ್ತಾಳೆ. ಸಿಯನ್ ನಗು ಹಚ್ಚಿಕೊಂಡು ತನ್ನ ಕಂಪನವನ್ನು ಮರೆಮಾಡಿ ತನ್ನ ಬದಲಾವಣೆಯ ಬಗ್ಗೆ ಒಂದು ಸಾಲು ಹೇಳುತ್ತಾನೆ. ಚಿಯೋಂಗ್ ಹಾಯೆ ಕನ್ನೆ ಎತ್ತಿ ಹಾಸ್ಯವಾಗಿ ಸಮಯ ದಯಾಳು ಆಗಿದೆ ಎಂದು ಹೇಳುತ್ತಾನೆ. ಅವರ ಸಂಕ್ಷಿಪ್ತ ಮಾತುಕತೆ ಉದ್ರೇಕದಿಂದ ಕಿರಿಕಿರಿಯುತ್ತದೆ. ಬಿರುಗಾಳಿಗಾಗಿ ವೇದಿಕೆ ನಿರ್ಮಿಸುತ್ತದೆ. ನೀನು ತುಂಬಾ ಬೆಳೆಯಿದ್ದೀಯಾ ಸಿಯನ್? ಅವನ ಶಾಂತಿ ಕತ್ತಿ ತೀಕ್ಷ್ಣವಾದ ಉದ್ದೇಶವನ್ನು ಮರೆಮಾಡಿದೆ. ಹೆಸರನ್ನು ಬಾಂಬ್ ಬೀಳುತ್ತದೆ. ಚಿಯೋಂಗ್ ಹ್ಯಾನ್ ಲೀ ಅವಳ ತಾಯಿಯು ಒಮ್ಮೆ ಪ್ರೀತಿಸಿದ ನಟ. ಸಿಯನ್ನಿನ ದಡಕು ಹೆಚ್ಚುತ್ತದೆ. ಅವಳ ಅತ್ಯಂತ ಕೆಟ್ಟ ಕನಸು ವಾಸ್ತವವಾಗುತ್ತದೆ. ಅವನು ತಲೆಯಾಡಿಸಿ ಅಸ್ವಸ್ಥ ಇತಿಹಾಸವನ್ನು ಗುರುತಿಸುತ್ತಾನೆ ಮತ್ತು ಕೊಠಡಿ ಅನಕೂಟದ ಕತ್ತಲೆಯಿಂದ ತುಂಬುತ್ತದೆ. ಅಂತಿಮವಾಗಿ ಚೆಂಗ್ ಹ್ಯಾನ್ ನುಡಿಗಟ್ಟು ಏಕೆ ಎಂದು ಗುಸುಗುಸಿಸಿದರು. ಅವನ ಗೊಂದಲವು ಆಳವಾಗಿ ಕಡಿಯುತ್ತದೆ. ಅವನು ಇಷ್ಟು ಕಚ್ಚಾ ದ್ವೇಷವನ್ನು ನಿರೀಕ್ಷಿಸಿರಲಿಲ್ಲ. ಗೊಂದಲದಿಂದ ಉಸಿರೆಳೆದ ಆಘಾತವು ಶೀಘ್ರದಲ್ಲೇ ಅವನು ಸಂಗ್ರಹಿಸುವ ರಕ್ಷಣೆಯ ಸೂಚನೆಯನ್ನು ನೀಡುತ್ತದೆ. ಏಕೆ? ಮುಂದಿನ ದೃಶ್ಯವು ಒಂದು ವಕ್ರವಾದ ನ್ಯಾಯಸಂಗತತೆಯನ್ನು ವಾಗ್ದಾನಿಸುತ್ತದೆ. ಲೀಇಯೋ ದೋಷವನ್ನು ತಿರುಗಿಸಿ ಸಿಯನ್ ಚೆಂಗ್ ಹ್ಯೋನ್ನ ವ್ಯಕ್ತಿತ್ವದ ಬಗ್ಗೆ ಚಿಂತಿಸಬಾರದು ಎಂದು ಒತ್ತಿ ಹೇಳುತ್ತಾನೆ. ಅವನು ನಿನ್ನಿಗಿಂತ ಹೆಚ್ಚು ಉತ್ತಮ ವ್ಯಕ್ತಿ ಎಂದು ಘೋಷಿಸಿ ತನ್ನ ಖ್ಯಾತಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ. ಈ ತಿರುಗುಮರುವು ಎಲ್ಲರಿಗೂ ನೈತಿಕವಾಗಿ ಯಾರು ಮೇಲಾಗಿದ್ದಾರೆ ಎಂಬ ಪ್ರಶ್ನೆ ಮೂಡಿಸುತ್ತದೆ. ಅವನ ವ್ಯಕ್ತಿತ್ವದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಅವನು ನಿನ್ನಿಗಿಂತ ಹೆಚ್ಚು ಉತ್ತಮ ವ್ಯಕ್ತಿ. ಈ ಪರಿಣಾಮ ಸಿಯನ್ನ ಮುಂದಿನ ಚಲನೆಯನ್ನು ಕಠಿಣವಾಗಿ ಹಾಳು ಮಾಡುತ್ತದೆ. ಸಿಯನ್ ಸಮೀಪದೊಂದಿಗಿರುವ ಜನರಿಂದ ಅವರು ತಿಳಿದಿರುವ ಯಾವುದೇ ರಹಸ್ಯವನ್ನು ಕೇಳುತ್ತಾಳೆ. ಆ ವ್ಯಕ್ತಿ ಪಾರ್ಶ್ವಕ್ಕೆ ಸರಿದು ಅವಳಿಗೆ ಮುಂದೆ ಹೋಗುವ ಜಾಗವನ್ನು ನೀಡುತ್ತಾನೆ. ಲೀಇಯೋ ತನ್ನ ಹೇಳಿಕೆಯನ್ನು ಪುನರಾವರ್ತಿಸುತ್ತಾನೆ. ನಟನು ಅವಳಿಗಿಂತ ಉತ್ತಮ ಗುಣವಂತನು ಎಂದು ಒತ್ತಿ ಹೇಳಿ ಅವಳ ಆತ್ಮವಿಶ್ವಾಸಕ್ಕೆ ಸವಾಲು ಹಾಕುತ್ತಾನೆ. ನೀವು ಶೀಘ್ರದಲ್ಲೇ ವೇದಿಕೆಗೆ ತಲುಪಬೇಕು ಎಂದು ಸಿಯನ್ ಕಿರಿಕಿರಿಯಾಗಿ ಹೇಳಿದ. ಚಿಯೋಂಗ್ ಹ್ಯಾನ್ ದುರ್ಬಲ ಓ ಎಂದು ಹೇಳಿ ತಿರುಗಿಬಿಟ್ಟ. ಅವನ ತ್ವರಿತ ನಿರ್ಗಮನವು ಉತ್ಸಾಹಭರಿತ ಒತ್ತಡವನ್ನು ಹೆಚ್ಚಿಸಿ ಸಭೆಯನ್ನು ಕಾಲದ ವಿರುದ್ಧದ ಓಟವನ್ನಾಗಿ ಮಾಡಿತು. ಥಿಯೇಟರ್ ಪ್ರವೇಶವು ಇನ್ನೊಂದು ಆಶ್ಚರ್ಯವನ್ನು ವಾಗ್ದಾನ ಮಾಡುತ್ತದೆ. ಸಿಯನ್ ಮೃದುಗೊಳಿಸುವ ಪ್ರಯತ್ನದಲ್ಲಿ ವಿನಂತಿ ಮಾಡುತ್ತಾನೆ, ನನ್ನ ಕಡೆಗೆ ಕೋಪದಿಂದ ನೋಡುವುದನ್ನು ನಿಲ್ಲಿಸು. ಅದು ಚಿಯಾಂಗ್ ಹ್ಯೋನ್ ಲೀ ಅದ್ಭುತ ಮತ್ತು ನಾವು ಒಮ್ಮೆ ನಿಜವಾದ ಸಂಬಂಧ ಹೊಂದಿದ್ದೆವು. ಚಿಯಾಂಗ್ ಹ್ಯೋನ್ ಹಿಮಗಟ್ಟುತ್ತಾನೆ. ಮುಖದಲ್ಲಿ ಯಾವುದೇ ಭಾವನೆ ಕಾಣಿಸದು, ಒಳಗಿನಿಂದ ಮುಚ್ಚಿಕೊಂಡಿರುವ ಭಾವನೆಗಳ ಸೂಚನೆ. ಅವರ ಹಂಚಿಕೊಂಡ ಭೂತಕಾಲವು ಭಾವನಾತ್ಮಕ ಹೂಡಿಕೆಯನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ. ಅವರ ಇತಿಹಾಸವು ಶೀಘ್ರದಲ್ಲೇ ಹಾಲ್ವೆಯಲ್ಲಿ ಮೇಲ್ಮುಖವಾಗಲಿದೆ. ತೀಕ್ಷ್ಣ ತಳ್ಳುವಿಕೆಯೊಂದಿಗೆ ಸಿಯನ್ ಚೆಂಗ್ ಹ್ಯಾನ್ ಅನ್ನು ಬದಿಗಿಳಿಸುತ್ತಾನೆ. ಅವನು ಅಸಮ್ಮತಿಯಾಗಿ ಹಿಂತಿರುಗಿ ಕಣ್ಣುಗಳು ಇನ್ನೂ ಅವಳ ಮೇಲೆ ನಿಗದಿತವಾಗಿವೆ. ದೇಹದ ತಳ್ಳು ಅವಳ ಕೋಪ ಮತ್ತು ಕುಗ್ಗುತ್ತಿರುವ ಸಹನೆಯನ್ನು ತೋರಿಸುತ್ತದೆ. ಮುಂದಿನ ಹಾಲ್ವೆ ಯುದ್ಧವು ಅವರ ನಿರ್ಧಾರವನ್ನು ಪರೀಕ್ಷಿಸುವುದು. ಸಿಯನ್ ಹಿಂತಿರುಗಿ ಹೊಡೆದಾಡುತ್ತಾನೆ. ಅದಕ್ಕೆ ಭಾಗಶಃ ಹೊಣೆಗಾರರ ಚೆಂಗ್ ಹ್ಯೋನ್ ಅಸಹ್ಯವಾಗಿ ಕೂಗುತ್ತಾನೆ, ನೀನು ಹೋಗುವ ದಾರಿ ನೋಡಿಕೊಳ್ಳಬೇಕಿತ್ತು. ದೋಷಾರೋಪಣೆ ಪರಸ್ಪರ ಹೊಡೆತಕ್ಕೆ ಬಿದ್ದು ಸತ್ಯ ಗೊಂದಲಮಯವಾಗಿದ್ದು ಅವಳ ಕೋಪ ನ್ಯಾಯಸಮ್ಮತ ಎಂದು ತೋರಿಸುತ್ತದೆ. ಅವರ ಸಂಘರ್ಷವು ಇನ್ನಷ್ಟು ದೊಡ್ಡ ಮುಖಾಮುಖಿಗೆ ವೇದಿಕೆ ಸಿದ್ಧಪಡಿಸುತ್ತದೆ. ಅದಕ್ಕೆ ಭಾಗಶಃ ಹೊಣೆಗಾರರ ನೀನು ಹೋಗುವ ದಾರಿ ನೋಡಿಕೊಳ್ಳಬೇಕಿತ್ತು. ಅವನ ಮುಂದಿನ ಚಲನೆ ಎಲ್ಲವನ್ನೂ ಬದಲಾಯಿಸಬಹುದು. ಅವರ ದೃಷ್ಟಿಗಳು ಕಟ್ಟಿ, ಕಣ್ಣುಗಳು ಉಕ್ಕಿನಂತೆ ಕಠಿಣ. ಸಿಯನ್ ಕೈಗಳನ್ನು ಗಟ್ಟಿಯಾಗಿ ಮುಚ್ಚಿ ಕಂಪಿಸದಂತೆ ಪ್ರಯತ್ನಿಸುತ್ತಾನೆ. ಚಿಯಾಂಗ್ ಹ್ಯೋನ್ ಮುಂದೆ ವಾಲಿ ಶೀತವಾಗಿ ಖಾಲಿ ಬೀದಿಯತ್ತ ಸೂಚಿಸಿ ನಂತರ ಅವಳನ್ನು ನೋಡಬೇಡವೆಂದು ತಿರುಗಿಸುತ್ತಾನೆ. ಸಿಯನ್ ಹಿಂತೆಗೆದುಕೊಳ್ಳುತ್ತಾನೆ. ಉಸಿರು ಕಡಿಮೆ. ಹೋರಾಟ ಇನ್ನಷ್ಟೇ ಪ್ರಾರಂಭವಾಗಿದೆ ಎಂದು ಅರಿಯುತ್ತಾನೆ. ಉದ್ವಿಗ್ನತೆ ಏರಿಕೆ ಹೆಚ್ಚಾಗಿ ಮುಂದಿನ ಕ್ರೂರ ವಿನಿಮಯಕ್ಕೆ ತಯಾರಿ ಮಾಡುತ್ತದೆ. ಇದು ನಿನ್ನ ದೋಷವಲ್ಲ, ಚೆಂಗ್ ಹ್ಯೋನ್ ಹೇಳುತ್ತಾನೆ, ದೋಷವನ್ನು ಬೇರೆ ಕಡೆಗೆ ತಿರುಗಿಸುವ ಪ್ರಯತ್ನದಲ್ಲಿ.
ಅವನು ಆ ಮಾತುಗಳು ಅವಳನ್ನು ಶಾಂತಗೊಳಿಸುತ್ತವೆ ಎಂದು ನಿರೀಕ್ಷಿಸುತ್ತಾನೆ, ಆದರೆ ಸಿಯನ್ ಹಾಸ್ಯವಾಗಿ ತಿರಸ್ಕರಿಸುತ್ತಾನೆ. ಆರೋಪ ಇನ್ನೂ ಕತ್ತಲಾಗುತ್ತಿದೆ. ಒಂದು ಧ್ವನಿ ಬಹುಶಃ ಸಿಯನ್ನದು ಘಟನೆ ಮುಗಿದಿದೆ ಎಂದು ಘೋಷಿಸಿ ಎಲ್ಲರೂ ಮನೆಗೆ ಹಿಂತಿರುಗುವಂತೆ ಸೂಚಿಸುತ್ತದೆ. ಆ ಕಾಮೆಂಟ್ ಕೊಠಡಿಯನ್ನು ಮೌನಗೊಳಿಸಿ ಮುಖಾಮುಖಿಯ ಅಂತ್ಯ ಮತ್ತು ಗುಂಪಿನ ಪ್ರಸ್ಥಾನವನ್ನು ಸೂಚಿಸುತ್ತದೆ. ಅವರ ನಿರ್ಗಮನ ಮುಂದಿನ ಹೋರಾಟಕ್ಕಾಗಿ ವೇದಿಕೆಯನ್ನು ನಿರ್ಮಿಸುತ್ತದೆ. ಯಾರೋ ಬೇಡಿಕೊಳ್ಳುತ್ತಾರೆ. ಹಿರಿಯ ಮಹಿಳೆಯನ್ನು ಅವರು ಹೋಗುವ ಮೊದಲು ಅವಳ ಮೊಮ್ಮಗನನ್ನು ಕರೆ ಮಾಡುವಂತೆ ವಿನಂತಿಸುತ್ತಾರೆ. ಮಹಿಳೆ ಗೊಂದಲದಲ್ಲಿದ್ದು ಮನೆಗೆ ದಾರಿ ನೆನಪಿಲ್ಲ ಎಂದು ಒಪ್ಪಿಕೊಳ್ಳುತ್ತಾಳೆ. ಅವರು ಏಕೆ ಬಂದರು ಎಂದು ಕೇಳುತ್ತಾಳೆ. ಈ ಮಾತುಕತೆ ಸಂವಹನದ ಕುಸಿತವನ್ನು ಬಹಿರಂಗಪಡಿಸುತ್ತದೆ ಮತ್ತು ಆಳವಾದ ಕುಟುಂಬ ಸಂಬಂಧಗಳ ಸೂಚನೆಯನ್ನು ನೀಡುತ್ತದೆ. ಮೊಮ್ಮಗನ ಗುರುತಿನ ರಹಸ್ಯವು ಮಬ್ಬು ಹೊಂದಿದೆ. ಯುನ್ಯಾಂಗ್ ಆಹಾರ ಕಪ್ಗಳನ್ನು ನೀಡುತ್ತಾಳೆ. ಯಾರು ತಿನ್ನುವರು ಎಂದು ಆಲೋಚಿಸುತ್ತಾಳೆ. ದೊಡ್ಡವರಿಗಿಂತ ಚಿಕ್ಕ ಸಹೋದರ ಸಹೋದರಿಯರಿಗೆ ಹೆಚ್ಚು ತಿನ್ನಿಸುತ್ತಿದ್ದ ನೆನಪು ಅವಳನ್ನು ಹರ್ಷಿಸುತ್ತಿದೆ. ಇನ್ನೊಂದು ಧ್ವನಿ ವಿರೋಧಿಸಿ ಹೇಳುತ್ತದೆ, ಇನ್ನು 5 ನಿಮಿಷ ಇನ್ನೂ ಉಳಿಯಬೇಕೆಂದು ಹೇಳಲ್ಪಟ್ಟಿತ್ತು, ಆದರೆ ಈಗ ಸೇಬುಗಳನ್ನು ಮುಗಿಸಿದ ನಂತರ ಹೊರಟು ಹೋಗಬೇಕು ಎಂದು. ಈ ಘರ್ಷಣೆ ಬಾಕಿ ಉಳಿದ ಕರ್ತವ್ಯಗಳು ಮತ್ತು ವೈಯಕ್ತಿಕ ಆಸೆ ನಡುವಿನ ಸಂಘರ್ಷವನ್ನು ತೋರಿಸುತ್ತದೆ. ಯುನ್ಸಿಯನ್ ತನ್ನ ಕೈಯನ್ನು ತೀವ್ರವಾಗಿ ಹೊಡೆದು ಮೇಜು ಕಂಪಿಸಿತು. ಅವಳು ಚೆಂಗ್ಹ್ಯಾನ್ ಅನ್ನು ಕೋಪದಿಂದ ನೋಡುವಂತೆ ಕೋಪದ ಕಿಡಿಗೇಡಿನ ಧ್ವನಿಯಲ್ಲಿ ಕೂಗಿ ಹೇಳುತ್ತಾಳೆ. ಆ ಹೊಡೆತವು ಅವನ ತಪ್ಪಿಸಿಕೊಳ್ಳುವಿಕೆಯ ಮೇಲೆ ತೃಪ್ತಿ ಇಲ್ಲವೆಂದು ಘೋಷಿಸುತ್ತದೆ. ಈಗ ಅವನು ಉತ್ತರಿಸಬೇಕಾಗಿದೆ. ಮರೆಮುಚ್ಚುಬೇಡ, ಮಾತನಾಡು. ಈ ಮುಖಾಮುಖಿ ಮುರಿಯುವ ಹಂತಕ್ಕೆ ತಲುಪಿದೆ. ಚೆಂಗ್ಹ್ಯೋನ್ ಬಾಯಿಯನ್ನು ತೆರೆಯುತ್ತಾ ಕಣ್ಣುಗಳು ವಿಶಾಲವಾಗಿ ತಕ್ಷಣ ಹೇಳುತ್ತಾನೆ, ನೀನು ಅವಳ ಜೊತೆ ಇಲ್ಲಿ ಬಂದಿದ್ದೀಯೆ ಎಂದು ನನಗೆ ತಿಳಿದಿರಲಿಲ್ಲ. ಅವನು ಎಂದಿಗೂ ಸಿಯನ್ನ ತಾಯಿ ಇದನ್ನು ಅವನನ್ನು ಈ ಗೊಂದಲದಲ್ಲಿ ಸೆಳೆತಿದ್ದಾಳೆ ಎಂದು ಅರಿಯಲಿಲ್ಲ ಎಂದು ಒಪ್ಪಿಕೊಳ್ಳುತ್ತಾನೆ. ಈ ಸ್ವೀಕಾರವು ಸಿಯನ್ನ ಹಳೆಯ ಭೂತಕಾಲವನ್ನು ಪರಿಹರಿಸುವ ದೃಢಸಂಕಲ್ಪಕ್ಕೆ ಇಂಧನವಾಗುತ್ತದೆ. ಅದರಿಂದ ಈಗ ಎಲ್ಲವನ್ನೂ ನನಗೆ ಹೇಳು. ಸಿಯನ್ ತನ್ನ ಕೈಯನ್ನು ಮತ್ತೊಮ್ಮೆ ಮೇಜಿನ ಮೇಲೆ ಹೊಡೆದು ಮೇಲ್ಮೈ ಕದಿಯುವಂತೆ ಮಾಡುತ್ತದೆ. ಇದರಿಂದ ಚೆಂಗ್ಹ್ಯೋನ್ ಅವಳ ಅಂತಿಮ ಬೇಡಿಕೆಯ ಸತ್ಯವನ್ನು ನೇರವಾಗಿ ಎದುರಿಸಬೇಕಾಗುತ್ತದೆ. ಗುಂಪನ್ನು ಒಟ್ಟುಗೂಡಿಸಿದ್ದ ನಾಜೂಕು ಶಾಂತಿಯನ್ನು ಒಡೆದು ಹಾಕುತ್ತದೆ. ಅವಳು ಕೊನೆಗೆ ಅವನ ಒಪ್ಪಿಗೆಯನ್ನು ಹೊರತೆಗೆದು ವರ್ಷಗಳ ಕಾಲ ಅವಳಿಗೆ ಬೇಕಿದ್ದ ಮಾನ್ಯತೆಯನ್ನು ಪಡೆಯುತ್ತಾಳೆ. ಆದರೆ ನಂಬಿಕೆ ಬಿಸಿಲಿನಿಂದ ಕರಗುವಂತೆ ತನ್ನ ರಹಸ್ಯ ಮೈತ್ರಿಯ ಕುಸಿತವನ್ನು ಅಪಾಯಕ್ಕೆ ಒಳಪಡಿಸುತ್ತಾ ಹಳೆಯ ಗಾಯಗಳು ಮರುಬೆಳಕಿಗೆ ಬರುವುದು. ಚಿಯುಂಗ್ಹ್ಯೋನ್ನ ಆಘಾತಭರಿತ ಮೌನವು ಅವನ ನಿರಾಕರಣೆಯ ಕೆಳಗೆ ಮರೆಮಾಡಿರುವ ಆಳವಾದ ರಹಸ್ಯವನ್ನು ಸೂಚಿಸುತ್ತದೆ. ಇದರಿಂದ ಗುಂಪು ಮುಂದಿನ ಬಹಿರಂಗೀಕರಣವು ಎಲ್ಲವನ್ನೂ ಮುರಿಯುವ ಸಾಧ್ಯತೆಯಿರುವ ಕಂಚಿನ ಅಂಚಿನ ಮೇಲೆ ಅಲಿಯುತ್ತಿದೆ. ಆ ದ್ರೋಹ ನೋವಾಯಿತು. ಪ್ರತಿದಾನಕ್ಕಾಗಿ ಮನ್ವಾ ವಿತ್ ಹರಿಯನ್ನು ಚಂದಾದಾರರಾಗಿ ಅವಳು ಅವನ ವಿಶ್ವಾಸವನ್ನು ಕದಿಯಿತು ಮತ್ತು ರಹಸ್ಯ ಮೈತ್ರಿ ಇವತ್ತು ರಾತ್ರಿ ಹೊಡೆತಕ್ಕೆ ಸಿದ್ಧವಾಗಿದೆ. ಯುಎನ್ ಮುಂದೆ ಬಾಗಿಲಿನ ಬಳಿ ನಿಂತು ಹಳೆಯ ಆಲ್ಬಮ್ ಅನ್ನು ಬಿಗಿಯಾಗಿ ಹಿಡಿದಿದ್ದಾಳೆ. ವ್ಲಾಡ್ ಗೋಡೆಯಿಂದ ನೆಟ್ಟಾಗಿ ನಿಂತು ಅವಳನ್ನು ನೋಡುವನು. ವಾತಾವರಣ ಭಾರಿಯಾಗಿದೆ. ಎಲ್ಲರೂ ಏನೋ ಬದಲಾವಣೆಯು ಆಗಲಿರುವುದನ್ನು ಅನುಭವಿಸುತ್ತಿದ್ದಾರೆ. ಯುಎನ್ ಮನೆ ಕಡೆಗೆ ಕಣ್ಣನ್ನು ತಿರುಗಿಸಿ ಸಾಲವಾಗಿ ಪಡೆದ ವಸ್ತುಗಳನ್ನು ಹಸ್ತಾಂತರಿಸಲು ಸಿದ್ಧಳಾಗಿದ್ದಾಳೆ. ಈ ಒತ್ತಡವು ಸರಳ ವಿನಿಮಯವು ದೊಡ್ಡ ಸಮಸ್ಯೆಗೆ ದಾರಿ ಮಾಡಿಸಬಹುದು ಎಂದು ಸೂಚಿಸುತ್ತದೆ. ಯುನ್ ವ್ಲಾಡ್ಗೆ ಇನ್ನೇನು ತರಬೇಕಾಗಿಲ್ಲ ಎಂದು ಹೇಳುತ್ತಾಳೆ. ಅವಳು ತ್ವರಿತದಲ್ಲಿ ಇದ್ದರೆ ಸ್ನೇಹಿತನಿಂದ ಪೆನ್ನು ಸಾಲಕ್ಕೆ ತೆಗೆದುಕೊಳ್ಳಬಹುದು ಎಂದು ಹೇಳುತ್ತಾಳೆ. ವ್ಲಾಡ್ ತಲೆಯುಬ್ಬಿಸಿ ಮರಳಿ ನೀಡುವ ಕೆಲಸವನ್ನು ಅವಳೇ ನೋಡಿಕೊಳ್ಳುವಂತೆ ಸ್ವೀಕರಿಸುತ್ತಾನೆ. ಇದರಿಂದ ಯುನ್ ಪರಿಸ್ಥಿತಿಯ ಮೇಲಿನ ನಿಯಂತ್ರಣವನ್ನು ಹಿಡಿದು ಇನ್ನಷ್ಟು ವಿಳಂಬವನ್ನು ತಡೆಯುತ್ತಿದ್ದಾಳೆ. ಇದೀಗಿನಿಂದ ನೀನು ಇದನ್ನು ನನಗೆ ತರಬೇಕಿಲ್ಲ, ನಾನು ನಿಜವಾಗಿ ಹೇಳುತ್ತೇನೆ. ಯುಎನ್ ಉದಾಹರಿಸಿದ ಸಾಲಿನ ಪೆನ್ ಕೇವಲ ಸ್ನೇಹಿತನದ ವಸ್ತು ಎಂದು ಹೇಳಿ ನಂತರ ಅಸೌಕರ್ಯವನ್ನು ಮುಚ್ಚಿಕೊಳ್ಳುವಂತೆ ನೋಡನ್ನು ಬೇರೆ ಕಡೆಗೆ ತಿರುಗಿಸುತ್ತಾಳೆ. ಯುಎನ್ ವ್ಲಾಡ್ಗೆ ನೇರವಾಗಿ ಕೇಳುತ್ತಾನೆ, ನೀವು ಸೈ ಜೊತೆ ಮಾತಾಡಿದ್ದೀರಾ? ವ್ಲಾಡ್ ಸಂಕುಚಿತನಾಗಿ ನಂತರ ಕಣ್ಣು ಮರುಕೊಳ್ಳುತ್ತಾನೆ. ಅವನ ಮುಖದಲ್ಲಿ ಅಸೌಕರ್ಯ. ಅವನು ಅಸ್ಪಷ್ಟವಾಗಿ ಉತ್ತರಿಸುತ್ತಾನೆ. ಇದರಿಂದ ಯುಎನ್ ಅಸಮಾಧಾನಗೊಳ್ಳುತ್ತಾನೆ ಮತ್ತು ಸೈಯ ಫೋನ್ನಲ್ಲಿ ಏನೋ ರಹಸ್ಯವಿದೆ ಎಂದು ಅನುಮಾನಿಸುತ್ತಾನೆ. ಈ ಅಸೌಕರ್ಯಭರಿತ ಸಂಭಾಷಣೆ ಮಹಿಳೆಯ ಧ್ವನಿಯ ರಹಸ್ಯವನ್ನು ಮೇಲ್ಮೈಗೆ ಇನ್ನಷ್ಟು ಸಮೀಪಿಸುತ್ತದೆ. ವ್ಲಾಡ್ ಯುಯುನ್ಗೆ ಪ್ರಶ್ನೆ ಮಾಡುತ್ತಾನೆ, ನೀನು ಸೈಗೆ ಹತ್ತಿರವಾಗಿರುವುದಕ್ಕೆ ಏಕೆ? ಯುಯುನ್ ಗೊಂದಲದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ತನ್ನ ಕ್ರಿಯೆಗಳು ಗೂಢಚರಿಯಂತೆ ವ್ಯಾಖ್ಯಾನಿಸಲಾಗಬಹುದು ಎಂದು ಅರಿಯುತ್ತಾಳೆ. ಈ ಪ್ರಶ್ನೆ ಪರಿಸ್ಥಿತಿಯನ್ನು ತೀವ್ರಗೊಳಿಸುತ್ತದೆ. ಅವಳ ಹತ್ತಿರತೆ ಒಕ್ಕೂಟದ ಗುಪ್ತ ಯೋಜನೆಗಳನ್ನು ಬಿಚ್ಚಿಡಬಹುದು ಎಂದು ಸೂಚಿಸುತ್ತದೆ.
ಕುಟುಂಬ ಶಾಲೆ ಮುಖಾಮುಖಿ ಸ್ಫೋಟಗೊಳ್ಳಲು ಸಿದ್ಧವಾಗುವಂತೆ ಮೇಲ್ವಿಚಾರಣೆಯ ಭಯಂಕರ ಬೆದರಿಕೆ ಹತ್ತಿರ ಬರುತ್ತಿದೆ. ಯುಎನ್ ಸಾಲಿಗೊಂಡ ಆಲ್ಬಮ್ ಅನ್ನು ಅವಳ ಅಜ್ಜಿಯ ಮನೆಗೆ ಹಿಂತಿರುಗಿಸುತ್ತಾಳೆ. ಅವಳು ಒಳಗಿನ ಪೆನ್ ಅನ್ನು ಪರಿಶೀಲಿಸಿ ಏನೂ ಕಳೆದು ಹೋಗಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾಳೆ. ನಂತರ ಶಾಲೆಗೆ ತಡವಾಗುವುದರ ಬಗ್ಗೆ ಆತಂಕದಿಂದ ತ್ವರಿತವಾಗಿ ಹೊರಟು ಹೋಗುತ್ತಾಳೆ. ಈ ವಾಪಸ್ಸು ಅವಳ ಅಜ್ಜಿಯ ನಂಬಿಕೆಯನ್ನು ಉಳಿಸಿ ಕುಟುಂಬದ ವಿವಾದವನ್ನು ತಡೆಯುತ್ತದೆ. ಯುಎನ್ ಮೆಟ್ಟಿಲಿನತ್ತ ನಡೆದು ಆಲ್ಬಮ್ ಅನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಖಾಲಿ ಹಾಲ್ವೆಯನ್ನು ನೋಡುವಳು, ನಂತರ ಅಜ್ಜಿಯ ಮನೆದ ಬಾಗಿಲನ್ನು ನೋಡುವಳು. ಅವಳಿಗೆ ಸಂಶಯ ಉಂಟುಮಾಡಿ ನೆಲವೇ ಅವಳ ನಿರ್ಧಾರವನ್ನು ಪರೀಕ್ಷಿಸುತ್ತಿರುವಂತೆ ತಿರುಗಿ ನಿಂತು ಬಿಡುತ್ತದೆ. ಈ ನಿಂತು ಬಿಡುವಿಕೆ ಅವಳು ಕುಟುಂಬವನ್ನು ಎದುರಿಸಬೇಕೇ, ಓಡಿ ಹೋಗಬೇಕೇ ಎಂದು ಇನ್ನೂ ನಿರ್ಧರಿಸದಿರುವುದನ್ನು ತೋರಿಸುತ್ತದೆ. ಅವಳು ಲಿವಿಂಗ್ ರೂಮ್ಗೆ ಹೋಗುವ ಹಂತದಲ್ಲಿದ್ದಾಳೆ. ಅಲ್ಲಿ ಮರೆಮಾಡಿದ ಸುಳಿವು ಕಾಯುತ್ತಿದೆ. ಯುಎನ್ ತನ್ನ ಅಜ್ಜಿಯ ಮೊಟ್ಟೆ ಮೇಲಿನ ಮೆಟ್ಟಿಲಿಗೆ ಬರುತ್ತಾಳೆ. ಆಲ್ಬಮ್ ಅನ್ನು ಮೇಜಿನ ಮೇಲೆ ಇಟ್ಟು ಪೆನ್ ಅನ್ನು ಹಳೆಯ ಮಹಿಳೆಗೆ ಹಿಂತಿರುಗಿಸುತ್ತಾಳೆ. ಅಜ್ಜಿ ತಲೆಬಾಗುತ್ತಾಳೆ, ಅಡಿಯಲ್ಲಿ ಗುಮ್ಮಟ್ಟುತ್ತಿರುವ ಉದ್ವಿಗ್ನತೆಯನ್ನು ಅರಿಯದೆ. ಯುಎನ್ ಹಿಂತಿರುಗಿ ಕೊಠಡಿಯಲ್ಲೆಲ್ಲ ಸೆಯು ಮರೆಮಾಡಿಕೊಂಡಿರುವ ದಾಖಲೆ ಸಾಧನದ ಯಾವುದೇ ಗುರುತನ್ನು ಹುಡುಕುತ್ತಾ ಕಣ್ಣುಗಳನ್ನು ಸಂಚಾಲಿಸುತ್ತಾಳೆ. ಈ ವಿನಿಮಯವು ಅವಳಿಗೆ ಉತ್ತರಗಳ ಹುಡುಕಾಟದಲ್ಲಿ ಹೊರಹೊಮ್ಮುವ ಮುಖವಾಡವನ್ನು ಕಾಪಾಡಿಕೊಳ್ಳುವ ಶಕ್ತಿ ಇದೆ ಎಂದು ತೋರಿಸುತ್ತದೆ. ಶೀಘ್ರದಲ್ಲೇ ಒಂದು ಅಪ್ರತೀಕ್ಷಿತ ರಿಂಗ್ ಟೋನ್ ಶಾಂತಿಯನ್ನು ಮುರಿದು ಬರುವುದು. ಯುಎನ್ ಫೋನ್ ಕಂಪಿಸುವುದನ್ನು ನೋಡುತ್ತಾರೆ. ನಂತರ ಸ್ವಂತಿಗೆ ಸ್ಟೆಪ್ ಎಂದು ಗುಸುಗುಸುವಂತೆ ಹೇಳುತ್ತಾರೆ. ಮುಂದೆ ಸಾಗುವ ಮಾನಸಿಕ ಸೂಚನೆ. ಯುಎನ್ ಹೇಳುವಂತೆ ಜೇಹಾ ಸ್ವತಃ ಬಗ್ಗೆ ಕಡಿಮೆ ಮಾತನಾಡುತ್ತಾನೆ. ನಂತರ ಸೈ ಜೊತೆ ಹೊರಟಾಗ ಯಾವಾಗಲೂ ಮನೆಗೆ ಹಿಂತಿರುಗಿ ಆ ದಿನದ ಬಗ್ಗೆ ತುಂಬಾ ಮಾತು ಮಾಡುತ್ತಾನೆ ಎಂದು ಸೂಚಿಸುತ್ತಾಳೆ. ಅವಳು ಮೇಜನ್ನು ಬಡಿದು ಆ ಮಾದರಿಯನ್ನು ಒತ್ತಿ ಹೇಳುತ್ತಾಳೆ. ಈ ಗಮನವು ಜೇಹಾದ ನಿಶ್ಶಬ್ದವನ್ನು, ರಹಸ್ಯ ಹೊರಟು ಹೋಗುವಿಕೆಗೆ ಸಂಬಂಧಿಸಿದೆ ಆಳವಾದ ದಾಳಿಗಳ ಸೂಚನೆ ನೀಡುತ್ತದೆ. ಜೇಹಾ ಕಡಿಮೆ ಮಾತನಾಡುತ್ತಾನೆ, ಆದರೆ ಡೇಟ್ಗಳ ನಂತರ ಅವನು ಹೊಗೆಯುತ್ತಾನೆ. ಸೈಯ ಫೋನ್ನಲ್ಲಿ ಕೇಳಿಸಿಕೊಳ್ಳುವ ಮಹಿಳೆಯ ಧ್ವನಿ ಇನ್ನಷ್ಟು ಸಮೀಪಿಸುತ್ತಿದೆ. ಯುಎನ್ ಸೈ ಮೇಲೆ ಕೋಪದಿಂದ ನೋಡುವಳು ಮತ್ತು ಹೇಳುತ್ತಾಳೆ, ಓ ನಿಜವೇ? ಸೈ ಬಾಯನ್ನು ತೆರೆದು ದುರ್ಬಲ ಓವ ಮಾತ್ರ ಹೊರಬಿಡುತ್ತಾನೆ. ಈ ವಿನಿಮಯವು ಯುಎನ್ನ ಅಸ್ಥಿರತೆಯನ್ನು ಮತ್ತು ಸೈಯ ನರ್ವಸ್ ನಿಶ್ಶಬ್ದತೆಯನ್ನು ತೋರಿಸುತ್ತದೆ. ಅವರ ರಹಸ್ಯದ ಮೇಲಿನ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ಮಹತ್ವದದ್ದು ಏಕೆಂದರೆ ಯುಎನ್ನ ಸಂಶಯವು ಅವಳನ್ನು ಗುಪ್ತ ಸಂಬಂಧವನ್ನು ಬಹಿರಂಗಪಡಿಸಲು ಪ್ರೇರೇಪಿಸಬಹುದು. ಓ ನಿಜವೇ? ಯುಎನ್ನ ಮುಂದಿನ ಚಲನೆ ಸೈಯನ್ನು ಒಪ್ಪಿಕೊಳ್ಳುವಂತೆ ಬಲವಂತಪಡಿಸಬಹುದು. ಜೇಹಾ ಅಸಾಮಾನ್ಯವಾಗಿ ಮೌನವಾಗಿದ್ದು ಕಣ್ಣುಗಳು ಮೇಜಿನ ಮೇಲೆ ಸ್ಥಿರವಾಗಿವೆ. ಯುವನ್ ಅವನ ಅಸಾಮಾನ್ಯ ವರ್ತನೆಯನ್ನು ಗಮನಿಸಿ ಅವರ ಡೇಟಿಂಗ್ ಮತ್ತು ಅಧ್ಯಯನಗಳು ಎರಡೂ ಚೆನ್ನಾಗಿ ಸಾಗುತ್ತಿವೆ ಎಂಬ ಅಫವಾಹಗಳನ್ನು ನೆನಪಿಸುತ್ತಾನೆ. ಅವನ ಮೌನವು ಅವರ ಗುಪ್ತ ಪ್ರೇಮದ ಫಲಿತಾಂಶವನ್ನು ತೂಕ ಮಾಡುತ್ತಿರುವುದನ್ನು ಸೂಚಿಸುತ್ತದೆ. ಇದರಿಂದ ಯಾವುದೇ ತಪ್ಪು ನಡೆ ಅವರ ನಿಯಂತ್ರಣಶೀಲ ಪೋಷಕರ ಗಮನಕ್ಕೆ ಬರುವ ಸಾಧ್ಯತೆ ಇದೆ. ಜೇಹಾದ ಮುಂದಿನ ಹೆಜ್ಜೆ ಅವರ ಒಕ್ಕೂಟವನ್ನು ಬಲಪಡಿಸಬಹುದು ಅಥವಾ ಒಡೆದಿಡಬಹುದು. ಮಿಸ್ಟರ್ ಕಿಮ್ ಅವರ ಧ್ವನಿ ಗರ್ಜಿಸುತ್ತಾ ತಮ್ಮ ಮಕ್ಕಳ ಜೀವನಗಳ ಮೇಲಿನ ಸಂಪೂರ್ಣ ನಿಯಂತ್ರಣವನ್ನು ಬೇಡಿಕೊಳ್ಳುತ್ತಾನೆ. ಅವರು ಅವರನ್ನು ಖುಷಿಪಡಿಸಿ ತನ್ನ ಅಧಿಕಾರವನ್ನು ಇಷ್ಟು ಸುಲಭವಾಗಿ ತಿರಸ್ಕರಿಸ ಎಂದು ಹೊಡೆದಾಡುತ್ತಾರೆ. ಅವರು ಏಕೆ ಅವನನ್ನು ನಂಬುವುದಿಲ್ಲ ಎಂದು ಪ್ರಶ್ನಿಸಿ ತನ್ನ ಕಪಟ ಸ್ವಭಾವವನ್ನು ಬಹಿರಂಗಪಡಿಸುತ್ತಾನೆ. ಈ ಮುಖಾಮುಖಿ ಸಹೋದರ ಸಹೋದರಿಯರನ್ನು ಮಿಸ್ಟರ್ ಕಿಮ್ ಅವರ ಸ್ವಾತಂತ್ರ್ಯದ ಮೇಲಿನ ನಿಜವಾದ ಹಿಡಿತವನ್ನು ಎದುರಿಸಲು ಒತ್ತಾಯಿಸುತ್ತದೆ. ಅವರ ಪ್ರತಿಕ್ರಿಯೆ ಅವರು ವಶಪಡಿಸಿಕೊಳ್ಳುವರೋ ಬಿಗುಲಿಗೊಳ್ಳುವರೋ ಎಂದು ತೋರಿಸುತ್ತದೆ. ಯುನ್ ಸೆ ಅವರು ಈಗ ಜೇಹಾವನ್ನು ರಕ್ಷಿಸುತ್ತೇನೆ ಎಂದು ಘೋಷಿಸುತ್ತಾಳೆ, ಏಕೆಂದರೆ ಅವರು ಈಗ ದಂಪತಿಗಳು. ಅವರು ವಂಚನಾ ಪ್ರೇಮ ಆರಂಭವಾದಿಂದಲೇ ಅವರ ಅಂಕಗಳು ಪರಿಪೂರ್ಣವಾಗಿವೆ ಎಂದು ಸೇರಿಸುತ್ತಾಳೆ. ಇದರಿಂದ ಅವರ ಯೋಜನೆ ಕಾರ್ಯನಿರ್ವಹಿಸುತ್ತಿದ್ದು ಶಾಲೆ ಯಾವುದೇ ಅನುಮಾನವನ್ನು ಹೊಂದುತ್ತಿಲ್ಲ. ಅವರ ಯಶಸ್ಸು ಒಕ್ಕೂಟವು ಈ ನಟನೆಯನ್ನು ಇನ್ನಷ್ಟು ಕಾಲ ಮುಂದುವರಿಸಬಹುದು ಎಂಬ ಸೂಚನೆಯನ್ನು ನೀಡುತ್ತದೆ. ಕಿಮ್ ಜೇಹಾ ಸೆಗೆ ಒಪ್ಪಿಗೆ ವ್ಯಕ್ತಪಡಿಸಿ ಅವಳು ಸರಿಯಾದವಳು ಎಂದು ಹೇಳುತ್ತಾನೆ. ಅವರು ಕೇವಲ ಗ್ರಂಥಾಲಯದಂತಹ ಸುರಕ್ಷಿತ ಸ್ಥಳಗಳಿಗೆ ಮಾತ್ರ ಹೋಗುತ್ತಾರೆ, ಅಪಾಯಕರ ಸ್ಥಳ ತಪ್ಪಿಸುತ್ತಾರೆ ಎಂದು ಸೂಚಿಸುತ್ತಾನೆ. ಇದರಿಂದ ಅವರ ರಹಸ್ಯ ಭೇಟಿಗಳು ಪೋಷಕರ ಕಣ್ಣುಗಳಿಂದ ಮರೆಮಾಡಲ್ಪಡುತ್ತವೆ. ಅವರ ಮುಂದಿನ ಹೆಜ್ಜೆ ದೃಷ್ಟಿಗೋಚರವಾಗದಂತೆ ಉಳಿಯುವುದರ ಮೇಲೆ ಅವಲಂಬಿತವಾಗಿದೆ. ನೀನು ಒಬ್ಬ ನರ್ವಸ್ ವಿದ್ಯಾರ್ಥಿ ಶಿಕ್ಷಕರಿಗೆ ಬೇಡಿಕೊಳ್ಳುವ ಧ್ವನಿಯನ್ನು ಕೇಳುತ್ತೀಯಾ? ಅವರು ಹಿಂದಿನ ಬಾರಿ ಮಕ್ಕಳನ್ನು ಇಳಿಸಿದ್ದಾರಂತೆ ಮತ್ತು ಅವರು ಸ್ವತಃ ನಿರ್ವಹಿಸಬಲ್ಲರು ಎಂದು. ಶಿಕ್ಷಕನು ಸೈಗೆ ದೃಢೀಕರಣಕ್ಕಾಗಿ ಕೇಳುತ್ತಾನೆ. ಈ ಕ್ಷಣವು ವಯಸ್ಕರು ವಿದ್ಯಾರ್ಥಿಗಳ ಸ್ವಾವಲಂಬನೆಯನ್ನು ನಂಬುವರೋ ಇಲ್ಲವೋ ಪರೀಕ್ಷಿಸುತ್ತದೆ. ಸರಿ ಸೈ. ಸೈಯ ಉತ್ತರವೇ ಶಿಕ್ಷಕನು ಯೋಜನೆಯನ್ನು ಮುಂದುವರಿಸುವುದನ್ನು ನಿರ್ಧರಿಸುತ್ತದೆ.
ಸೈ ಸ್ವೀಕರಿಸುತ್ತಾಳೆ. ಸಾಮಾನ್ಯವಾಗಿ ಪ್ರಾಣಿಗಳ ಕಾರ್ಯಕ್ರಮವನ್ನು ನೋಡುತ್ತಾಳೆ ಏಕೆಂದರೆ ಅವಳಿಗೆ ಪ್ರಾಣಿಗಳು ಪ್ರಿಯ. ಅವಳು ಮಿಸ್ಟರ್ ಹ ಎಂಬ ಪೆಟ್ನ್ನು ಉಲ್ಲೇಖಿಸುತ್ತಾಳೆ. ಅದು ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ಕಾಣಿಸಿತು. ಅದನ್ನು ಕ್ಯೂಟ್ ಎಂದು ಕರೆಯುತ್ತಾಳೆ. ಇದರಿಂದ ಸೈಯ ನಿಜವಾದ ಆಸಕ್ತಿ ಸ್ಪಷ್ಟವಾಗುತ್ತದೆ. ಇದನ್ನು ಅವಳು ಗುಪ್ತವಾಗಿ ಮಾಹಿತಿ ಸಂಗ್ರಹಿಸುವಾಗ ಮಿಶ್ರಣವಾಗಿಸಿಕೊಳ್ಳಬಹುದು. ಅವಳ ಉತ್ಸಾಹವು ಅವರಿಗೆ ಗಮನ ಸೆಳೆಯದೆ ಉಪಯುಕ್ತ ಮಾಹಿತಿಯನ್ನು ಸಂಗ್ರಹಿಸಲು ಸಹಾಯ ಮಾಡಬಹುದು. ಜೆಹಾ ಎಚ್ಚರಿಸುತ್ತಾನೆ, ಒಂದು ಆಟಿಕೆ 1 ತಿಂಗಳಿಗೂ ನಿಲ್ಲುವುದಿಲ್ಲ ಎಂದು. ಮಿಸ್ಟರ್ ಹ ಯಾವುದನ್ನಾದರೂ ಇಷ್ಟಪಡಿದ್ರೆ ಅವನು ಅದರಲ್ಲಿ ಮಗ್ಗುಲಾಗಿ ಮುಳುಗುತ್ತಾನೆ ಎಂದು ಹೇಳುತ್ತಾನೆ. ಸೈಗೆ ಕೇವಲ ಫೋಟೋಗಳನ್ನು ನೋಡಿ ಎಂದು ಸೂಚಿಸುತ್ತಾನೆ. ಇದರಿಂದ ಸೈ ಗುಪ್ತ ಒಕ್ಕೂಟಕ್ಕೆ ಸಂಬಂಧಿಸಿದ ಫೋಟೋ ಸಾಕ್ಷ್ಯವನ್ನು ಪರಿಶೀಲಿಸಲು ಪ್ರೇರೇಪಿತನಾಗುತ್ತಾನೆ. ಫೋಟೋ ಪರಿಶೀಲನೆ ಅವರ ಫೋನ್ಗಳ ಮೇಲೆ ಮರೆಮಾಡಿರುವ ನಿಗಾವನ್ನು ಬಹಿರಂಗಪಡಿಸಬಹುದು. ಯುಎನ್ ಮುಂಚೆ ಮಾತನಾಡಿದ ವ್ಯಕ್ತಿಯಂತೆ ಕೇಳಿಸುವ ಧ್ವನಿಯನ್ನು ಕೇಳುತ್ತಾಳೆ. ಅವನಿಗೆ ಹಿಂದಿರುಗು ಎಂದು ಹೇಳಿ ನಂತರ ನಮ್ಮ ಮನೆಯಲ್ಲೇ ನಂತರ ನೋಡೋಣ ಎಂದು ಪುನರಾವರ್ತಿಸುತ್ತಾಳೆ. ಎಲ್ಲರೂ ಸಭೆಯ ಸಮಯವನ್ನು ತಿಳಿದುಕೊಳ್ಳುವಂತೆ ಯೋಜನೆಯನ್ನು ಮರುಮರು ಹೇಳುತ್ತಾಳೆ. ಯುಎನ್ ಮಿನ್ಸೋಕ್ರ ಫೋನ್ನಲ್ಲಿ ಒಂದು ರಹಸ್ಯ ಧ್ವನಿಯನ್ನು ಬಹಿರಂಗಪಡಿಸುತ್ತಾನೆ. ಅದು ಗುಪ್ತ ನಿಗಾವನ್ನು ಬಹಿರಂಗಗೊಳಿಸಿ ರಹಸ್ಯ ಮೈತ್ರಿಯನ್ನು ಬಹಿರಂಗಪಡಿಸುವ ಸಾಧ್ಯತೆಯನ್ನು ತೋರುತ್ತದೆ. ಸೈಯ ನಿಜವಾದ ಪ್ರಾಣಿಗಳ ಪ್ರೀತಿ ಶಕ್ತಿಯೊಡನೆ ಬಳಸಿಕೊಳ್ಳಲಾಗುತ್ತದೆ. ಆಗ ಯುನ್ನ ಕೋಪ ಮತ್ತು ಕುಟುಂಬದ ಅಸ್ಥಿರತೆ ಹೊರಹೊಮ್ಮಿ ನಾಜೂಕು ಮಿತ್ರತೆಯಿಗಾಗಿ ನಂಬಿಕೆಯನ್ನು ಅಪಾಯಕ್ಕೆ ಹಾಕುವಂತೆ ಮಾಡುತ್ತದೆ. ಭಯಾನಕ ದಾಖಲೆ ಇನ್ನೂ ಪ್ರತಿಧ್ವನಿಸುತ್ತಿರುವಾಗ ಮತ್ತು ಒಕ್ಕೂಟದ ನಕಲಿ ಪ್ರೇಮವು ಅಂಚಿನ ಮೇಲೆ ತೂಗುತ್ತಾ ಎಲ್ಲರೂ ಯಾರು ಕೇಳುತ್ತಿದ್ದಾರೆ ಮತ್ತು ಮುಂದಿನ ಹೆಜ್ಜೆ ಅವರ ನಾಜೂಕಿನ ಒಪ್ಪಂದವನ್ನು ಮುರಿಯುತ್ತದೆಯೇ ಎಂದು ಆತಂಕದಿಂದ ಕಾಯುತ್ತಿದ್ದಾರೆ. ಇಲ್ಲಿ ನಿಷ್ಠೆ ಸುಲಭದಲ್ಲ. ಹರಿ ಜೊತೆ ಮನ್ವಾ ಚಾನೆಲ್ಗೆ ಚಂದಾದಾರರಾಗಿರಿ. ಅವನನ್ನು ಬೆಂಬಲಿಸುವವರು ಯಾರು ಎಂಬುದನ್ನು ತಿಳಿಯಲು. ಮಿನ್ಸೋಕ್ ಶಾಂತ ಮತ್ತು ಕಾಳಜಿ ಇರುವ ಗಂಡು ಒಂದು ಕತ್ತಲೆಯ ಮುಖವನ್ನು ಮರೆಮಾಡಿಕೊಂಡಿದ್ದಾನೆ. ಅವನು ಎಲ್ಲರಿಗೂ ನಗು ತೋರಿಸಿ ನಂಬಿಕೆಯನ್ನು ಗಳಿಸುತ್ತಾನೆ. ನಂತರ ಅವನ ಫೋನ್ನಲ್ಲಿ ಒಂದು ರಹಸ್ಯ ಚಾಟ್ ಪಾಪ್ ಆಗುತ್ತದೆ. ಥೈವಾನ್ ಕೆಮ್ ಎಂಬ ಹೆಸರು ಮಿನುಗುತ್ತದೆ. ಆ ಮಿತೆ ಒಡೆದು ಬೀಳುತ್ತದೆ. ಸ್ನೇಹಿತರು ಇನ್ನಷ್ಟು ಆಳವಾಗಿ ತನಿಖೆ ಮಾಡಬೇಕೆಂದು ಅರಿಯುತ್ತಾರೆ. ಅವನು ಒಳ್ಳೆಯ ವ್ಯಕ್ತಿಯಂತೆ ಕಾಣುತ್ತಾನೆ. ಅವರು ರಹಸ್ಯಮಯ ಥೈವಾನ್ ಅನ್ನು ಹಿಂಬಾಲಿಸುವ ನಿರ್ಧಾರ ಮಾಡುತ್ತಾರೆ. ಹುಡುಗಿಯರು ಉಲ್ಲಾಸಭರಿತ ಪಠ್ಯವನ್ನು ಓದುತ್ತಾರೆ. ಅವನು ಅದ್ಭುತ. ಅವನು ನನಗೆ ಕೇಕ್ ಕೊಟ್ಟಾನೆ. ಕಳುಹಿಸುವವರು ಮಿನ್ಸೆಯೋಕ್ ಎಂದು ಆಶ್ಚರ್ಯಪಡುತ್ತಾರೆ. ಈ ಮೆಚ್ಚುಗೆ ನಾಟಕೀಯವಾಗಿ ಕಾಣುತ್ತದೆ, ಒಂದು ಉದ್ದೇಶವನ್ನು ಮುಚ್ಚುವ ಉಡುಗೊರೆಯಂತೆ. ಅವನು ನನಗೆ ಕೇಕ್ ಕೊಟ್ಟಾನೆ. ಅವರು ಮಿನ್ಸೆಯೋಕ್ನ ಫೋನ್ನಲ್ಲಿ ಮರೆಮಾಡಿದ ಸುಳಿವುಗಳನ್ನು ಹುಡುಕಲು ಸ್ಕ್ಯಾನ್ ಮಾಡುವುದಾಗಿ ಶಪಥ ತೆಗೆದುಕೊಳ್ಳುತ್ತಾರೆ. ಇನ್ನೊಂದು ಸಂದೇಶ ಕಾಣಿಸಿತು. ಅವನು ಕಠಿಣವಾಗಿ ಕೆಲಸ ಮಾಡುತ್ತಾನೆ, ಸ್ಥಿರ ಮತ್ತು ದಯಾಳು. ನಂತರ ಅವನು ನಿಜವಾಗಿಯೂ ಅತಿಯಾದ ಪ್ರಶಂಸೆಗಳು ಪುನರಾವರ್ತನೆಗೊಳ್ಳುತ್ತವೆ, ಕೃತಕ ಖ್ಯಾತಿಯನ್ನು ಸೂಚಿಸುತ್ತವೆ. ಒಂದು ರಹಸ್ಯ ಜಾಲವು ಅವನ ಚಿತ್ರವನ್ನು ಹೊಳೆಯಿಸುತ್ತಿರಬಹುದು. ಅವರು ಶೀತಗೊಳಿಸುವ ಬಗ್ಗೆ ಒಂದು ರಹಸ್ಯಮಯ ಸಾಲನ್ನು ಮತ್ತು ಅಸ್ಪಷ್ಟವಾದ ಯೋಜನೆಯನ್ನು ನೆನಪಿಸಿಕೊಂಡು ಕಾರಿನಲ್ಲಿ ತೆಹ್ವಾನ ಧನ್ಯವಾದ ಸಂದೇಶವನ್ನು ಗಮನಿಸುತ್ತಾರೆ. ಈಗ ಫೋನ್ ಜಿಮ್ ಅನ್ನು ಭೇಟಿಯ ಸ್ಥಳವಾಗಿ ಗುರುತಿಸುತ್ತದೆ. ಮಿನ್ಸೋಕ್ನ ರಹಸ್ಯ ಸಂಪರ್ಕವನ್ನು ದೃಢಪಡಿಸುತ್ತದೆ. ಜಿಮ್ ಮುಂದಿನ ಯುದ್ಧಭೂಮಿಯಾಗಿದೆ. ಮಿನ್ಸೋಕ್ ವಿನಿಮಯವನ್ನು ಕಡಿಮೆ ಮಾಡುತ್ತಾನೆ, ವಿನಂತಿಸುತ್ತಾ, ಇದು ತಪ್ಪು ಬೋಧನೆ ಎಂದು ಹೇಳಬಹುದಾದರೆ ನಾನು ಇಷ್ಟಪಡುತ್ತೇನೆ. ಅವನ ಅವಶ್ಯಕ ಸ್ವರವು ಅವನು ಸುಳ್ಳು ಹೇಳುತ್ತಿರುವ ಸಾಧ್ಯತೆಯನ್ನು ಸೂಚಿಸುತ್ತದೆ, ದೊಡ್ಡ ಯೋಜನೆಯನ್ನು ಮರೆಮಾಡುತ್ತಿದೆ. ಮುಂದೆ ಇರುವ ಜಿಮ್ ಮುಖಾಮುಖಿ ಅವರ ವಿಶ್ವಾಸವನ್ನು ಪರೀಕ್ಷಿಸುತ್ತದೆ. ಮಿನ್ಸಿಯೋಕೆ ಮಿಸ್ಟರ್ ಹ ಅವರ ಫೋಟೋಗಳನ್ನು ಮತ್ತೆ ನೋಡಲು ಒಂದು ವಿಚಿತ್ರ ವಿನಂತಿ ಬರುತ್ತದೆ. ಆತ ಸಂಶಯಿಸುತ್ತಾನೆ, ನಂತರ ಉತ್ತರಿಸುತ್ತಾನೆ. ಆ ವಿನಂತಿ ಅಸಹಜವಾಗಿದ್ದು ಯಾರೋ ಅವನ ಸಂವಹನವನ್ನು ಗಮನಿಸುತ್ತಿದ್ದಾರೆ ಎಂಬ ಸೂಚನೆ ನೀಡುತ್ತದೆ. ಗುಂಪು ಅವನ ಫೋನ್ ಇನ್ನೊಂದು ಅಜ್ಞಾತ ಸಂದೇಶದಿಂದ ಬೆಳಗುತ್ತಿರುವುದನ್ನು ನೋಡುತ್ತದೆ. ಸ್ನೇಹಿತರು ಪರದೆಯತ್ತ ನೋಡುವರು, ಕಣ್ಣುಗಳು ಕಿರೀಟವಾಗಿ ಮುಚ್ಚಿಕೊಳ್ಳುತ್ತಾ. ಹೊಸ ಸಂಪರ್ಕ ತೆಹ್ವಾನ್ ಕಿಮ್ ಚಾಟ್ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅಸಮಾಧಾನಕರ ದೃಷ್ಟಿಗಳು ಮಿನ್ಸೋಕ್ನ ರಹಸ್ಯ ಹೊರಗಡೆಯನ್ನು ದೃಢಪಡಿಸುತ್ತವೆ. ಒಂದು ಕೈ ಲಾಕರ್ ಹ್ಯಾಂಡಲ್ ಅನ್ನು ಒತ್ತುತ್ತದೆ. ಲೋಹ ಎಂಬ ಶಬ್ದದೊಂದಿಗೆ ಉಸಿರೆಳೆದು ಬಾಗಿಲು ಕಿರಿಕಿರಿ ಧ್ವನಿಯೊಂದಿಗೆ ತೆರೆಯುತ್ತದೆ, ಕತ್ತಲೆಯನ್ನು ಬಹಿರಂಗಪಡಿಸುತ್ತದೆ. ಲಾಕ್ ಅಂಟಿಕೊಂಡಿದೆ ಆದರೆ ಮುಚ್ಚಲ್ಪಟ್ಟಿಲ್ಲ. ಮಿನ್ಸ್ಯಾಕೆ ತಿಳಿಯದೆ ಬಲವಂತವಾಗಿ ತೆರೆಯುವ ಅವಕಾಶ ನೀಡುತ್ತದೆ. ಮುಂದಿನ ದೃಶ್ಯವು ಅವರ ಧೈರ್ಯಶಾಲಿ ಉಲ್ಲಂಘನೆಯನ್ನು ತೋರಿಸುತ್ತದೆ. ಒಳಗೆ ಜಿಮ್ ಉಡುಪು ಮತ್ತು ಅರ್ಧ ತುಂಬಿದ ಬಾಟಲ್ಗಳು ಜಾಗವನ್ನು ಕಲೆ ಹಾಕಿವೆ.
ಒಂದು ಮರೆಮಾಡಿದ ಕಮಲ ಹೊರಬಂದು ಮೌನಗರ್ಜಿಸುವ ಫೋನ್ ಅನ್ನು ಪ್ರದರ್ಶಿಸುತ್ತದೆ. ಅವರು ಅದನ್ನು ಎತ್ತಿಕೊಂಡು ಬೀಳದಂತೆ ಎಚ್ಚರಿಕೆಯಿಂದ ಹಿಡಿದರು. ಪರದೆ ಒಂದು ರಹಸ್ಯಮಯ ಥ್ರೆಡ್ ಅನ್ನು ಹೊಳೆಯುತ್ತದೆ, ಮಿನ್ಸಾಕ್ನ ಗುಪ್ತ ಸಂವಹನವನ್ನು ದೃಢಪಡಿಸುತ್ತದೆ. ಅವರ ಮುಂದಿನ ಹೆಜ್ಜೆ ಫೋನ್ ಅನ್ನು ಅನ್ಲಾಕ್ ಮಾಡಿ ಸಂದೇಶಗಳನ್ನು ಓದುವುದು. ಅವರು ಸಾಧನದ ಮುಂದೆ ಗುಂಪಾಗಿ ಕೂತು 1234 ನಂತರ 0000 ಎಂದು ಊಹಿಸುತ್ತಾರೆ. ಪರದೆ ಕಪ್ಪು ಆಗಿಯೇ ಇರುತ್ತದೆ. ಹಠಾತ್ ಲಾಕರ್ದ ಹಿಂಭಾಗದ ಗೋಡೆಯಿಂದ ಮೃದು ಕ್ಲಿಕ್ ಶಬ್ದ ಕೇಳಿ ಮರೆಮಾಡಿದ ದೃಶ್ಯ ತೆರೆದಿಡುತ್ತದೆ. ಒಳಗೆ ಒಂದು ಚಿಕ್ಕ ಸ್ಪೀಕರ್ ಫೋನ್ಗೆ ಜೋಡಿಸಲಾಗಿದ್ದು ಮಿನ್ಸೆಕ್ ಎಲ್ಲವನ್ನೂ ದಾಖಲಿಸುತ್ತಿರುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಉತ್ಸಾಹಭರಿತ ಪ್ರಯತ್ನಗಳ ನಂತರ ತಾಳು ಕೊನೆಗೆ ತೆರೆಯಿತು. ಫೋನ್ ಸಂದೇಶಗಳಿಂದ ತುಂಬಿತು. ಮಿನ್ಸೆಕ್ ಉಸಿರೆಳೆದನು. ನಾನು ಇದನ್ನು ಮಾಡುತ್ತಿರುವುದನ್ನು ನಂಬಲಾಗುವುದಿಲ್ಲ. ಅವನು ಗುಸುಗುಸುತ್ತ ಎಲ್ಲಾ ಸ್ಥಳಗಳಲ್ಲಿ ಇಲ್ಲಿ ಏಕೆ ಮರೆಮಾಡಿಕೊಳ್ಳಬೇಕು? ಮರೆಮಾಡಿದ ಸ್ಪೀಕರ್ ಶೌಚಾಲಯದಲ್ಲಿ ಒಂದು ಗುಪ್ತ ಕೋಣೆ ಇದೆ ಎಂದು ಬಹಿರಂಗಪಡಿಸಿ ರಹಸ್ಯ ಸಭಾ ಸ್ಥಳವನ್ನು ದೃಢಪಡಿಸಿದೆ. ಶತ್ರುಗಳು ಶೌಚಾಲಯವನ್ನು ಗುಪ್ತಚರ ಕೇಂದ್ರವಾಗಿ ಪರಿವರ್ತಿಸಿ ಅವನ ಯೋಜನೆಯನ್ನು ಬೆದರಿಸುತ್ತಿದ್ದಾರೆ. ಈಗ ಅವನು ಜಾಲವನ್ನು ಬಿಗಿಸಿದವರನ್ನು ಎದುರಿಸಬೇಕಾಗಿದೆ. ಮಿನ್ಸೋಕ್ ಮರೆವಿರುವ ಸ್ಪೀಕರ್ ಕಡೆ ವಾಲಿಕೊಂಡು ಮಳಿಗೆಯ ಒಳಗಿನಿಂದ ದೂರದ ಗುಂಗುನು ಕೇಳುತ್ತಾನೆ. ಆ ಶಬ್ದವು ಯಾರೋ ಸಮೀಪದಲ್ಲಿದ್ದಾರೆ ಎಂದು ದೃಢಪಡಿಸಿ ಸೆರೆ ಹಿಡಿಯುವ ಅಪಾಯವನ್ನು ಹೆಚ್ಚಿಸುತ್ತದೆ. ಈಗ ಅವನು ಗುಪ್ತ ಸ್ಥಳದಲ್ಲಿ ಯಾರೋ ಇದ್ದಾರೆ ಎಂದು ತಿಳಿದುಕೊಂಡಿದ್ದಾನೆ. ಧ್ವನಿ ತೀವ್ರಗೊಳ್ಳುತ್ತದೆ. ಒಂದು ಬಂಪ್ ಮತ್ತು ನಿನ್ನೆನಿಂದ ಹಿಂಬಾಲಿಸುತ್ತಿದ್ದ ಏನನ್ನೋ ಕಂಡುಹಿಡಿದಕ್ಕಾಗಿ ಧನ್ಯವಾದಗಳು. ಈ ವಿನಿಮಯವು ಗುಪ್ತ ಸಂದೇಶವಾಹಕ ಕೊನೆಗೆ ಪತ್ತೆಯಾಗಿದ್ದಾನೆ ಎಂಬ ಸೂಚನೆಯನ್ನು ನೀಡುತ್ತದೆ. ತನಿಖೆಯನ್ನು ಮುಂದೆ ಕೊಂಡೊಯ್ಯುತ್ತದೆ. ಮಿನ್ಸಿಯೋಕ್ ಅಜ್ಞಾತ ಕರೆದಾರರನ್ನು ಎದುರಿಸಲು ಸಿದ್ಧವಾಗುತ್ತಾನೆ. ಸ್ಟಾಲ್ ಬಾಗಿಲು ತೀವ್ರವಾಗಿ ಮುಚ್ಚಿ ಹಾಲ್ವೆಯಲ್ಲಿ ಗರ್ಜನೆ ಮೂಡಿಸಿ ಹೊರಗಿನ ಶಬ್ದವನ್ನು ಮಸುಕಾಗಿಸುತ್ತದೆ. ಗಮನಕ್ಕೆ ಬಾರದಂತೆ ಚಲಿಸುವ ಅವರ ಏಕೈಕ ಅವಕಾಶ ಆ ಕ್ಷಣಿಕ ಮೌನದ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ನಾಡಿ ತ್ವರಿತವಾಗಿ ಹೊಡೆಯುತ್ತದೆ. ಇದು ಮಿನ್ಸೋಕ್ರ ಫೋನ್ ಅನ್ನು ಕದ್ದುಕೊಳ್ಳುವ ಏಕೈಕ ಅವಕಾಶವೆಂದು ಅರಿತುಕೊಳ್ಳುವಾಗ ನೀವು ಅಂಗಡಿಯತ್ತ ಹತ್ತಿ ಹೃದಯದ ದಡಗಳೊಂದಿಗೆ ಸಾಧನವನ್ನು ಹಿಡಿದು ನಿಮ್ಮ ಹಿಂಭಾಗದಲ್ಲಿ ಮರೆಮಾಡುತ್ತೀರಿ. ಈ ಅಪಾಯಕಾರಿ ಹಸ್ತಕ್ಷೇಪವು ಅವರ ನಕಲಿ ಸಂಬಂಧವನ್ನು ಬೆದರಿಸುವ ರಹಸ್ಯ ಸಂದೇಶಗಳನ್ನು ಬಹಿರಂಗಪಡಿಸಬಹುದು. ಆಮೇಲೆ ಅವನ ಸೆಲ್ಫೋನನ್ನು ಪರಿಶೀಲಿಸುವ ಏಕೈಕ ಅವಕಾಶ. ಗುಪ್ತವಾಗಿ ಕದ್ದುಕೊಳ್ಳು. ಸ್ನೀಕರ್ ಕ್ಷಮೆ ಕೇಳುವಂತೆ ಮೌನವಾಗಿ ಹೇಳುತ್ತದೆ. ಕ್ಷಮಿಸಿ ಮಿಸ್ಟರ್ ಮಿನ್ಸೋಕ್, ನಾನು ತ್ವರಿತವಾಗಿ ನೋಡುತ್ತೇನೆ. ಅವರು ಲಾಕ್ ಸ್ಕ್ರೀನ್ ಅನ್ನು ನೋಟಕ್ಕೆ ತೆಗೆದು ಅಂದಾಜು ಕೋಡ್ ಅನ್ನು ಟೈಪ್ ಮಾಡುತ್ತಾರೆ. ಅದು ಕೆಲಸ ಮಾಡಿದರೆ ಎಲ್ಲವನ್ನೂ ನಾಶ ಮಾಡುವ ಸಾಧ್ಯತೆಯಿರುವ ಗುಪ್ತ ಸಂದೇಶಗಳು ಹೊರಹೊಮ್ಮುತ್ತವೆ. ಕ್ಷಮಿಸಿ ಮಿಸ್ಟರ್ ಮಿನ್ಸೋಕ್, ನಾನು ತ್ವರಿತವಾಗಿ ನೋಡುತ್ತೇನೆ. ಮುಂದಿನ ದೃಶ್ಯದಲ್ಲಿ ಕೋಡ್ ಫೋನ್ ಅನ್ನು ತೆರೆಯುತ್ತದೆ ಎಂದು ತೋರಿಸಲಾಗುತ್ತದೆ. ಅದರ ಜೊತೆಗೆ ಹತ್ತಿರದ ಗುಪ್ತ ಧ್ವನಿ ಕೂಗುತ್ತಾ ಪ್ರಾರಂಭಿಸುತ್ತದೆ. ನೀವು ಗೋಡೆಯ ಮೇಲೆ ತ್ವರಿತ ಟ್ಯಾಪ್ ಶಬ್ದವನ್ನು ಕೇಳುತ್ತೀರಿ. ಯುನ್ ಸೆ ಮತ್ತು ಕಿಮ್ ಜೆಹಾ ಆತಂಕಭರಿತ ನೋಟಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಸೆ 2 ಬಾರಿ ಟ್ಯಾಪ್ ಮಾಡುತ್ತಾನೆ. ಜೆಹಾ ಅದನ್ನು ಅನುಸರಿಸಿ ಅವನು ಕೇಳಿದನೆಂದು ದೃಢಪಡಿಸುತ್ತಾನೆ. ಆ ಶಬ್ದ ಮಿನ್ಸೋಕ್ನ ಗಮನವನ್ನು ಸೆಳೆಯುತ್ತದೆ. ಅವನನ್ನು ಶೌಚಾಲಯದ ಬಾಗಿಲಿನ ಕಡೆ ನೋಡುವಂತೆ ಮಾಡುತ್ತದೆ. ಅವರ ರಹಸ್ಯ ಯೋಜನೆ ಗಮನಿಸದಿರುವುದರ ಮೇಲೆ ಅವಲಂಬಿತವಾಗಿದೆ. ಅವರ ಮುಂದಿನ ಚಲನೆಯಲ್ಲಿ ಮಿನ್ಸೋಕ್ ಗುಪ್ತ ಫೋನ್ ಅನ್ನು ಪತ್ತೆಹಚ್ಚುವುದನ್ನು ತಡೆಯಬೇಕು. ಸೇ ಎಚ್ಚರಿಕೆಯಿಂದ ಸ್ಟಾಲ್ ಕಡೆಗೆ ಹೆಜ್ಜೆ ಇಡುತ್ತಾನೆ. ಟೈಲಿನ ಮೇಲೆ ಶೂಗಳ ಚಿಟುಕುಗಳು. ಜೇಹಾ ಹಿಂಬಾಲಿಸುತ್ತಾನೆ. ತನ್ನ ಫೋನ್ ಅನ್ನು ಮೋಸದಂತೆ ತೆಗೆದುಕೊಳ್ಳುತ್ತಾನೆ. ಅವನು ಗುಸುಗುಸು ಮಾಡುತ್ತಾನೆ. ನನ್ನ ಸೆಲ್ ಕೊಡು, ನಂತರ ನಾವು ಹೋಗಬಹುದು. ಫೋನ್ಗಳು ವ್ಯತ್ಯಯವಾಗಿ ಮಿನ್ಸೋಕ್ರ ಸಾಧನವನ್ನು ಹುಡುಕಲು ಸಮಯ ಕೊಡುತ್ತವೆ. ಹುಡುಕಾಟವು ಮಿನ್ಸೋಕ್ರಿಂದ ಮರೆಮಾಡಿದುದನ್ನು ಎದುರಿಸಲು ಅವರನ್ನು ಬಲವಂತಪಡಿಸುತ್ತದೆ. ಜೆಹಾ ಬಾತ್ರೂಮ್ ಸ್ಟಾಲ್ದ ಬಾಗಿಲನ್ನು ತೆರೆಯುತ್ತಾನೆ. ಸಾ ಮುಖದಲ್ಲಿ ಕುಗ್ಗುಮುಗ್ಗು. ಖಾಲಿ ಜಾಗದಲ್ಲಿ ಏನೋ ಅಸಾಮಾನ್ಯವಾಗಿದೆ ಎಂದು ಗಮನಿಸುತ್ತಾಳೆ. ಆಕೆ ಗುಪ್ತವಾಗಿ ಹೇಳುತ್ತಾಳೆ, ಅದು ಅಸಾಮಾನ್ಯ. ಜೆಹಾ ಟಾಯ್ಲೆಟ್ ಯೋಚನೆ ಒಳ್ಳೆಯದು ಎಂದು ಒಪ್ಪಿಕೊಂಡು ಪರಿಶೀಲನೆಯ ನಂತರ ಕೆಳಗೆ ಹೋಗುವನು ಎಂದು ಹೇಳುತ್ತಾನೆ. ಹಾಲ್ವೇದ ಕಡೆ ನಡೆದು ನಂತರ ಹಾರಿ ಡಿಟೇಯಿ ಎಂದು ಗುಸುಗುಸುತ್ತಾನೆ. ಅದು ಡಿಡ್ ಎಂಬ ಗೊಂದಲದ ಧ್ವನಿಯಂತೆ. ಅವರು ಈಗಾಗಲೇ ಆ ಸ್ಥಳವನ್ನು ಪ್ರಯತ್ನಿಸಿದ್ದಾರೆಯೇ ಎಂದು ಪ್ರಶ್ನಿಸುವಂತೆ. ಈ ಹಾರಿ ತುರ್ತುಭಾವವನ್ನು ಹೆಚ್ಚಿಸುತ್ತದೆ. ಪ್ರತಿ ಕ್ಷಣವೂ ಮಹತ್ವದಾಗಿದೆ ಎಂದು ನೆನಪಿಸುತ್ತದೆ.
ಒಂದು ಮರೆಮಾಡಿದ ಧ್ವನಿ ಶೀಘ್ರದಲ್ಲೇ ಪ್ರತಿಧ್ವನಿಸುತ್ತದೆ. ಮಿನ್ಸೋಕ್ ದೂರದಲ್ಲಿಲ್ಲ ಎಂದು ಸೂಚಿಸುತ್ತದೆ. ಸೇ ಶೌಚಾಲಯದ ಬಾಗಿಲನ್ನು ತಲುಪುವಾಗ ನೆರಳಿನಿಂದ ಮೃದು ಹೇ ಎ ಧ್ವನಿ ಕೇಳುತ್ತದೆ. ಅವಳು ನಿಂತು ಹೋಗುತ್ತಾಳೆ, ಒಳಗೆ ಯಾರೋ ಇದ್ದಾರೆ ಎಂದು ಅರಿಯುತ್ತಾಳೆ. ಆ ಧ್ವನಿ ಮಿನ್ಸೋಕ್ಗೆ ಸೇರಿದದ್ದು ಮರೆದು ಕೇಳುತ್ತಿದೆ. ಅವರ ಅಪಾಯ ಹೆಚ್ಚಾಗಿದೆ. ಗುಪ್ತಚರ ಕಾರ್ಯದಲ್ಲಿ ಹಿಡಿಯಲ್ಪಡುವ ಹಂತಕ್ಕೆ ಬಂದಿದ್ದಾರೆ. ಅವರ ಮುಂದಿನ ಹೆಜ್ಜೆ ಮಿನ್ಸೋಕ್ ಅನ್ನು ಮೋಸಗೊಳಿಸಿ ಅವನು ಫೋನ್ ಅನ್ನು ಪತ್ತೆ ಹಚ್ಚುವ ಮೊದಲು ಜಯಿಸಬೇಕು. ಹಾಲ್ವೇ ದ್ವಾರ ಕಿರುಚಿ ತೆರೆಯುತ್ತದೆ. ಸೇ ಮತ್ತು ಜೇಹಾ ಒಳಗೆ ನುಗ್ಗುತ್ತಾರೆ. ಟೈಲ್ ಮೇಲೆ ಹೆಜ್ಜೆಗಳು ಮೌನವಾಗಿರುತ್ತವೆ. ಜೇಹಾ ಮತ್ತು ಸೇ ಟಾಯ್ಲೆಟ್ಗೆ ಧಕ್ಕೆಯಾಗಿ ಹೊಡೆದು ಬರುತ್ತಾರೆ. ಮಿನ್ಸೋಕ್ ಅಕಸ್ಮಾತ್ ಒಳಗೆ ಬಿದ್ದು ಅವರು ಫೋನ್ ಅನ್ನು ತಂಪು ಟೈಲ್ಗಳ ಹಿಂದೆ ಹೊಡೆದು ಮುಚ್ಚಬೇಕಾಗುತ್ತದೆ. ಲಾಕರ್ ಬಾಗಿಲು ಕದಕಾಡಿ ತೆರೆಯುತ್ತದೆ. ಅಡಗಿರುವ ಟಿಪ್ಪಣಿಯನ್ನು ಬಿಚ್ಚಿಡುತ್ತದೆ. ಸೇ ಫೋನ್ ಅನ್ನು ಜೀವದ ತಂತಿಯಂತೆ ಹಿಡಿದುಕೊಳ್ಳುತ್ತಾನೆ. ಅವರ ರಹಸ್ಯದ ಏಕೈಕ ಸಾಕ್ಷಿಯ ನಷ್ಟದ ಭಯದಿಂದ ಜೇಹಾ ಮಿನ್ಸಾಕ್ನ ಭಯಾನಕ ದೃಷ್ಟಿಯ ಅಡಿಯಲ್ಲಿ ತನ್ನ ದೃಢತೆಯು ಚೂರಾಗುತ್ತಿರುವುದನ್ನು ಅನುಭವಿಸುತ್ತಾನೆ. ಮಿನ್ಸೋಕ್ ಸಂಕುಚಿತ ಕೊಂಡಿಗಳಲ್ಲಿ ನಡಿಗೆಯಾಡುತ್ತಾನೆ. ಅವನ ಉಸಿರಿನ ಪ್ರತಿಧ್ವನಿಯು ಗಟ್ಟಿಯಾಗಿ ಕೇಳಿಸಿಕೊಳ್ಳುತ್ತದೆ. ಮರೆಮಾಡಿದ ಟಿಪ್ಪಣಿ ಮಿನುಗುತ್ತಾ ಎಲ್ಲವನ್ನೂ ಬಹಿರಂಗಪಡಿಸುವ ಸಾಧ್ಯತೆಯಿರುವ ಜಾಲವನ್ನು ಸೂಚಿಸುತ್ತದೆ. ಬಾಗಿಲು ಬಡಿದಾಗ ಅವನು ಕಳೆದುಕೊಳ್ಳುವ ಏನೂ ಇಲ್ಲದ ವ್ಯಕ್ತಿಯನ್ನು ಎಂದಿಗೂ ಅಲ್ಪಮೌಲ್ಯಗೊಳಿಸಬೇಡಿ. ಮನ್ವಾ ವಿತ್ ಹರಿಯನ್ನು ಚಂದಾದಾರರಾಗಿ